ಮಹಾಭೂಕಂಪ ಮತ್ತು ಸಮಯದಲ್ಲಿ ಪ್ರಯಾಣ. ನಾವು 4 ಮುಖ್ಯ ವಿಷಯಗಳನ್ನು ವಿವರಿಸುತ್ತೇವೆ. 1. ಸಮಯವು ಅತ್ಯಂತ ಶಕ್ತಿಯುತವಾಗಿದೆ. 2. ಮಹಾಭೂಕಂಪ. 3. ಹಿಂದಿನ ಮತ್ತು ಭವಿಷ್ಯದಲ್ಲಿ ಪ್ರಯಾಣ. 4. ಜಾತಿಗಳ ವಿಕಾಸ. ಮಹಾಭೂಕಂಪದ ಮೊದಲು ಪ್ರತಿಯೊಬ್ಬರೂ ತಿಳಿದಿರಬೇಕು ಏನು ಮಾಡಬೇಕು ಮತ್ತು ಏನು ಮಾಡಬಾರದು. ಎಲ್ಲಿಗೆ ಹೋಗಬೇಕು ಮತ್ತು ಎಲ್ಲಿಗೆ ಹೋಗಬಾರದು. ಏಕೆಂದರೆ ಯಾರೂ ದುರದೃಷ್ಟವನ್ನು ಹೊಂದಲು ಬಯಸುವುದಿಲ್ಲ. ನೀವು ಬೆಳಿಗ್ಗೆಯಿಂದ ಸಂಜೆಯವರೆಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಏಕೆಂದರೆ ನೀವು ಭವಿಷ್ಯದಲ್ಲಿ ಒಳ್ಳೆಯದನ್ನು ಅನುಭವಿಸಲು ಬಯಸುತ್ತೀರಿ. ನಿಮ್ಮ ಎಲ್ಲಾ ಪ್ರೀತಿಪಾತ್ರರು ಸಂತೋಷವಾಗಿರಲು ಮತ್ತು ಅವರಿಗೆ ಒಳ್ಳೆಯ ದಿನಗಳನ್ನು ನೀಡಬೇಕೆಂದು ನೀವು ಬಯಸುತ್ತೀರಿ. ನೀವು ಅಥವಾ ನಿಮ್ಮ ಯಾವುದೇ ಪ್ರೀತಿಪಾತ್ರರು ಯಾವುದೇ ರೀತಿಯ ದುಃಖ, ರೋಗ, ಅನಾರೋಗ್ಯ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಅದು ನಿಮಗೆ ಬೇಕಾಗಿರುವುದು. ಅದಕ್ಕಾಗಿಯೇ ನೀವು ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಅದಕ್ಕೆ ಮನುಷ್ಯರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಎಂದು ತಿಳಿಯಬೇಕು. ಯಾವುದು ಸರಿ ಮತ್ತು ಯಾವುದು ತಪ್ಪು, ಹಾಗೆಯೇ ಎಲ್ಲಿಗೆ ಹೋಗಬೇಕು ಮತ್ತು ಎಲ್ಲಿಗೆ ಹೋಗಬಾರದು. ಏಕೆಂದರೆ ಸರಿಯಾದ ದಾರಿಯಲ್ಲಿ ನಡೆಯುವುದರಿಂದ ಯಾರೂ ಕೆಟ್ಟದ್ದನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ತಪ್ಪು ದಾರಿಯಲ್ಲಿ ನಡೆಯುವುದರಿಂದ ಯಾರೂ ಒಳ್ಳೆಯದನ್ನು ಹೊಂದಲು ಸಾಧ್ಯವಿಲ್ಲ. ಅವನು ಅಥವಾ ಅವಳು ಸರಿಯಾದ ಹಾದಿಯಲ್ಲಿದ್ದಾರೆ ಎಂದು ಪ್ರತಿಯೊಬ್ಬರೂ ಭಾವಿಸಿದರು. ಅದು ಹಾಗಿದ್ದಲ್ಲಿ ಜೀವನದಲ್ಲಿ ಅನೇಕ ಅನಗತ್ಯ ಸಮಸ್ಯೆಗಳು ಇರುತ್ತಿರಲಿಲ್ಲ. ಅದೇ ಸಮಯದಲ್ಲಿ ದೊಡ್ಡ ಭೂಕಂಪದ ನಂತರ ಹಲವಾರು ಭೂಕಂಪಗಳು ಸಂಭವಿಸುತ್ತವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆ ಮಹಾಭೂಕಂಪದ ಮೊದಲು ಎಲ್ಲರೂ ನಿರ್ಧರಿಸಿ ತಮ್ಮ ದಾರಿ ಹಿಡಿಯಬೇಕು. ನನ್ನ ಹಲವಾರು ಪುಸ್ತಕಗಳು ಮತ್ತು ವಿಡಿಯೋಗಳಲ್ಲಿ ಮಹಾಭೂಕಂಪವು ಹೇಗೆ ಸಂಭವಿಸುತ್ತದೆ ಎಂಬುದರ ಕುರಿತು ನಾನು ವಿವರವಾಗಿ ವಿವರಿಸಿದ್ದೇನೆ. ಆದರೆ ಇದರ ವಿಶೇಷತೆಯೆಂದರೆ ಎಲ್ಲಾ ಒಳ್ಳೆಯ ಜನರು ಉಳಿಸಲ್ಪಡುತ್ತಾರೆ ಮತ್ತು ಎಲ್ಲಾ ಕೆಟ್ಟವರು ಸಂಪೂರ್ಣವಾಗಿ ಮಾಯವಾಗುತ್ತಾರೆ. ಉಳಿದವರು ಒಳ್ಳೆಯವರಲ್ಲ ಅಥವಾ ಕೆಟ್ಟವರಲ್ಲದವರು ಈಗ ಇರುವ ಸ್ಥಳದಲ್ಲಿಯೇ ಉಳಿಯುತ್ತಾರೆ. ಈ ಅಧ್ಯಾಯದ ಕೊನೆಯಲ್ಲಿ ನಾನು ಉಳಿಸಲ್ಪಡುವ ಒಳ್ಳೆಯ ಜನರ ಬಗ್ಗೆ ಮತ್ತು ನಿರ್ನಾಮವಾಗುವ ಕೆಟ್ಟ ಜನರ ಬಗ್ಗೆ ವಿವರಿಸುತ್ತೇನೆ. ಭಾಗ 1. ಸಮಯ ಪಥದಲ್ಲಿ ಹಿಂದಿನ ಮತ್ತು ಭವಿಷ್ಯದಲ್ಲಿ ಪ್ರಯಾಣ. ಈ ದಿನಗಳಲ್ಲಿ ನಮ್ಮ ಭೂಮಿಯು 3ನೇ ಕಕ್ಷೆಯಲ್ಲಿದೆ. ಹಿಂದೆ ಅವಳು 4ನೇ ಕಕ್ಷೆಯಲ್ಲಿದ್ದಳು ಮತ್ತು ಭವಿಷ್ಯದಲ್ಲಿ ಅವಳು 2ನೇ ಕಕ್ಷೆಗೆ ಹೋಗುತ್ತಾಳೆ. ಭೂಮಿಯು ಸೂರ್ಯನ ಸುತ್ತ 2000 ಸುತ್ತುಗಳನ್ನು ಪೂರ್ಣಗೊಳಿಸಿದೆ. ಈ ಕಕ್ಷೆಯ ಹಲವು ಗುಣಲಕ್ಷಣಗಳಿವೆ. ಇಲ್ಲಿ ಯಾರಿಗೂ ಸಮಯದ ರಹಸ್ಯ ತಿಳಿದಿಲ್ಲ ಮತ್ತು ನಾಳೆ ಏನಾಗಲಿದೆ ಎಂದು ಯಾರಿಗೂ ತಿಳಿದಿಲ್ಲ. ಕೆಲವರು ಭವಿಷ್ಯದ ಬಗ್ಗೆ ತಿಳಿದವರು ಎಂದು ಹೇಳಿಕೊಂಡರೂ ಅದು ಬಾಲಿಶ ಆಟದಂತೆ. ಆ ಹಕ್ಕುದಾರರಿಗೆ ನಾಳೆ ತಮ್ಮೊಂದಿಗೆ ಏನಾಗಲಿದೆ ಎಂದು ತಿಳಿದಿಲ್ಲ. ಈ ರಹಸ್ಯವನ್ನು ಭವಿಷ್ಯದಲ್ಲಿ ಪ್ರಯಾಣಿಸಿ ಮತ್ತೆ ಇಲ್ಲಿಗೆ ಬಂದ ವ್ಯಕ್ತಿಯಿಂದ ಮಾತ್ರ ಬಹಿರಂಗಪಡಿಸಬಹುದು. ನೀವು ಇದನ್ನು ಈ ರೀತಿ ತೆಗೆದುಕೊಳ್ಳಬಹುದು. ಒಂದು ಸಾಲಿನಲ್ಲಿ 100 ಜನ 20 ಅಂತಸ್ತಿನ ಕಟ್ಟಡವನ್ನು ಹತ್ತುತ್ತಿದ್ದಾರೆ. ಆ ಕಟ್ಟಡದ ಪ್ರತಿಯೊಂದು ಮಹಡಿಯು ಅಪರಿಚಿತ ರಹಸ್ಯವನ್ನು ಹೊಂದಿದೆ. ಅದು ಆ ಮಹಡಿಗೆ ಬಂದ ನಂತರವೇ ಗೋಚರಿಸುತ್ತದೆ. ನೀವು 20ನೇ ಮಹಡಿಯನ್ನು ತಲುಪಿದ್ದೀರಿ ಮತ್ತು ಈಗ ನೀವು 5ನೇ ಮಹಡಿಯಲ್ಲಿರುವವರಿಗೆ ಎಲ್ಲಾ ಮಹಡಿಗಳ ರಹಸ್ಯಗಳನ್ನು ಹೇಳಲು ಬಯಸುತ್ತೀರಿ. ಅದಕ್ಕಾಗಿ ನೀವು 5ನೇ ಮಹಡಿಗೆ ಇಳಿಯಬೇಕಾಗುತ್ತದೆ. ಆಗ ಮಾತ್ರ ನೀವು ಎಲ್ಲಾ ಇತರ ಮಹಡಿಗಳ ಗುಪ್ತ ರಹಸ್ಯಗಳ ಬಗ್ಗೆ ಅವರಿಗೆ ಹೇಳಲು ಸಾಧ್ಯವಾಗುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಇಷ್ಟು ಕಠಿಣ ಪರಿಶ್ರಮದಿಂದ 20ನೇ ಮಹಡಿಗೆ ತಲುಪಿರುವ ನೀವು ಈಗ 5ನೇ ಮಹಡಿಗೆ ಏಕೆ ಇಳಿಯುತ್ತೀರಿ? ಇದು ತುಂಬಾ ಸುಲಭವಾದರೂ ಬೀಳುವಷ್ಟು ಸುಲಭ. ಕೆಳಗೆ ಬೀಳಲು ಯಾವುದೇ ಪ್ರಯತ್ನಗಳು ಅಗತ್ಯವಿಲ್ಲ. ಇನ್ನೂ ಎತ್ತರಕ್ಕೆ ಏರಲು ಮಾತ್ರ ಪ್ರಯತ್ನಗಳು ಬೇಕಾಗುತ್ತವೆ. ಕೆಳಗೆ ಬೀಳಬೇಡಿ ಅಥವಾ ತಪ್ಪಾಗಿ ಹಿಂದೆ ಹೋಗಬೇಡಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಇನ್ನೊಂದು ಉದಾಹರಣೆ. ಈ ಪ್ರಸ್ತುತ ಸಮಯಕ್ಕಿಂತ 50 ವರ್ಷಗಳ ಹಿಂದೆ ಇರುವ ವ್ಯಕ್ತಿ ಮತ್ತು ನೀವು ಅವರಿಗೆ ಸೆಲ್ ಫೋನ್ ಬಗ್ಗೆ ಹೇಳಲು ಬಯಸಿದರೆ ನೀವು ಸಮಯದ ಹಾದಿಯಲ್ಲಿ 50 ವರ್ಷಗಳ ಹಿಂದೆ ಹೋಗಬೇಕಾಗುತ್ತದೆ. ಕಾಲದ ಹಾದಿಯಲ್ಲಿ ಹಿಂದೆ ಹೋಗುವುದು ಸುಲಭದ ಸಂಗತಿ. ಇನ್ನೊಂದು ಉದಾಹರಣೆ. ನಿಮ್ಮ ಪ್ರೀತಿಪಾತ್ರರು 9 ವರ್ಷಗಳ ಹಿಂದೆ ನಿಧನರಾದರು ಮತ್ತು ನೀವು ಅವರನ್ನು ಭೇಟಿಯಾಗಲು ಬಯಸಿದರೆ ನೀವು 10 ವರ್ಷಗಳ ಕಾಲ ಪಥದಲ್ಲಿ ಹಿಂತಿರುಗಬೇಕಾಗುತ್ತದೆ ಮತ್ತು ನೀವು ಅಲ್ಲಿಗೆ ಬಂದ ಕ್ಷಣದಲ್ಲಿ ನೀವು ಅವನನ್ನು ಅಲ್ಲಿ ಕಾಣುತ್ತೀರಿ. ನೀವು ಒಟ್ಟಿಗೆ ಇರುವಾಗ ನೀವು ಎಲ್ಲಾ ಚಟುವಟಿಕೆಗಳನ್ನು ಅನುಭವಿಸಬಹುದು. ಇದು ನಿಮ್ಮ ಕಾರ್ಯಗಳನ್ನು ನೀವು ಭೇಟಿಯಾಗುವ ಕನಸಿಗೆ ಹೋಲುತ್ತದೆ ಮತ್ತು ನೀವು ಮಲಗುವ ಮತ್ತು ಕನಸು ಕಾಣುವವರೆಗೂ ಅವರೊಂದಿಗೆ ಸಮಯ ಕಳೆಯಿರಿ. ಮುಖ್ಯ ವ್ಯತ್ಯಾಸವೆಂದರೆ ಕನಸು ಕಾಣುವುದು, ನಿಮ್ಮ ಮನಸ್ಸು ಸಮಯಕ್ಕೆ ಹಿಂತಿರುಗುತ್ತದೆ ಮತ್ತು ಹೆಚ್ಚು ಸುಧಾರಿತ ವಂಶವಾಹಿಗಳನ್ನು, ಮನಸ್ಸು, ಹೊಂದಿರುವ ದೇಹವು ಇಲ್ಲಿ ಹಾಸಿಗೆಯ ಮೇಲೆ ಉಳಿಯುತ್ತದೆ. ಆದರೆ ಈ ಅಭ್ಯಾಸದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಇರುತ್ತದೆ. ಈಗ ಅಲ್ಲಿಗೆ ಹೇಗೆ ಹೋಗುವುದು? ನಾನು ವಿವರಿಸುತ್ತೇನೆ ಆದರೆ ಅದೇ ಸಮಯದಲ್ಲಿ ನಾನು ಅದನ್ನು ಎಂದಿಗೂ ಅಭ್ಯಾಸ ಮಾಡಬೇಡಿ ಎಂದು ಹೇಳುತ್ತೇನೆ. ತಪ್ಪಾಗಿಯೂ ಅಲ್ಲ.
ಹಿಂದಿನದಕ್ಕೆ ಹೋಗಲು 4 ಮಾರ್ಗಗಳಿವೆ. ಅವುಗಳಲ್ಲಿ ನೀವು ಮೊದಲನೆಯದನ್ನು ಬಳಸಿದರೆ ನೀವು ಸಮಯಕ್ಕೆ ಹಿಂತಿರುಗುತ್ತೀರಿ. ಆದ್ದರಿಂದ ಮರವು ಬೆಳೆಯುತ್ತಿರುವುದನ್ನು ನೋಡುವ ಬದಲು ಬೆಳೆದ ಮರವು ಚಿಕ್ಕದಾಗುವುದು ಮತ್ತು ಅದರ ಬೀಜರೂಪಕ್ಕೆ ಮರಳುವುದನ್ನು ನೀವು ನೋಡುತ್ತೀರಿ. ಕುಶಲಕರ್ಮಿಗಳು ಬಹುಮಹಡಿ ಕಟ್ಟಡಗಳನ್ನು ನಿರ್ಮಿಸುವುದಿಲ್ಲ, ಆದರೆ ಇಟ್ಟಿಗೆಗಳನ್ನು ಒಂದೊಂದಾಗಿ ತೆಗೆದು ಅದನ್ನು ಅದರ ಅಡಿಪಾಯಕ್ಕೆ ತಿರುಗಿಸುತ್ತಾರೆ. ರೈಲುಗಳು ಮುಂದೆ ಹೋಗುತ್ತಿರುವಂತೆ ಕಾಣುವುದಿಲ್ಲ, ಆದರೆ ಹಿಮ್ಮುಖವಾಗಿ ಚಲಿಸುತ್ತವೆ. ನಿಮ್ಮ ಹಳೆಯ ಸತ್ತ ಪ್ರೀತಿಪಾತ್ರರು ಮತ್ತೆ ಜೀವಕ್ಕೆ ಬರುವುದನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಮತ್ತು ವಯಸ್ಸಾದವರಿಂದ ಯುವಕರಿಗೆ ಮತ್ತು ಚಿಕ್ಕವರಿಂದ ಮಗುವಿನ ಕಡೆಗೆ ಹೆಜ್ಜೆ ಹಾಕಬಹುದು. ಕೆಂಪು ಭಾರತೀಯರ ಭೀಕರ ಸಾಮೂಹಿಕ ಹತ್ಯೆಗಳು, ಔರಂಗಜೇಬನಿಂದ ಹಿಂದೂಗಳ ವಿನಾಶದ ಭಯಾನಕ ದೃಶ್ಯಗಳು ಮತ್ತು ಮೊಘಲರು ಹಿಂದೂ ಯುವತಿಯರನ್ನು ಕಿತ್ತುಕೊಂಡು ಅತ್ಯಾಚಾರ ಮಾಡುವ ಮತ್ತು ಕೊಲ್ಲುವ ಬೆರಗುಗೊಳಿಸುವ ದೃಶ್ಯಗಳನ್ನು ನೀವು ಓಡಲು ಸಾಧ್ಯವಾಗುತ್ತದೆ. ನೀವು ಹಿಂದೆ ಹೋದರೆ ನೀವು ಈ ಧಾರ್ಮಿಕ ಗ್ರಂಥಗಳ ಲೇಖಕರನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ಇಂದಿನ ಮುಂದುವರಿದ ಜ್ಞಾನಕ್ಕೆ ಹೋಲಿಸಿದರೆ ಅವರಿಗೆ ಏನೂ ತಿಳಿದಿಲ್ಲ ಎಂದು ಕಂಡುಕೊಳ್ಳಬಹುದು. ಅವರ ಜ್ಞಾನವು ಪ್ರಾಣಿಗಳಿಗಿಂತ ಹೆಚ್ಚು ವಿಕಸನಗೊಂಡಿದ್ದರೂ ಇಂದಿನ ನಾಗರಿಕತೆಗೆ ಹೋಲಿಸಿದರೆ ಅವರು ಕೇವಲ ಪ್ರಾಚೀನ ಅರಣ್ಯವಾಸಿಗಳು. ನೀವು ಹಿಂದಿನದಕ್ಕೆ ಹೋಗುವ ಇನ್ನೊಂದು ಅನನುಕೂಲತೆಯನ್ನು ಹೊಂದಿರುತ್ತೀರಿ. ನಿಮ್ಮ ಸ್ನೇಹಿತನನ್ನು ಭೇಟಿಯಾಗಲು ನೀವು 10 ವರ್ಷಗಳ ಹಿಂದೆ ಹೋದಾಗ ನೀವು ಸಹ 10 ವರ್ಷ ಚಿಕ್ಕವರಾಗುತ್ತೀರಿ. ಉದಾಹರಣೆಗೆ, ಈಗ ನಿಮಗೆ 40 ವರ್ಷವಾಗಿದ್ದರೆ ನಿಮಗೆ 30 ವರ್ಷ. ಈಗ ಸಮಸ್ಯೆ ಏನೆಂದರೆ, ಕಳೆದ 10 ವರ್ಷಗಳಲ್ಲಿ ನೀವು ಅನುಭವಿಸಿದ ಎಲ್ಲಾ ತೊಂದರೆಗಳು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತವೆ ಮತ್ತು ಅದಕ್ಕೆ ಇನ್ನೂ ಕೆಲವು ಸೇರ್ಪಡೆಯಾಗಬಹುದು, ಏಕೆಂದರೆ ಹಿಂದೆ ಹೋಗುವುದು ಪ್ರಕೃತಿಯ ಸಂವಿಧಾನದಲ್ಲಿ ಅಪರಾಧವಾಗಿದೆ. ನೀವು ಮತ್ತೆ ಆ ಎಲ್ಲಾ ತೊಂದರೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ನೀವು ಈಗಾಗಲೇ ಕಲಿತ 10 ವರ್ಷಗಳಲ್ಲಿ ನೀವು ಕಲಿಯಬೇಕಾದದ್ದನ್ನು ಈಗ ಮತ್ತೆ ಏಕೆ ಎದುರಿಸಲು ಬಯಸುತ್ತೀರಿ? ಆದರೂ ನೀವು ಇನ್ನೂ ಹೋಗಲು ಬಯಸಿದರೆ ಹೇಗೆ ಎಂದು ನಾನು ನಿಮಗೆ ಹೇಳುತ್ತೇನೆ. ನಿಮ್ಮ ಈ ಜೀವನದ ಹಲವು ಹಿಂದಿನ ಘಟನೆಗಳನ್ನು ನೀವು ಚಲನಚಿತ್ರದ ಕಥೆಯಂತೆ ನೆನಪಿಸಿಕೊಳ್ಳಬಹುದು, ಆದರೆ ನಾನು ನಿಮಗೆ ಹಿಂದಿನ ಜೀವನದ ವಿಜ್ಞಾನದ ಬಗ್ಗೆ ಹೇಳುತ್ತಿದ್ದೇನೆ. ನೀವು ಚಲನಚಿತ್ರವನ್ನು ರಿವೈಂಡ್ ಮಾಡುತ್ತಿರುವಂತೆ, ನೀವು ಅದನ್ನು ರಿವೈಂಡ್ ಮಾಡುವಷ್ಟು ಹಿಂದಿನ ದೃಶ್ಯವನ್ನು ವೀಕ್ಷಿಸಲು ನಿಮಗೆ ಸಾಧ್ಯವಾಗುತ್ತದೆ, ಆದರೆ ನೀವು ಅದನ್ನು ಅದರ ಕೊನೆಯವರೆಗೂ ಮಾತ್ರ ರಿವೈಂಡ್ ಮಾಡಬಹುದು. ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸು ಘಟನೆಗಳನ್ನು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಪಡೆದ ದಿನದವರೆಗಿನ ನಿಮ್ಮ ಹಿಂದಿನ ಎಲ್ಲಾ ಘಟನೆಗಳನ್ನು ನೀವು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಅಂದರೆ 5 ವರ್ಷ, 3 ವರ್ಷದವರೆಗಿನ ಘಟನೆಗಳನ್ನು ನೀವು ನೆನಪಿಸಿಕೊಳ್ಳಬಹುದು. ನೀವು ತಾಯಿಯ ಗರ್ಭದಲ್ಲಿರುವಾಗ ಮತ್ತು ಗರ್ಭಕ್ಕೆ ಬರುವ ಮೊದಲು ನಿಮ್ಮೊಂದಿಗೆ ಏನಾಯಿತು, ಅದು ನಿಮಗೆ ನೆನಪಿಲ್ಲ. ನಿಮ್ಮ ಜನ್ಮ ದಿನಾಂಕದಂದು ಜಗತ್ತು ಪ್ರಾರಂಭವಾಗಿಲ್ಲ ಎಂದು ನೀವು ಒಪ್ಪುತ್ತೀರಿ. ಅದಕ್ಕಾಗಿಯೇ ಹುಟ್ಟುವ ಮೊದಲು ನಿಮ್ಮೊಂದಿಗೆ ಏನಾಯಿತು ಮತ್ತು ನೀವು ಎಲ್ಲಿದ್ದೀರಿ ಎಂಬುದು ನಿಮಗೆ ರಹಸ್ಯವಾಗಿದೆ. ನೀವು ಧಾರ್ಮಿಕ ಗ್ರಂಥಗಳ ಮೂಲಕ ಹುಡುಕಲು ಪ್ರಯತ್ನಿಸುವ ಉತ್ತರಗಳು, ಆದರೆ ಮೊದಲು ನೀವು ಧರ್ಮಗ್ರಂಥಗಳ ನೈಜತೆಯನ್ನು ಅರ್ಥಮಾಡಿಕೊಳ್ಳಬೇಕು. ಭಾಗ 2, ಗ್ರಂಥಗಳ ಮೂಲಕ ಭೂತ ಮತ್ತು ಭವಿಷ್ಯವನ್ನು ಹುಡುಕುವುದು. ಈ ಗ್ರಂಥಗಳ ಮೂಲಕ ಹಿಂದಿನ ಭವಿಷ್ಯವನ್ನು ಮತ್ತು ದೇವರನ್ನು ಹುಡುಕುವವರು ಅವುಗಳಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದ್ದಾರೆ. ಅಂದಹಾಗೆ, ಸತ್ಯವೆಂದರೆ ಎಲ್ಲಾ ಜನರು ದೇವರನ್ನು ನಂಬುತ್ತಾರೆ, ಆದರೆ ತಪ್ಪಾಗಿ ಅವರು ಈ ಗ್ರಂಥಗಳನ್ನು ದೇವರಿಗೆ ಮಾರ್ಗದರ್ಶಿ ಎಂದು ಪರಿಗಣಿಸುತ್ತಾರೆ. ಎಲ್ಲಾ ಧರ್ಮಗಳ ಜನರು ಈ ಗ್ರಂಥಗಳ ಮೇಲೆ ಎಷ್ಟು ಬಲವಾದ ನಂಬಿಕೆಯನ್ನು ಹೊಂದಿದ್ದಾರೆ ಎಂದರೆ, ಅವರ ಗ್ರಂಥದಲ್ಲಿ 40ನೇ ಹುಟ್ಟುಹಬ್ಬದ ಬೆಳಿಗ್ಗೆ 7 ಗಂಟೆಗೆ ಯಾರಾದರೂ ಮೂಗು ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರೆ ಮೋಕ್ಷವನ್ನು ಪಡೆಯುತ್ತಾರೆ. ನಂತರ ಅನೇಕರು ಅದನ್ನು ಮಾಡುತ್ತಾರೆ. ವಿಶ್ವ ವ್ಯಾಪಾರ ಕೇಂದ್ರದ ಘಟನೆಯು ಧರ್ಮಗ್ರಂಥದ ಮೇಲಿನ ಅಚಲ ನಂಬಿಕೆಯ ಪರಿಣಾಮವಾಗಿದೆ. ಶೋಧಕರು ಈ ಗ್ರಂಥಗಳು ದೇವರಂತೆ ಶಕ್ತಿಶಾಲಿ ಮತ್ತು ಸತ್ಯವೆಂದು ನಂಬುತ್ತಾರೆ. ಆದ್ದರಿಂದ ಭೂತ, ಭವಿಷ್ಯ ಮತ್ತು ದೇವರ ಬಗ್ಗೆ ಎಲ್ಲಾ ರಹಸ್ಯಗಳು ಅವುಗಳಲ್ಲಿ ಅಡಗಿವೆ. ಆದಾಗ್ಯೂ ಈ ಧರ್ಮಗ್ರಂಥಗಳು ಅಷ್ಟು ಸ್ಪಷ್ಟವಾಗಿಲ್ಲ ಮತ್ತು ಅರ್ಥಮಾಡಿಕೊಳ್ಳಲು ಸುಲಭವಲ್ಲ ಎಂದು ನಿಮಗೆ ತಿಳಿದಿದೆ. ಏಕೆ? ಈ ಪ್ರಶ್ನೆಗೆ ಉತ್ತರವನ್ನು ಅರ್ಥಮಾಡಿಕೊಳ್ಳಲು ನೀವು ಮೊದಲು ಅರ್ಥಮಾಡಿಕೊಳ್ಳಬೇಕು, ಯಾರು ಅವುಗಳನ್ನು ಬರೆದರು, ಯಾವಾಗ, ಹೇಗೆ ಮತ್ತು ಅವರು ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಆ ಸಮಯದಲ್ಲಿ ಎಷ್ಟು ಜ್ಞಾನವನ್ನು ಹೊಂದಿದ್ದರು. ಉತ್ತರವನ್ನು ಅರ್ಥಮಾಡಿಕೊಳ್ಳುವುದು ಸುಲಭ. ಮೊದಲನೆಯದಾಗಿ, ಮಾನವರು ಯಾವಾಗ ಬರೆಯಲು ಕಲಿತರು ಎಂಬುದನ್ನು ನೀವು ಕಂಡುಹಿಡಿಯಬೇಕು ಮತ್ತು ಕಾಗದ ಮತ್ತು ಪೆನ್ನು ಕೇವಲ 100-100 ವರ್ಷಗಳ ಹಿಂದೆ ಆವಿಷ್ಕರಿಸಲ್ಪಟ್ಟಿದೆ ಎಂದು ನಿಮಗೆ ತಿಳಿಯುತ್ತದೆ. ಅದಕ್ಕೂ ಮೊದಲು ಅವರು ಎಲೆಗಳ ಮೇಲೆ ಬರೆಯುತ್ತಿದ್ದರು ಮತ್ತು ಕಲ್ಲುಗಳ ಮೇಲೆ ಕೆತ್ತನೆ ಮಾಡುತ್ತಿದ್ದರು. ಈ ಸುದೀರ್ಘವಾದ ಕಥೆಗಳನ್ನು ಕಲ್ಲಿನ ಮೇಲೆ ಕೆತ್ತುವುದು ಸಾಧ್ಯವಿಲ್ಲ ಎಂಬುದು ಸಾಮಾನ್ಯ ಜ್ಞಾನವಾಗಿದೆ. ಆದ್ದರಿಂದ ಮೊದಲ ಶತಮಾನದಲ್ಲಿ ಸಾಧ್ಯವಾಗದ ಬರೆಯಲು ಮನುಷ್ಯನು ಸಾಕಷ್ಟು ವಿಧಾನಗಳನ್ನು ಕಂಡುಹಿಡಿದಾಗ ಮಾತ್ರ ಅವುಗಳನ್ನು ಬರೆಯಲಾಗಿದೆ.
ಅವರು ಬಹುಶಃ 2ನೇ ಅಥವಾ 4ನೇ ಶತಮಾನದ ವೇಳೆಗೆ ಅಧ್ಯಾಪಕರನ್ನು ಸಂಗ್ರಹಿಸಬಹುದಿತ್ತು. ಆದರೆ ಪ್ರಶ್ನೆ, ಅವರು ಆಗ ಎಷ್ಟು ಜ್ಞಾನವನ್ನು ಹೊಂದಿದ್ದರು? ಬ್ಯಾಟರಿ ಚಾಲಿತ ಕಾರುಗಳ ಬಗ್ಗೆ ಅವನಿಗೆ ತಿಳಿದಿದೆಯೇ? ಇಲ್ಲ. ಉಪಗ್ರಹಗಳು, ವಿಮಾನಗಳು, ಫ್ಯಾನ್ಗಳು, ವಿದ್ಯುತ್ ಬಲ್ಬ್ಗಳು, ಕಂಪ್ಯೂಟರ್ಗಳು, ದೂರದರ್ಶನ, ಬಹುಮಹಡಿ ಕಟ್ಟಡಗಳು ಮತ್ತು ರೈಲುಗಳ ಬಗ್ಗೆ ಅವನಿಗೆ ತಿಳಿದಿದೆಯೇ? ಅಲ್ಲವೇ ಅಲ್ಲ. ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುತ್ತದೆ ಮತ್ತು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಅವನಿಗೆ ತಿಳಿದಿದೆಯೇ? ಇಲ್ಲ. ಆದ್ದರಿಂದಲೇ ಈ ವಿಷಯಗಳನ್ನು ಯಾವುದೇ ಹಳೆಯ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿಲ್ಲ ಎಂಬುದಕ್ಕೆ ನೀವು ಅದನ್ನು ಸಾಕ್ಷಿಯಾಗಿ ನೋಡಬಹುದು. ಅಂದರೆ ಅವನಿಗೆ ಈ ವಿಷಯಗಳ ಜ್ಞಾನವಿರಲಿಲ್ಲ. ಅವರು ತನಗೆ ಗೊತ್ತಿರುವ ವಿಷಯಗಳನ್ನು ಮಾತ್ರ ಬರೆದರು. ಗಾಳಿ, ನೀರು, ಬೆಟ್ಟಗಳು, ನದಿ, ಮೋಡಗಳು, ಭೂಮಿ, ಆಕಾಶ, ಪ್ರಾಣಿಗಳು, ಚಂದ್ರ, ಸೂರ್ಯ, ನಕ್ಷತ್ರಗಳು ಇತ್ಯಾದಿಗಳನ್ನು ಹೊರತುಪಡಿಸಿ ವಿಷಯ ಆಸಕ್ತಿದಾಯಕವಾಗಲು ಅವರು ದೇವರ ಬಗ್ಗೆ ಯಾವುದೇ ಕಾಲ್ಪನಿಕ ಕಥೆಗಳನ್ನು ಸೇರಿಸಿದರು ಮತ್ತು ಹೀಗೆ ಧರ್ಮವನ್ನು ಸ್ಥಾಪಿಸಿದರು. ಆದರೆ ಆ ಗ್ರಂಥಗಳು ನೂರಾರು ವರ್ಷಗಳ ಹಿಂದೆ ಚೆನ್ನಾಗಿ ಅಂಗೀಕರಿಸಲ್ಪಟ್ಟಿದ್ದರಿಂದ ಯಾರೂ ಪ್ರಶ್ನೆಯನ್ನು ಕೆರಳಿಸಲು ಯೋಚಿಸುವುದಿಲ್ಲ, ಬದಲಿಗೆ ಆ ಆಧಾರರಹಿತ ಪುಸ್ತಕಗಳನ್ನು ಸ್ವೀಕರಿಸಿದರು ಮತ್ತು ದೇವರು ಅದರಿಂದ ಸಂತೋಷಪಡುತ್ತಾರೆ ಎಂಬ ಭರವಸೆಯಿಂದ ಅವರು ಹಾಕಿದ ನಿಯಮಗಳನ್ನು ಅನುಸರಿಸಿದರು. ಭವಿಷ್ಯದಲ್ಲಿ ಹೇಗೆ ಹೋಗಬೇಕು ಮತ್ತು ನಿಮ್ಮ ಜೀವನವನ್ನು ಹೇಗೆ ಸುಧಾರಿಸಬೇಕು ಎಂದು ಯಾವುದೇ ಧರ್ಮಗ್ರಂಥವು ಹೇಳುವುದಿಲ್ಲ, ಏಕೆಂದರೆ ಅವುಗಳಲ್ಲಿ ಯಾವುದೂ ಭೂಮಿಯ ಮಾರ್ಗವನ್ನು ತಿಳಿದಿಲ್ಲ. ಅದಕ್ಕಾಗಿಯೇ ಒಬ್ಬರು ಉತ್ತಮ ಭವಿಷ್ಯವನ್ನು ಹೊಂದಲು ಹಿಂದಿನ ಅಥವಾ ಭವಿಷ್ಯದಲ್ಲಿ ಪ್ರಯಾಣಿಸುವ ತಂತ್ರವನ್ನು ಕಲಿಯಬೇಕು ಮತ್ತು ಅರ್ಥಮಾಡಿಕೊಳ್ಳಬೇಕು. ಎಲ್ಲಾ ಧರ್ಮದ ಸಂಸ್ಥಾಪಕರಲ್ಲಿ ಅವರಲ್ಲಿ ಯಾರೂ ಭವಿಷ್ಯದಿಂದ ಬಂದವರಲ್ಲ. ಭವಿಷ್ಯದಿಂದ ಬರುವ ಸಂಪೂರ್ಣ ವಿಕಸನಗೊಂಡ ಆತ್ಮವನ್ನು ಮಾತ್ರ ಅವತಾರ ಎಂದು ಕರೆಯಲಾಗುತ್ತದೆ. ಆದರೆ ಅವನು ಯಾವುದೇ ಧರ್ಮವನ್ನು ಸ್ಥಾಪಿಸುವುದಿಲ್ಲ. ನಾನು ಅವತಾರದಿಂದ ಈ ರಹಸ್ಯಗಳನ್ನು ಕಲಿತು ನಂತರ ನಿಮಗೆ ಹೇಳುತ್ತಿದ್ದೇನೆ. ಎಲ್ಲಾ ಧರ್ಮಗಳ ಸಂಸ್ಥಾಪಕರು ಹಿಂದಿನಿಂದ ಬಂದವರು. ಆದ್ದರಿಂದ ಹಿಂದೂ, ಕ್ರಿಶ್ಚಿಯನ್ನರು, ಯಹೂದಿಗಳು, ಮುಸ್ಲಿಮರು, ಬೌದ್ಧರು ಮತ್ತು ಜೈನರು ಸೇರಿದಂತೆ ಎಲ್ಲಾ ಧರ್ಮದ ಅನುಯಾಯಿಗಳ ಹಳೆಯ ಕಾಲದ ವೇಷಭೂಷಣವನ್ನು ನೀವು ಗಮನಿಸಬಹುದು. ಅವರು ತಮ್ಮ ಸಂಸ್ಥಾಪಕರ ಕಾಲದ ಹಿಂದಿನ ಶೈಲಿಯಲ್ಲಿ ಧರಿಸುತ್ತಾರೆ. ಹಳೆಯ ಕಾಲದ ಆ ಉಡುಪಿನಲ್ಲಿ ಅವರು ತಮ್ಮ ಕೇಳುಗರಿಗೆ ತಮ್ಮ ಬುದ್ಧಿವಂತ ಗ್ರಂಥಗಳಲ್ಲಿ ಉಪಯುಕ್ತವಾದ ಗುಪ್ತ ವಿಷಯಗಳನ್ನು ಕಲಿಸಲು ಪ್ರಯತ್ನಿಸುತ್ತಾರೆ. ಆ ಹಳೆಯ ಕಾಲದ ವೇಷಗಳನ್ನು ಬಳಸುವುದರಿಂದ ಒಬ್ಬನು ಅನನ್ಯವಾದ ಜ್ಞಾನವನ್ನು ಪಡೆಯಬಹುದು ಅಥವಾ ಇತರ ಜನರಿಗೆ ತಿಳಿದಿಲ್ಲದ ಏನನ್ನಾದರೂ ಹೇಳಬಹುದು ಅಥವಾ ದೇವಲೋಕದ ಹಾದಿಗೆ ಮಾರ್ಗದರ್ಶನ ನೀಡಬಹುದು ಎಂದು ಇದರ ಅರ್ಥವಲ್ಲ. ಆದರೆ ಸತ್ಯವೆಂದರೆ ಆ ಧರ್ಮಗಳನ್ನು ಸ್ಥಾಪಿಸುವವರಿಗೆ ತಿಳಿದಿರಲಿಲ್ಲ. ಭೂಮಿಯು ಸೂರ್ಯನ ಸುತ್ತ ಚಲಿಸುವ ಬಗ್ಗೆ ಅಥವಾ ಭೂಮಿಯು ಸುತ್ತಿನಲ್ಲಿದೆ ಅಥವಾ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರದ ಬಗ್ಗೆ. ಭೂಮಿಯ ಮಧ್ಯದಲ್ಲಿರುವ ದೇವರ ಬಗ್ಗೆ ಅವರಿಗೆ ಅರ್ಥವಾಗುವುದು ದೂರವಾಗಿತ್ತು. ಈ ಭೂಮಿ ಎಲ್ಲಿಂದ ಬಂತು ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಸುಳಿವು ಇಲ್ಲದಿದ್ದರೆ ಅವರು ಭವಿಷ್ಯದ ಬಗ್ಗೆ, ಅವಳ ಯೋಜನೆ ಮತ್ತು ಆ ಸಮಯದಲ್ಲಿ ಏನು ಮಾಡಬೇಕೆಂದು ಹೇಗೆ ಮಾತನಾಡಬಹುದು? ಇಂದಿನ ಧರ್ಮಗಳ ಪ್ರಪಂಚವು ಆಳವಾದ ಅಜ್ಞಾನಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ಈ ಮೂಲಕ ನೀವು ಲೆಕ್ಕಾಚಾರ ಮಾಡಬಹುದು. ತಮಾಷೆ: ಬೋಧಕರು ಸೆಲ್ ಫೋನ್ಗಳಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನು ವೀಕ್ಷಿಸುವ ಸಮಯದಲ್ಲಿ 1000 ವರ್ಷಗಳ ಹಿಂದಿನ ಶೈಲಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಈ ಜನರು ಪ್ರಸ್ತುತ ಜಗತ್ತಿನಲ್ಲಿ ವಾಸಿಸುತ್ತಿದ್ದಾರೆ ಮತ್ತು 1000 ವರ್ಷಗಳ ಹಿಂದಿನ ವ್ಯವಸ್ಥೆಯನ್ನು ಅನುಸರಿಸುತ್ತಿದ್ದಾರೆ. ಅಜ್ಞಾನಕ್ಕೆ ಮಿತಿಯಿಲ್ಲ, ಮೂರ್ಖತನಕ್ಕೆ ಗಡಿಯಿಲ್ಲ, ಮತ್ತು ಅದರ ಮೇಲೆ ಮೊಂಡುತನಕ್ಕೆ ಮಿತಿಯಿಲ್ಲ. ಅವರಿಗೆ ಬೇಕಾಗಿರುವುದು ಹೊಗಳಿಕೆ ಮತ್ತು ಹಣ. ಈ ಜನರು ಜಗತ್ತನ್ನು ಸಂಪೂರ್ಣ ಗೊಂದಲದಲ್ಲಿ ತಳ್ಳಿದ್ದಾರೆ. ಅದಕ್ಕಾಗಿಯೇ ಹಿಂದಿನ ಮತ್ತು ಭವಿಷ್ಯದ ಪ್ರಯಾಣದ ಬಗ್ಗೆ ಈ ಜ್ಞಾನವನ್ನು 10 ಬಾರಿ ವಿವರಿಸಿದರೂ ದಶಕಗಳವರೆಗೆ ಯಾರೂ ಗಮನ ಹರಿಸಲಿಲ್ಲ. ಅದೇ ಸಮಯದಲ್ಲಿ ವಿಕಾಸದ ಆ ಹಂತದಲ್ಲಿ ನಾವು ಆ ಬರಹಗಾರರಲ್ಲಿ ಒಳ್ಳೆಯ ವಿಷಯಗಳನ್ನು ನೋಡಬೇಕು. ಅವರು ದೇವರಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದ್ದರು. ಸ್ವರ್ಗ, ನರಕ, ಕೆಟ್ಟ ಕರ್ಮ, ಒಳ್ಳೆಯ ಕರ್ಮ, ಆತ್ಮ, ಮೋಕ್ಷವನ್ನು ನಂಬುತ್ತಾರೆ. ಆದರೆ ಕೆಲವರು ಅದನ್ನು ಸ್ವರ್ಗ ಅಥವಾ ಮೋಕ್ಷ ಎಂದು ಕರೆಯುತ್ತಾರೆ. ಅವರು ದಯೆ, ಕರುಣಾಮಯಿ, ಸರ್ವಶಕ್ತ, ಸರ್ವಜ್ಞ, ಕರ್ತ, ನೀತಿವಂತ, ದುಷ್ಟರನ್ನು ನಾಶ ಮಾಡುವ, ಅತ್ಯಂತ ಪ್ರೀತಿಯ, ಅದೃಷ್ಟವನ್ನು ಬದಲಾಯಿಸುವ, ಆಸೆಗಳನ್ನು ಪೂರೈಸುವವ, ಎಲ್ಲರಿಗೂ ಉಣಬಡಿಸುವವ, ಕೊಡುವವ ಮುಂತಾದ ಅನೇಕ ಸುಂದರವಾದ ವಿಷಯಗಳನ್ನು ಬರೆದು ತಮ್ಮ ಭಾವನೆಯನ್ನು ತೋರಿಸಿದರು. ಮೋಕ್ಷದ ಭಯವನ್ನು ಹೋಗಲಾಡಿಸುವವನು, ದುರದೃಷ್ಟವನ್ನು ಹೋಗಲಾಡಿಸುವವನು, ಸಂತೋಷವನ್ನು ನೀಡುವವನು ಇತ್ಯಾದಿ. ಈ ಸುದೀರ್ಘ ಮಾರ್ಗದ 1170 ಶತಕೋಟಿ ಮೈಲುಗಳು ಎಲ್ಲೆಡೆ ದೇವರಿದ್ದರೂ ದೇವರು ಎಲ್ಲರಿಗೂ ರಹಸ್ಯವಾಗಿ ಉಳಿದಿದ್ದಾನೆ. ವಿಕಾಸದ ಆ ಹಂತದಲ್ಲಿ ಆ ಬರಹಗಾರರ ಅತ್ಯುತ್ತಮ ವಿಷಯವೆಂದರೆ ಅವರು ಸ್ವರ್ಗದಿಂದ ಬರುವ
ಒಳ್ಳೆಯವರನ್ನು ರಕ್ಷಿಸುವ ಮತ್ತು ದುಷ್ಟರನ್ನು ನಾಶ ಮಾಡುವ ಉತ್ತಮ ಆತ್ಮದ ಬಗ್ಗೆ ತಿಳಿದಿದ್ದರು. ಈಗ ಪ್ರಶ್ನೆ ಏನೆಂದರೆ, ಪವಿತ್ರ ಆತ್ಮವು ಸ್ವರ್ಗದಿಂದ ಬರುತ್ತಿರುವ ಬಗ್ಗೆ ಅವರಿಗೆ ಹೇಗೆ ಗೊತ್ತಾಯಿತು? ಉತ್ತರ: ವಾಸ್ತವವಾಗಿ, ಈ ಬರಹಗಾರರಲ್ಲಿ ಕೆಲವರು ಹಿಂದಿನ ಭೂಮಿಯಿಂದ ಬಂದವರು, ಅಲ್ಲಿ ಅವರು ಈಗಾಗಲೇ ಈ ಘಟನೆಗೆ ಸಾಕ್ಷಿಯಾಗಿದ್ದರು. 12ನೇ ತರಗತಿಯ ಅನುತ್ತೀರ್ಣ ವಿದ್ಯಾರ್ಥಿಯು 11 ರಿಂದ 12ನೇ ತರಗತಿಯ ಹೊಸ ವಿದ್ಯಾರ್ಥಿಗಳ ನಡುವೆ ಉಳಿಯುವ ರೀತಿ ಮತ್ತು ಆ ತರಗತಿಯ ದಿನಚರಿಯನ್ನು ನೆನಪಿಸಿಕೊಳ್ಳುವುದು. ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಕಳೆದ ಬಾರಿ ಪರೀಕ್ಷೆಯ ಸಮಯದಲ್ಲಿ ಏನಾಯಿತು ಎಂಬುದನ್ನು ನೆನಪಿಸಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ಆರಂಭದಲ್ಲಿ ಅವತಾರದ ಬಗ್ಗೆ ಬರೆದ ಲೇಖಕರು ಹಿಂದಿನ ಭೂಮಿಯ ಜನರು, ಅವರು ತಪ್ಪಿನಿಂದ ಸಮಯದೊಂದಿಗೆ ಮುಂದುವರಿಯಲು ಸಾಧ್ಯವಾಗಲಿಲ್ಲ ಮತ್ತು ಆದ್ದರಿಂದ ಹಿಂದಿನ ಹಾದಿಯಲ್ಲಿ ಹಿಂದುಳಿದಿದ್ದರು. ಅವರು ಮುಂದೆ ವಿಕಸನಗೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವು ತಪ್ಪಿನಿಂದ ಅವರು ಭವಿಷ್ಯದಲ್ಲಿ ಹೋಗಲಾಗಲಿಲ್ಲ. ಹೋಮೋ ಮ್ಯಾಕ್ಸಿಮಸ್ಗೆ ವಿಕಸನಗೊಳ್ಳಲು ಸಾಧ್ಯವಾಗಲಿಲ್ಲ, ದೇವರಾಗಲು ಸಾಧ್ಯವಾಗಲಿಲ್ಲ ಮತ್ತು ಇಲ್ಲಿಯೇ ಇದ್ದರು. ಕಂಪ್ಯೂಟರ್ ಯುಗದಿಂದ ಅವರು ಶಿಲಾಯುಗಕ್ಕೆ ಬಿದ್ದರು. 20ನೇ ಮಹಡಿಯಿಂದ ಅವರು ನೇರವಾಗಿ ಮೊದಲ ಮಹಡಿಗೆ ಬಿದ್ದರು. ಅಲ್ಲಿ ಅವರು ಹಿಂದಿನ ರಾತ್ರಿಯ ಕನಸಿನಂತೆ ಸ್ವಲ್ಪ ಸ್ಮರಣೆಯನ್ನು ಹೊಂದಿದ್ದರು, ಆದರೆ ಬರೆಯುವ ಸೌಲಭ್ಯದ ಕೊರತೆ ಮತ್ತು ಭಾಷೆಯ ಕೊರತೆಯಿಂದಾಗಿ ಏನನ್ನೂ ಬರೆಯಲು ಸಾಧ್ಯವಾಗಲಿಲ್ಲ. ಮತ್ತು ಅವರು ಬರೆಯಲು ಕೆಲವು ಮಾರ್ಗಗಳನ್ನು ಕಂಡುಕೊಂಡಾಗ ಈ ಘಟನೆಯು ಹಳೆಯ ಕನಸಿನಂತೆ ಮರೆತು ಹೋಗಿದೆ. ಅದರ ನಂತರ ಎಲ್ಲಾ ಬರಹಗಾರರು ತಮ್ಮ ಮನಸ್ಸಿಗೆ ಬಂದದ್ದನ್ನು ಕಾಲ್ಪನಿಕವಾಗಿ ಬರೆದರು ಮತ್ತು ಅದನ್ನು ತುಂಬಾ ಆಸಕ್ತಿದಾಯಕ, ಮನರಂಜನೆ, ತಾರ್ಕಿಕ ಧ್ವನಿ, ನಿಗೂಢವಾಗಿ ಮಾಡಿದರು ಮತ್ತು ಮುಂದಿನ ಪೀಳಿಗೆಗಳು ಅವುಗಳನ್ನು ನಂಬುತ್ತಾರೆ. ಅವರು ಹೊಸ ಭೂಮಿಯಲ್ಲಿ ಕೆಲವು ಪುಸ್ತಕಗಳು ಮತ್ತು ಶಿಲ್ಪಗಳನ್ನು ಕಂಡುಕೊಂಡಿದ್ದರು, ಆದರೆ ಅವುಗಳನ್ನು ಎಲ್ಲಿಂದ, ಹೇಗೆ, ಯಾವಾಗ ಮತ್ತು ಯಾರು ಇಲ್ಲಿಗೆ ತಂದಿರಬಹುದು ಎಂದು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಹಿಂದಿನ ಘಟನೆಗಳು ಈ ಭೂಮಿಯ ಮೇಲೆ ಮತ್ತು ಈ ಕಕ್ಷೆಯಲ್ಲಿ ಮಾತ್ರ ನಡೆದಿವೆ ಎಂದು ಅವರು ಭಾವಿಸಿದರು. ಸ್ವಲ್ಪ ಸಮಯದ ನಂತರ ಆ ಪುಸ್ತಕಗಳು ಧೂಳಾಗಿ ಮಾರ್ಪಟ್ಟವು ಮತ್ತು ಶಿಲ್ಪಗಳು ಶಾಶ್ವತವಾಗಿ ರಹಸ್ಯವಾಗಿ ಉಳಿದಿವೆ. ಆದರೆ ಬರಹಗಾರರ ಲೇಖನಿ ಇಂದಿಗೂ ಬರೆಯುವುದನ್ನು ನಿಲ್ಲಿಸಲಿಲ್ಲ ಮತ್ತು ಈಗ ಅದೇ ಕಥೆಗಳನ್ನು ಹೆಚ್ಚು ಸುಧಾರಿತ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ಮತ್ತು ಪ್ರತಿದಿನ ಯೂಟ್ಯೂಬ್ನಲ್ಲಿ ಸಾವಿರಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತಿದೆ. ಈ ರೀತಿಯಾಗಿ ಶಿಲಾಯುಗದಿಂದ ಯೂಟ್ಯೂಬ್ ಯುಗಕ್ಕೆ ಪ್ರಯಾಣದ ಹಾದಿಯು ವಿಸ್ಮಯ, ಪ್ರಣಯ, ಸಂತೋಷ, ಭಯಾನಕ ಮತ್ತು ನೋವಿನಿಂದ ಕೂಡಿದೆ. 20ನೇ ಮಹಡಿಯಿಂದ ನೆಲ ಮಹಡಿಗೆ ನೇರವಾಗಿ ಬಿದ್ದವರಿಗೆ ಇತರರಿಗಿಂತ ಹೆಚ್ಚು ತಿಳಿದಿದೆ. ಈ ಕಕ್ಷೆಯ ರಸ್ತೆಯಲ್ಲಿ ನಿರ್ದಿಷ್ಟ ಸಮಯ ಬಂದಾಗ ಅದು ಬಹಿರಂಗಗೊಳ್ಳುತ್ತದೆ. ಉದಾಹರಣೆಗೆ, ಎಲ್ಲರೂ 5ನೇ ಮಹಡಿಯನ್ನು ತಲುಪಿದಾಗ, ಅವರ ಮನಸ್ಸು 5ನೇ ಮಹಡಿಯಲ್ಲಿರುವ ಎಲ್ಲಾ ಸಾಧ್ಯತೆಗಳನ್ನು ತಕ್ಷಣವೇ ಗ್ರಹಿಸುತ್ತದೆ. ಯಾರಾದರೂ ಏನನ್ನಾದರೂ ಯೋಚಿಸಲು ಪ್ರಾರಂಭಿಸುವ ಮೊದಲು, ಅವರು ಸಾಧಿಸುತ್ತಾರೆ, ಏಕೆಂದರೆ ಅವರು ತಮ್ಮ ಹಿಂದಿನ ಜೀವನದಲ್ಲಿ ಈ ಎಲ್ಲ ವಿಷಯಗಳನ್ನು ನೋಡಿದ್ದಾರೆ. ಅವರು ಈಗಾಗಲೇ ತಮ್ಮ ಹಿಂದಿನ ಜೀವನದಲ್ಲಿ ಆ ವಿಷಯಗಳನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಹಿಂದಿನ ಭೂಮಿಯಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿದ್ದರು, ಆದರೆ ದೇವರ ನಿಯಮವನ್ನು ಅನುಸರಿಸದ ಕಾರಣ ಅವರು ಭವಿಷ್ಯದಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ ಮತ್ತು ಈ ಕಟ್ಟಡದಲ್ಲಿಯೇ ಉಳಿದರು. ಆದ್ದರಿಂದ ಈ ಕಟ್ಟಡದ ಈ ಮಹಡಿಯಲ್ಲಿ ಕಳೆದ ಬಾರಿ ಏನಾಯಿತು ಅದೇ ವಿಷಯಗಳು ನಡೆಯಲಿವೆ ಎಂದು ಅವರಿಗೆ ತಿಳಿದಿದೆ. ಎಲ್ಲ ಇತರ ಜನರು ಅವರನ್ನು ಪ್ರತಿಭೆ ಎಂದು ಪರಿಗಣಿಸುತ್ತಾರೆ. ಇವರಲ್ಲಿ ಹೆಚ್ಚಿನವರು ರಾಜಕೀಯ, ಕಾನೂನು, ನ್ಯಾಯಾಂಗ, ಸರ್ಕಾರ, ವ್ಯಾಪಾರ, ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಪ್ರವೇಶಿಸುವ ಮೂಲಕ ಅಪಾರ ಪ್ರಮಾಣದ ಹಣವನ್ನು ಸಂಗ್ರಹಿಸುತ್ತಾರೆ. ನೀವು ಒಬ್ಬ ಕೋಟ್ಯಾಧಿಪತಿಯನ್ನು ನೋಡಿದಾಗ ನೀವು ಇಷ್ಟು ಕಷ್ಟಪಟ್ಟು ದುಡಿಯುವುದು ಹೇಗೆ ಎಂದು ನೀವು ಯೋಚಿಸಿರಬಹುದು. ನಾನು ತುಂಬಾ ಬಡವ, ಮತ್ತು ಈ ವ್ಯಕ್ತಿ ಇಷ್ಟು ಶ್ರೀಮಂತ. ಇದನ್ನು ಹಿಂದಿನ ಜನ್ಮದ ಕರ್ಮ ಎಂದು ಕರೆಯುತ್ತಾರೆ. ನಿಕೋಲಾ ಟೆಸ್ಲಾ ಅವರ ಯಶಸ್ಸಿನ ಬಗ್ಗೆ ನಿಮಗೆ ತಿಳಿದಿದ್ದರೆ, ಅವರ ಮನಸ್ಸು ಏಕೆ ಮತ್ತು ಹೇಗೆ ವಿಭಿನ್ನವಾಗಿತ್ತು ಎಂದು ನೀವು ಯೋಚಿಸಿರಬೇಕು. ವಿದ್ಯುತ್ ಶಕ್ತಿಯಲ್ಲಿ ಪರ್ಯಾಯ ಪ್ರವಾಹವನ್ನು ಹೇಗೆ ಕಂಡುಹಿಡಿಯಬಹುದು? ಇತರ ಜನರು ಅದನ್ನು ಏಕೆ ಮಾಡಲು ಸಾಧ್ಯವಾಗಲಿಲ್ಲ? ಉತ್ತರ: ಏಕೆಂದರೆ ನಿಕೋಲಾ ಟೆಸ್ಲಾ ಅವರು ಹಿಂದಿನ ಭೂಮಿಯ 18ನೇ ಶತಮಾನದಲ್ಲಿ ಆ ಜ್ಞಾನವನ್ನು ಹೊಂದಿದ್ದರು. ಈ ಮಾರ್ಗದ ಗುಣಲಕ್ಷಣಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದಂತೆ, ಇಲ್ಲಿ ಯಾವುದೇ ವ್ಯಕ್ತಿಗೆ ಭವಿಷ್ಯದ ಬಗ್ಗೆ ಅಥವಾ ಈ ದೇಹದಲ್ಲಿ ಬರುವ ಮೊದಲು ಅವನು ಎಲ್ಲಿದ್ದಾನೆಂದು ತಿಳಿದಿಲ್ಲ. ಅವರು ಆದಿ ಶಂಕರಾಚಾರ್ಯರಂತಹ ಮಹಾನ್ ಚೇತನವಾಗಲಿ, ಎಲೋನ್ ಮಸ್ಕ್ನಂತಹ ಉದ್ಯಮಿಯಾಗಲಿ, ನರೇಂದ್ರ ಮೋದಿಯಂತಹ ಮಹಾನ್ ನಾಯಕರಾಗಲಿ ಅಥವಾ ನಿಕೋಲಾ ಟೆಸ್ಲಾ ಅವರಂತಹ ವಿಜ್ಞಾನಿಯಾಗಲಿ, ಯಾರಿಗೂ ತಿಳಿದಿಲ್ಲ. ಈ ರಹಸ್ಯವನ್ನು ತಿಳಿದಿರುವ ಏಕೈಕ ವ್ಯಕ್ತಿ, ಪ್ರಕೃತಿಯ ನಿಯಮವನ್ನು ಪಾಲಿಸುವ ಮೂಲಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು, ಸ್ವರ್ಗದಲ್ಲಿ ಜನಿಸಿದರು, ಬ್ರಹ್ಮಾಂಡದ ಬಗ್ಗೆ ಎಲ್ಲವನ್ನೂ ಕಲಿತರು ಮತ್ತು ನಂತರ ಹಿಂದಿನದಕ್ಕೆ ಮರಳಿದರು.
ಅಥವಾ ಎರಡನೆಯ ಕಕ್ಷೆಯಿಂದ ಮೂರನ ಕಕ್ಷೆಗೆ ಬಂದವನು ಎಂದು ಸರಳವಾಗಿ ಹೇಳಿ ಅಥವಾ ಅದನ್ನು ಸರಳಗೊಳಿಸಿ ಮತ್ತು ಸ್ವರ್ಗದಿಂದ ಭೂಮಿಗೆ ಹೇಳಿ. ನಂತರ ಈ ಕಕ್ಷೆಯಲ್ಲಿ ಅವನ ದೇಹವು ನಮ್ಮಂತೆಯೇ ಈ ಭೂಮಿಯ ರಾಸಾಯನಿಕಗಳಿಂದ ಮಾಡಲ್ಪಟ್ಟಿದೆ, ಆದರೆ ಆತ್ಮವು ಸ್ವರ್ಗದಿಂದ ಬರುತ್ತದೆ. ಆದರೆ ಪ್ರಶ್ನೆಯೆಂದರೆ ಒಬ್ಬ ವ್ಯಕ್ತಿಯು ಆ ಮುಂದುವರಿದ ಪ್ರಪಂಚದಿಂದ ಧರ್ಮಗಳು, ಅಜ್ಞಾನ ಮತ್ತು ಅವ್ಯವಸ್ಥೆಗಳ ಜಗತ್ತಿಗೆ ಏಕೆ ಬರುತ್ತಾನೆ? ನಿಮ್ಮ ಕಾರು, ಕಂಪ್ಯೂಟರ್, ಹವಾನಿಯಂತ್ರಿತ ಐಷಾರಾಮಿ ಮನೆ ಸೇರಿದಂತೆ ಎಲ್ಲವನ್ನೂ ಬಿಟ್ಟು 1500 ವರ್ಷಗಳ ಹಿಂದೆ ಹೋಗಿ ಎಂದು ನಾನು ಕೇಳಿದರೆ, ನೀವು ಸಮಯ ಪಥದಲ್ಲಿ ಆ ಭಯಾನಕ ಸ್ಥಳವನ್ನು ಯೋಚಿಸುವಾಗ ನೀವು ಭಯಭೀತರಾಗುತ್ತೀರಿ ಮತ್ತು ಇಲ್ಲ ಎಂದು ಹೇಳುವಿರಿ. ಆದರೆ ನೀವು ಪರಮ ಪರೋಪಕಾರಿ, ದಯೆ, ಪರೋಪಕಾರಿ ಮತ್ತು ನಿಮ್ಮ ತಾಯಿ, ತಂದೆ ಮತ್ತು ಲಕ್ಷಾಂತರ ನರಳುತ್ತಿರುವ ಜನರ ಸಲುವಾಗಿ ಹೋಗಬೇಕಾದರೆ, ನೀವು ಆ ಭಯಾನಕ ನೋವನ್ನು ಸ್ವೀಕರಿಸಬಹುದು. ಅದೇ ರೀತಿಯಲ್ಲಿ ಸಂಪೂರ್ಣ ವಿಕಸನಗೊಂಡ ಆತ್ಮಗಳ ಗ್ರಹದಿಂದ ಒಬ್ಬ ವ್ಯಕ್ತಿಯು ಈ ರಸ್ತೆಯ ಅಜ್ಞಾನಿಗಳಿಗೆ ಹಿಂದಿನ ಮತ್ತು ಭವಿಷ್ಯದ ರಹಸ್ಯಗಳನ್ನು ಕಲಿಸಲು ಧೈರ್ಯವನ್ನು ಸಂಗ್ರಹಿಸಬೇಕು, ಏಕೆಂದರೆ ಈ ರಸ್ತೆಯಲ್ಲಿರುವ ಜನರು ಅಜ್ಞಾನಿಗಳು ಮತ್ತು ಹಠಮಾರಿಗಳು, ಮೂಲಭೂತವಾದಿಗಳು, ಅನೀತಿವಂತರು, ಕ್ರೂರ ಮತ್ತು ಅಪಾಯಕಾರಿ. ಆದರೆ ದೊಡ್ಡ ಭೂಕಂಪ ಮತ್ತು ಬದಲಾವಣೆಯ ಸಮಯದಲ್ಲಿ ಅವರು ತುರ್ತಾಗಿ ಏನನ್ನಾದರೂ ತಿಳಿದುಕೊಳ್ಳಬೇಕು. ಇಲ್ಲಿಗೆ ಬಂದ ನಂತರ ಅವನ ದೇಹವು ಸಾಯುತ್ತದೆ ಮತ್ತು ಆತ್ಮವು ಮಾನವ ದೇಹದಲ್ಲಿ ಹುಟ್ಟುತ್ತದೆ. ಮಾನವ ದೇಹದಲ್ಲಿ ಹುಟ್ಟಿದ ನಂತರ ಅವನಿಗೆ ಹಸಿವು ಉಂಟಾಗುತ್ತದೆ, ಧರಿಸಲು ಬಟ್ಟೆ ಬೇಕು, ವಾಸಿಸಲು ಸ್ಥಳ, ಸ್ನಾನಗೃಹ, ಅಡುಗೆಮನೆ ಮತ್ತು ಬದುಕಲು ಮಾನವನ ಎಲ್ಲಾ ಮೂಲಭೂತ ಅವಶ್ಯಕತೆಗಳು. ಅವನು ಅತ್ಯಂತ ಬುದ್ಧಿವಂತನಾಗಿರುತ್ತಾನೆ, ಆದರೆ ಯಾರೂ ಅವನ ಮಾತನ್ನು ಕೇಳುವುದಿಲ್ಲ, ಏಕೆಂದರೆ ಭೂಮಿಯು ಅಮಾವಾಸ್ಯೆಗೆ ಜನ್ಮ ನೀಡುವ ಮತ್ತು ನಂತರ ಸ್ವರ್ಗದ ಹಾದಿಗೆ ಚಲಿಸುವ ಭವಿಷ್ಯದ ಹಾದಿಯನ್ನು ಯಾರೂ ನೋಡಿಲ್ಲ, ಕೇಳಿಲ್ಲ ಅಥವಾ ಓದಿಲ್ಲ. ಈ ವಿಷಯಗಳನ್ನು ಯಾವುದೇ ಧರ್ಮಗ್ರಂಥದಲ್ಲಿ ಬರೆಯಲಾಗಿಲ್ಲ ಮತ್ತು ಬರೆದಿದ್ದರೂ ಸಹ ಅವು ಅಷ್ಟು ಸ್ಪಷ್ಟವಾಗಿಲ್ಲ. ಆದ್ದರಿಂದ ಭವಿಷ್ಯದಲ್ಲಿ ಪ್ರಯಾಣದ ಬಗ್ಗೆ ಅವರ ವಿವರಣೆಗಳನ್ನು ಹುಚ್ಚುತನ, ಅನುಪಯುಕ್ತ ಅಥವಾ ಅಪ್ರಸ್ತುತ ಎಂದು ಪರಿಗಣಿಸಲಾಗುತ್ತದೆ. ಗತಕಾಲದ ಬಗ್ಗೆ ಯಾರಿಗೂ ತಿಳಿದಿಲ್ಲವಾದರೂ, ಧರ್ಮಗ್ರಂಥಗಳಿಂದ ಕಥೆಗಳನ್ನು ಕಂಠಪಾಠ ಮಾಡುವವರು, ಸಾರ್ವಜನಿಕವಾಗಿ ಬೋಧಿಸುವವರು ಮತ್ತು ಕೇಳುಗರು ಅವರನ್ನು ನಂಬುವ ಬೋಧಕರು ಬಹುಶಃ ಅವರು ಧರ್ಮಗ್ರಂಥಗಳಲ್ಲಿ ಬರೆದಿರುವಂತೆ ಸತ್ಯವನ್ನು ಹೇಳುತ್ತಿರಬಹುದು. ನಿಕೋಲಾ ಟೆಸ್ಲಾ ಭವಿಷ್ಯದಲ್ಲಿ ಹೋಗಲಿಲ್ಲ, ಆದರೆ ಮಾನವರ ಈ ಜಗತ್ತಿನಲ್ಲಿ ವಿದ್ಯುತ್ತನ್ನು ಹೇಗೆ ಉತ್ಪಾದಿಸಬಹುದು ಎಂಬುದರ ಬಗ್ಗೆ ಅವರಿಗೆ ಸಂಪೂರ್ಣ ಜ್ಞಾನವಿತ್ತು. ಇದು ಕಾಣಿಸಿಕೊಳ್ಳಲು ಕೆಲವು ವರ್ಷಗಳ ಕಠಿಣ ಪರಿಶ್ರಮವನ್ನು ತೆಗೆದುಕೊಂಡಿತು, ಆದರೆ ಇದು ಕೇವಲ ಸಾಧ್ಯವಿಲ್ಲ ಎಂದು ಅವನ ಆತ್ಮಸಾಕ್ಷಿಗೆ ತಿಳಿದಿತ್ತು. ಆದರೆ ಇದು ನನಗೆ ತಿಳಿದಿರುವಂತೆ, ಹಿಂದಿನ ಭವಿಷ್ಯದ ಹಾದಿಗಳ ಬಗ್ಗೆ ತಿಳಿದಿರುವವನು ಒಂದು ದಿನ ಮನುಷ್ಯರಿಂದ ಅರ್ಥಮಾಡಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ದಶಕಗಳವರೆಗೆ ನಾನು ನಿರಂತರವಾಗಿ ಅದರ ಮೇಲೆ ಕೆಲಸ ಮಾಡುತ್ತಿದ್ದೇನೆ, ಏಕೆಂದರೆ ಬೇಗ ಅಥವಾ ನಂತರ ಸತ್ಯವು ಕಾಣಿಸಿಕೊಳ್ಳಬೇಕು. ಎಲೋನ್ ಮಸ್ಕ್ ಈ ವರ್ತಮಾನದಿಂದ ಸ್ವಲ್ಪ ಮುಂದೆ ಸಾಗಿದ್ದರೆ, ಭವಿಷ್ಯತ್ತಿಗೆ ಹೋಗಿ ಚಂದ್ರನ ಜನನವನ್ನು ಆ ಭೂಮಿಯ ಗರ್ಭದಿಂದ ನೋಡಿ ನಂತರ ಸಮಯದೊಂದಿಗೆ ವಿಕಸನಗೊಂಡಿದ್ದರೆ, ಅವರು ಈ ಸ್ಥಳಕ್ಕೆ ಹಿಂತಿರುಗಿದ್ದರೆ, ಅವರು ಈ ಎಲ್ಲಾ ರಹಸ್ಯಗಳನ್ನು ವಿವರಿಸಬಹುದಿತ್ತು. ಆದರೆ ಅವನು ಸತ್ಯದ ಗೋಡೆಯನ್ನು ದಾಟಲು ಸಾಧ್ಯವಾಗಲಿಲ್ಲ ಮತ್ತು ಅದಕ್ಕಾಗಿಯೇ ಅವನಿಗೆ ಚಂದ್ರನ ಮೂಲದ ಬಗ್ಗೆ ಏನಾದರೂ ತಿಳಿದಿದೆ. ಹಿಂದಿನ ಮತ್ತು ಭವಿಷ್ಯದಲ್ಲಿ ಪ್ರಯಾಣದ ರಹಸ್ಯಗಳನ್ನು ನನಗೆ ಹೇಳಿದವನು ನಿಮ್ಮ ಮತ್ತು ನನ್ನಂತಹ ಸಾಮಾನ್ಯ ವ್ಯಕ್ತಿ, ಆದರೆ ಅವನು ಬ್ರಹ್ಮಾಂಡದ ಶುದ್ಧ ಆತ್ಮ, ಅವನಷ್ಟು ಶ್ರೇಷ್ಠರು ಭೂಮಿಯಲ್ಲಿ ಯಾರೂ ಇಲ್ಲ. ಪ್ರಕೃತಿಯ ನಿಯಮವನ್ನು ಅನುಸರಿಸಿದ ಮತ್ತು ಭವಿಷ್ಯದಿಂದ ಈ ಜಗತ್ತಿಗೆ ಬಂದ ಏಕೈಕ ಆತ್ಮ ಇದು. ಇತರ ಎಲ್ಲಾ ಮೇಧಾವಿಗಳು ತಮ್ಮ ತಾಯಿಗೆ ಕೃತಜ್ಞರಾಗಿಲ್ಲದ ಮೂಲಕ ಪ್ರಕೃತಿಯ ನಿಯಮವನ್ನು ಉಲ್ಲಂಘಿಸಿದ್ದರು ಮತ್ತು ನಂತರ ಅವರು ಈ ಭೂಮಿಯಲ್ಲಿ ಮರುಜನ್ಮ ಪಡೆದರು. ಆದ್ದರಿಂದಲೇ ಅವರು ಇಂದಿಗೂ ತಮ್ಮ ಆ ಕಾಲದ ಅಜ್ಞಾನ ಧರ್ಮಗಳನ್ನು ಅನುಸರಿಸುತ್ತಿದ್ದಾರೆ. ಹಳೆಯ ಕಾಲದ ವೇಷಭೂಷಣದಲ್ಲಿ ನೀವು ನೋಡಬಹುದಾದ ಈ ಎಲ್ಲಾ ಜನರು, ವಿಶೇಷವಾಗಿ ಧಾರ್ಮಿಕ ಮುಖಂಡರು, ನಿಷ್ಠಾವಂತರು ಎಂದು ಹೇಳಿಕೊಳ್ಳುತ್ತಾರೆ, ಬಹುತೇಕ ಒಂದೇ ಜನರು. ಅವರ ಕಣ್ಣುಗಳು ಆ ಸಮಯದಲ್ಲಿ ತೆರೆದಿರಲಿಲ್ಲ ಮತ್ತು ಈಗ ತೆರೆದಿಲ್ಲ. ಅವರು ಆ ಸಮಯದಲ್ಲಿ ಹಾರ್ಡ್ಕೋರ್ ಆಗಿದ್ದರು ಮತ್ತು ಈಗ ಹಾರ್ಡ್ಕೋರ್ ಆಗಿದ್ದಾರೆ. ಆ ಸಮಯದಲ್ಲಿ ಅವರು ನಂಬಿದ ಧಾರ್ಮಿಕ ಪುಸ್ತಕ, ಅವರು ಈಗಲೂ ನಂಬುತ್ತಾರೆ. ಅವರು ತಮ್ಮ ತಾಯಿಗೆ ದ್ರೋಹ ಮಾಡಿದ ನಂತರ ಇಲ್ಲಿಗೆ ಬಂದಿದ್ದಾರೆ, ಆದ್ದರಿಂದ ಈ ತಾಯಿಯು ಉತ್ಪಾದಿಸಿದ ಆಹಾರವನ್ನು ಸೇವಿಸಿದ ನಂತರವೂ ಅವರು ಮತ್ತೆ ನಿಷ್ಠೆಯಿಲ್ಲದಿರಬಹುದು. ಈ ತಾಯಿಯ ಆಹಾರ ಉತ್ಪನ್ನವನ್ನು ಸೇವಿಸಿದ ನಂತರವೂ ಅವರು ಈ ತಾಯಿಯ ಮಕ್ಕಳಿಗೆ ದಯೆ ತೋರದಿರಬಹುದು. ಇದು ಭಾರತದಲ್ಲಿ ವಾಸಿಸುವ ಅನೇಕ ಇತರ ಧರ್ಮದ ಜನರಿಗೆ ಹೋಲುತ್ತದೆ. ಅವರು ಆ ಭೂಮಿಯಿಂದ ಆಹಾರವನ್ನು ಸೇವಿಸಿದ ನಂತರವೂ ಭಾರತವನ್ನು ತಮ್ಮ ಮಾತೃಭೂಮಿ ಎಂದು ಪರಿಗಣಿಸುವುದಿಲ್ಲ.
ಅಪ್ರಾಮಾಣಿಕತೆ ಅವರ ವಂಶವಾಹಿಗಳಲ್ಲಿದೆ. ನೋಯ್ಡಾದಲ್ಲಿ ನನ್ನ ಮನೆಯಿಂದ ಕೆಲವೇ ಗಜಗಳಷ್ಟು ದೂರದಲ್ಲಿ ಆಸ್ಪತ್ರೆ ಇತ್ತು. ನಂತರ ಕೆಲವು ವೈದ್ಯರು ತಮ್ಮ ರೋಗಿಗಳನ್ನು ಸಂತೈಸುತ್ತಿದ್ದಾರೆ ಮತ್ತು ಅವರ ಮೂತ್ರಪಿಂಡಗಳನ್ನು ಮಾರಾಟ ಮಾಡಲು ಕದ್ದಿದ್ದಾರೆ ಎಂದು ಸುದ್ದಿಯಾಗಿತ್ತು. ಇಂತಹ 1,000 ಅಮಾನವೀಯ ಉದಾಹರಣೆಗಳಿವೆ. ಅಂತಹ ಕೆಲಸಗಳನ್ನು ಮಾಡುವವರು ತಮ್ಮ ತಾಯಿ ಮತ್ತು ಇತರ ತಾಯಿಯ ಮಕ್ಕಳಿಗೆ ಅಪ್ರಾಮಾಣಿಕರಾಗಿದ್ದಾರೆ. ಅವರು ವಿದೇಶಿಯರು. ಅವರು ಮಾನವ ದೇಹದಲ್ಲಿದ್ದಾರೆ, ಆದರೆ ಅವರು ಹಿಂದಿನಿಂದ ಮತ್ತು ಇಂದಿನವರೆಗೂ ಯಾವಾಗಲೂ ಪ್ರಕೃತಿಯನ್ನು ವಂಚಿಸಿದ್ದಾರೆ. ಈ ಜನರು ಸಮಯದೊಂದಿಗೆ ಉಳಿದಿಲ್ಲ ಮತ್ತು ಪ್ರಕೃತಿಯನ್ನು ಮೋಸಗೊಳಿಸಲಿಲ್ಲ. ಆದ್ದರಿಂದ ಅವರು ಸಾಮಾನ್ಯ ಜನರಿಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರಾಗಿದ್ದರೂ ಈ ದುಃಖದ ಹಾದಿಯಲ್ಲಿ ಜನಿಸುತ್ತಾರೆ. ಅವರು ಮೌಲವಿಗಳು, ಪಾದರಿಗಳು, ಪುರೋಹಿತರು, ಸಾಧುಗಳು, ಸಂತರು, ಮಹಾತ್ಮರು, ಹಾಗೆಯೇ ಉದ್ಯಮಿಗಳು, ರಾಜಕಾರಣಿಗಳು, ನ್ಯಾಯಾಧೀಶರು ಮತ್ತು ವಿಜ್ಞಾನಿಗಳ ರೂಪದಲ್ಲಿ ಕಂಡುಬರುತ್ತಾರೆ. ಆದುದರಿಂದ ತಾಯಿಯನ್ನು ಬಿಟ್ಟು ಪ್ರಕೃತಿಯನ್ನು ವಂಚಿಸುವ ಮೂಲಕ ಎಂದಿಗೂ ಹಿಂದೆ ಹೋಗಬೇಡಿ. ಆದರೆ ನಾನು ಮೊದಲೇ ವಿವರಿಸಿದಂತೆ ಇಲ್ಲಿ ಅತ್ಯಂತ ರಹಸ್ಯವಾದ ವಿಷಯವೆಂದರೆ ಯಾವುದೇ ಮನುಷ್ಯನಿಗೆ ಭವಿಷ್ಯದಲ್ಲಿ ಅವನಿಗೆ ಏನಾಗಲಿದೆ ಮತ್ತು ಈ ದೇಹವನ್ನು ಪಡೆಯುವ ಮೊದಲು ಏನಾಯಿತು ಎಂದು ತಿಳಿದಿಲ್ಲ. ಶತಮಾನದ ಇತಿಹಾಸದಲ್ಲಿ ಅತ್ಯಂತ ಪವಿತ್ರ ಸಂತರಿಗೂ ಈ 2 ವಿಷಯಗಳು ತಿಳಿದಿಲ್ಲ. ಅದಕ್ಕಾಗಿಯೇ ಕೆಟ್ಟ ಆತ್ಮದ ಜನರು ಈ ರಹಸ್ಯದ ಅನನುಕೂಲತೆಯನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ಒಳ್ಳೆಯ ಆತ್ಮಗಳು ಒಳ್ಳೆಯದನ್ನು ಮಾಡುತ್ತಲೇ ಇರುತ್ತಾರೆ. ಭವಿಷ್ಯದ ರಹಸ್ಯದ ಬಗ್ಗೆ ಯಾರಿಗೂ ತಿಳಿದಿಲ್ಲದಿದ್ದರೆ, ಭವಿಷ್ಯದಿಂದ ಸತ್ಯವನ್ನು ಹೇಳಲು ಬರುವವರನ್ನು ಹೇಗೆ ಗುರುತಿಸುವುದು ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಆಗ ಯಾವುದೇ ಮನುಷ್ಯನು ತಾನು ದೇವರೆಂದು ಹೇಳಿಕೊಳ್ಳಬಹುದು, ಮತ್ತು ಅವನು ಸ್ವರ್ಗದಿಂದ ಬಂದಿದ್ದಾನೆ ಮತ್ತು ಇತರರು ಅವನನ್ನು ನಂಬುತ್ತಾರೆ. ಆಗ ಯಾರಾದರೂ ತನ್ನನ್ನು ತಾನು ಅತೀತ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ತಿಳಿದಿರುವವನೆಂದು ಅಥವಾ ದೇವರೊಂದಿಗೆ ವಿಶೇಷ ಸಂಪರ್ಕವನ್ನು ಹೊಂದಿದ್ದನೆಂದು ಅಥವಾ ಮೋಕ್ಷವನ್ನು ಕೊಡುವವನೆಂದು ಘೋಷಿಸಿಕೊಳ್ಳಬಹುದೇ? ಉತ್ತರ ಹೌದು. ಜನರು ಅದನ್ನು ಮಾಡಬಹುದು. ಜನರು ಅದನ್ನು ಮಾಡಿದ್ದಾರೆ. ಜನರು ಹಾಗೆ ಮಾಡುತ್ತಿದ್ದಾರೆ, ಮತ್ತು ಎಲ್ಲಾ ಜನರು ಅವರನ್ನು ನಂಬಿದ್ದಾರೆ ಮತ್ತು ಈ ವ್ಯವಸ್ಥೆಯು ಈ ಕಕ್ಷೆಯಲ್ಲಿ ಮುಂದುವರಿಯುತ್ತದೆ. ಅವರು ಮತ್ತೊಂದು ಪ್ರಪಂಚದ ಹಳೆಯ ಜನರು. ಅವರ ದೇಹವು ಈ ಭೂಮಿಯಿಂದ ಮಾಡಲ್ಪಟ್ಟಿದೆ, ಆದರೆ ಆತ್ಮವು ಮತ್ತೊಂದು ಗ್ರಹದಿಂದ ಬಂದಿದೆ. ಅವರು ಧಾರ್ಮಿಕ ಕ್ಷೇತ್ರದಲ್ಲಿದ್ದರೆ ಅವರು ಜನರ ಮನಸ್ಸನ್ನು ನಿಯಂತ್ರಿಸುವಲ್ಲಿ ಪ್ರವೀಣರು. ಅವರು ವಾಕ್ಚಾತುರ್ಯವನ್ನು ಹೊಂದಿರುತ್ತಾರೆ. ಅವರು ಮಾತನಾಡುವಲ್ಲಿ ಪರಿಣತರು ಮತ್ತು ಅವರು ಜನರ ಮನಸ್ಸನ್ನು ತಿಳಿದಿದ್ದಾರೆ. ಆದ್ದರಿಂದ ಅನುಯಾಯಿಗಳನ್ನು ಒಟ್ಟುಗೂಡಿಸಿ ರಾಜನ ಜೀವನವನ್ನು ನಡೆಸುತ್ತಾರೆ. ಈ ಜನರು ಪ್ರತಿ ಧರ್ಮದಲ್ಲಿ ಮತ್ತು ಪ್ರತಿ ಪ್ರಾಂತ್ಯದಲ್ಲಿದ್ದಾರೆ. ಅವರಲ್ಲಿ ಯಾರೋ ಒಬ್ಬರು ತಮ್ಮನ್ನು ದೇವರು ಎಂದು ಕರೆದರು, ಆದರೆ ಇತರರು ದೇವರ ವಿಶೇಷ ಏಜೆಂಟ್ ಎಂದು ಹೇಳಿಕೊಳ್ಳುತ್ತಾರೆ. ಅಪಾರ ಪ್ರಮಾಣದ ಸಂಪತ್ತನ್ನು ಹೇಗೆ ಸಂಗ್ರಹಿಸಬೇಕು ಮತ್ತು ಅದನ್ನು ಹೇಗೆ ಆನಂದಿಸಬೇಕು ಎಂದು ಅವರಿಗೆ ತಿಳಿದಿದೆ. ಈ ಕಕ್ಷೆಯಲ್ಲಿ ಏನಾಗುತ್ತದೆ? ಭಾಗ 3. ಈ ಕಾಲ, ಕಕ್ಷೆ ಮತ್ತು ಯುಗದ ಚಕ್ರದಲ್ಲಿ ನಮ್ಮ ಭೂಮಿಯ ಇತಿಹಾಸ. ಈ ಭೂಮಿಯ ಭೂತಕಾಲದ ಬಗ್ಗೆ ನಿಮಗೆ ಈಗಾಗಲೇ ಸಾಕಷ್ಟು ವಿಷಯಗಳು ತಿಳಿದಿವೆ, ಏಕೆಂದರೆ ಆ ಘಟನೆಗಳನ್ನು ಇತಿಹಾಸದ ರೂಪದಲ್ಲಿ ಬರೆಯಲಾಗಿದೆ. ಬರಹಗಾರರು ಇನ್ನೂ ಶ್ರೀಮಂತರ ಒತ್ತಡದಲ್ಲಿದ್ದಾರೆ ಎಂದು ಅನೇಕ ಘಟನೆಗಳನ್ನು ತಿರುಚಿ ಬದಲಾಯಿಸಲಾಗಿದೆಯಾದರೂ, ಶಿಲಾಯುಗ, ಕಬ್ಬಿಣ ಯುಗ, ತಾಮ್ರಯುಗ, ಮೊಘಲರ ಕಾಲ, ಅಮೆರಿಕದ ಆವಿಷ್ಕಾರ, ಕೆಂಪು ಭಾರತೀಯರ ಸಾಮೂಹಿಕ ನಾಶ, ಭಯೋತ್ಪಾದನೆ ಮುಂತಾದ ಅನೇಕ ವಿಷಯಗಳು ಸರಿಯಾಗಿವೆ. ಮೊಘಲರು, ಭಕ್ತಿಯುಗದಿಂದ ಇಂದಿನ ಘಟನೆಗಳಿಗೆ. ಅಥವಾ ನೀವು ಸಹ ಮಾಡುವುದಿಲ್ಲ ಅಷ್ಟು ದೂರ ಹೋಗಬೇಕು. 1 ತಿಂಗಳ ಹಿಂದೆ ಅಥವಾ 1 ವರ್ಷದ ಹಿಂದೆ ನಿಮಗೆ ಏನಾಯಿತು ಅಥವಾ ಹುಟ್ಟಿದಾಗಿನಿಂದ ನಿಮ್ಮ ಜೀವನ ಹೇಗಿತ್ತು ಎಂಬುದು ನಿಮಗೆ ಬಹುತೇಕ ನೆನಪಿದೆ. ಆದರೆ ನಿಮಗೆ ತಿಳಿದಿಲ್ಲದಿರುವುದು ಭವಿಷ್ಯ. ಅದು ನಿಮ್ಮ ಸ್ವಂತ ಭವಿಷ್ಯವಾಗಲಿ ಅಥವಾ ಪ್ರಪಂಚದ ಭವಿಷ್ಯವಾಗಲಿ. ಆದರೆ ಭೂತಕಾಲಕ್ಕೆ ಹೋಗುವ ವಿಜ್ಞಾನದ ಬಗ್ಗೆ ನಾನು ನಿಮಗೆ ಹೇಳುವ ಕ್ಷಣ, ನೀವು ಅನೇಕ ಅಪರಿಚಿತ ವಿಷಯಗಳನ್ನು ಸಹ ನೋಡಬಹುದು. ಆದಾಗ್ಯೂ ಇದು ನಿಮ್ಮ ಮನಸ್ಸಿನ ಸಾಮರ್ಥ್ಯ, ನೀವು ಅದನ್ನು ಎಷ್ಟು ತೆಗೆದುಕೊಳ್ಳಬಹುದು ಮತ್ತು ನೀವು ಎಷ್ಟು ಹೊಂದಬಹುದು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಹಿಂದಿನ ಹಾದಿಯಲ್ಲಿ ಒಂದು ಕಡೆ ನೀವು ಧರ್ಮಗ್ರಂಥಗಳನ್ನು ಕುರುಡಾಗಿ ಅನುಸರಿಸುವ ಜನರನ್ನು ನೋಡುತ್ತೀರಿ, ಆದರೆ ಸಾಮೂಹಿಕ ಹತ್ಯೆಗಳು, ಅವ್ಯವಸ್ಥೆಗಳು ಸೇರಿದಂತೆ ಭಯಾನಕ ಮತ್ತು ಭಯಾನಕ ಸನ್ನಿವೇಶಗಳನ್ನು ಸೃಷ್ಟಿಸುವ ಜನರನ್ನು ನೀವು ನೋಡುತ್ತೀರಿ. ಆದರೆ ಇನ್ನೊಂದು ಬದಿಯಲ್ಲಿ ನೀವು ಒಳ್ಳೆಯ ಜನರನ್ನು ನೋಡುತ್ತೀರಿ. ಕಲಾವಿದರು, ಸಂಗೀತಗಾರರು, ಕವಿಗಳು, ಸಂತರು, ಲೋಕೋಪಕಾರಿ, ಆಸ್ತಿಕ, ಮಾನವತಾವಾದಿ, ಸಂಶೋಧಕ, ದೇವರು ಪ್ರೀತಿಸುವ, ಮಹಿಳೆಯರನ್ನು ಗೌರವಿಸುವ ಮತ್ತು ಹೀಗೆ. ಆ ಒಳ್ಳೆಯ ಜನರು ಧರ್ಮಗ್ರಂಥಗಳ ಅನುಯಾಯಿಗಳಾಗಿರಬಹುದು ಅಥವಾ ಇಲ್ಲದಿರಬಹುದು. ಆದರೆ ನೀವು ಗಮನಿಸುವ ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ 1170 ಶತಕೋಟಿ ಮೈಲುಗಳ ಸಂಪೂರ್ಣ ಹಾದಿಯಲ್ಲಿ ನಿರಂತರ ಅಪಶ್ರುತಿ, ಕ್ಲೇಶ, ಹೋರಾಟ,
ಜಗಳ, ನ್ಯಾಯಾಲಯ, ನ್ಯಾಯ, ಅನ್ಯಾಯ, ಪ್ರತಿಭಟನೆಗಳು ಮತ್ತು ಹೋರಾಟಗಳು. ಪ್ರಯಾಣವನ್ನು ಪೂರ್ಣಗೊಳಿಸಿದ ನಂತರ ಇಡೀ ಮಾರ್ಗದ ಹೋರಾಟವು ಎಂದಿಗೂ ನಿಲ್ಲುವುದಿಲ್ಲ ಎಂದು ನೀವು ಗಮನಿಸಬಹುದು. ಅನೇಕ ತಲೆಮಾರುಗಳು ಕಳೆದವು ಆದರೆ ಹೋರಾಟವು ಮುಂದುವರಿಯಿತು ಮತ್ತು ಮುಂದುವರಿಯಿತು. ಎಲ್ಲಿಯೂ ಜಗಳದಿಂದ ಯಾರೂ ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ. ಮನುಷ್ಯನು ಎಲ್ಲವನ್ನೂ ತ್ಯಜಿಸಿ ಹರಿದ್ವಾರಕ್ಕೆ ಹೋಗುತ್ತೇನೆ ಅಥವಾ ನಿವೃತ್ತಿ ಹೊಂದುತ್ತೇನೆ ಎಂದು ಭಾವಿಸಿದ ಕ್ಷಣ, ಅಲ್ಲಿ ಹೊಸ ರೀತಿಯ ಹೋರಾಟವು ತನಗಾಗಿ ಕಾಯುತ್ತಿರುವುದನ್ನು ಅವನು ಗಮನಿಸಿದನು. ಒಬ್ಬ ಮನುಷ್ಯನು ದುಃಖದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡರೆ, ದೇಹವನ್ನು ತೊರೆದ ತಕ್ಷಣ ಅವನು ಮುಂದಿನ ಬಾಗಿಲಲ್ಲಿ ಅವನನ್ನು ಸ್ವಾಗತಿಸಲು ಹೊಸ ರೀತಿಯ ಸಮಸ್ಯೆ ಕಾಯುತ್ತಿರುವುದನ್ನು ನೋಡಿದನು. ಆಗ ರಸ್ತೆಯುದ್ದಕ್ಕೂ ಉಳಿದದ್ದು ಎಂಬುದೇ ಇರಲಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ. ಎಲ್ಲವನ್ನೂ ತ್ಯಜಿಸಿ ಮಠಕ್ಕೆ ಹೋಗಿ ಜೀವನ ಪೂರ್ತಿ ಬದುಕುವ ವ್ಯಕ್ತಿಯನ್ನು ಈ ಸಮಸ್ಯೆಗಳು ಸಹ ಬಿಡಲಿಲ್ಲ. ನಂತರ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತದೆ, 1170 ಶತಕೋಟಿ ಮೈಲುಗಳ ಈ ಹಾದಿಯಲ್ಲಿ ಜಗಳ ಮತ್ತು ಸಮಸ್ಯೆಗಳಿವೆ. ನಂತರ ಈ ಸಂಘರ್ಷಗಳು ಮತ್ತು ಅಂತ್ಯವಿಲ್ಲದ ಸಮಸ್ಯೆಗಳ ಉದ್ದೇಶವೇನು? ದುರದೃಷ್ಟವಶಾತ್ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಹಿಂದೆ ಇದ್ದೀರಿ ಮತ್ತು ನೀವು ಭವಿಷ್ಯದಲ್ಲಿ ಎಂದಿಗೂ ಇರಲಿಲ್ಲ. ಭವಿಷ್ಯತ್ತಿಗೆ ಹೋಗುವುದರಿಂದ ಮಾತ್ರ ಸಿಗಬಹುದಾದ ಸರ್ವಜ್ಞನ ಜ್ಞಾನವನ್ನು ನೀವು ಈ ವಿಶ್ವದಿಂದ ಪಡೆದಿಲ್ಲ. ಆದ್ದರಿಂದ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲು ಬಯಸಿದರೆ, ನಂತರ ಉತ್ತಮ ಮನುಷ್ಯನಾಗಿರಿ ಮತ್ತು ಅಲ್ಲಿಗೆ ಹೋಗಿ, ಅಥವಾ ಈ ಜೀವನದಲ್ಲಿಯೇ ನೀವು ಅದನ್ನು ತಿಳಿದುಕೊಳ್ಳಲು ಬಯಸಿದರೆ, ಈಗಾಗಲೇ ಭವಿಷ್ಯದಲ್ಲಿ ಮತ್ತು ಈ ಭೂಮಿಗೆ ಹಿಂತಿರುಗಿದ ಯಾರನ್ನಾದರೂ ಹುಡುಕಿ. ಆದಾಗ್ಯೂ ನೀವು ಅಂತಹ ವ್ಯಕ್ತಿಯನ್ನು ಹುಡುಕಲು ಹೊರಟ ಕ್ಷಣ, ನೀವು ಯಾರಿಗಾಗಿ ಹುಡುಕುತ್ತಿದ್ದೀರಿ ಎಂದು ಈಗಾಗಲೇ ಹೇಳಿಕೊಳ್ಳುತ್ತಿರುವ ಸಾವಿರಾರು ಬೋಧಕರು, ಗುರುಗಳು, ಆಧ್ಯಾತ್ಮಿಕವಾದಿಗಳನ್ನು ನೀವು ನೋಡುತ್ತೀರಿ. ಪರೋಕ್ಷವಾಗಿ ಅವರು ಒಂದು ರೀತಿಯ ಸರ್ವಜ್ಞ ಎಂದು ಹೇಳಿಕೊಳ್ಳುತ್ತಾರೆ ಮತ್ತು ಈ ಅಂತ್ಯವಿಲ್ಲದ ಹೋರಾಟದ ಕಾರಣ ಮತ್ತು ಅದರಿಂದ ಹೊರಬರಲು ನೀವು ಏನು ಮಾಡಬೇಕು ಎಂದು ಅವರಿಗೆ ತಿಳಿದಿದೆ. ಆ ವೇಷಧಾರಿಗಳು ಮತ್ತು ಪುಂಡರೆಲ್ಲ ಮೂಢನಂಬಿಕೆಗಳಿಗೆ ತಮ್ಮ ಅಂಗಡಿಗಳನ್ನು ತೆರೆದಿದ್ದಾರೆ. ಅವರು ಅನೇಕ ಆಕರ್ಷಕ ಉತ್ತರಗಳನ್ನು ಹೊಂದಿರುತ್ತಾರೆ, ಆದರೆ ಸರಿಯಾದ ಉತ್ತರವನ್ನು ಎಂದಿಗೂ ಕಂಡುಹಿಡಿಯಲಾಗುವುದಿಲ್ಲ, ಏಕೆಂದರೆ ಅವುಗಳಲ್ಲಿ ಯಾವುದೂ ಭವಿಷ್ಯದಲ್ಲಿ ಇಲ್ಲ. ಸ್ವರ್ಗ. ಆದ್ದರಿಂದ ಸ್ವಂತವಾಗಿ ಅಲ್ಲಿಗೆ ಹೋಗಿ ಅದನ್ನು ಅನುಭವಿಸುವುದು ಉತ್ತಮ ಮಾರ್ಗವಾಗಿದೆ. ಭವಿಷ್ಯದ ಜ್ಞಾನದ ಕೊರತೆಯು ಸ್ವರ್ಗದಿಂದ ಇಲ್ಲಿಗೆ ಬಂದ ಏಕೈಕ ಆತ್ಮದಿಂದ ವಿವರಿಸಿದ ಸತ್ಯವನ್ನು ಜನರು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿರಲು ಮುಖ್ಯ ಕಾರಣ. ಆದ್ದರಿಂದ ಜನರು ಸರಿಯಾದ ಕೆಲಸವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಜನರು ನಂಬಿದ್ದರೆ ಅಥವಾ ಅರ್ಥಮಾಡಿಕೊಂಡಿದ್ದರೆ, ಕಳೆದ 200 ವರ್ಷಗಳ ಎಲ್ಲಾ ಆವಿಷ್ಕಾರಗಳಲ್ಲಿನ ಅಂತರವನ್ನು ತುಂಬಲು ಮತ್ತು ಭೂಮಿಯ ತಾಯಿಯ ಭವಿಷ್ಯದ ಯೋಜನೆಯನ್ನು ಬಹಿರಂಗಪಡಿಸಿದ್ದಕ್ಕಾಗಿ ಅವರಿಗೆ ಕನಿಷ್ಠ 10 ನೊಬೆಲ್ ಪ್ರಶಸ್ತಿಗಳನ್ನು ನೀಡುವಂತೆ ಒತ್ತಾಯಿಸಲಾಗುತ್ತದೆ. ಕೋರ್ ಮತ್ತು ಭೂಮಿಯ ಘರ್ಷಣೆಯಿಂದ ಉತ್ಪತ್ತಿಯಾಗುವ ಶಕ್ತಿಯ ಆವಿಷ್ಕಾರಕ್ಕಾಗಿ ಮೊದಲ ಬಹುಮಾನವನ್ನು ನೀಡಲಾಗುತ್ತದೆ. ಎರಡನೆಯದು, ಭೂಮಿಯು ನಮ್ಮನ್ನು ಪ್ಲುಟೋನಿಯನ್ ಕಕ್ಷೆಯಿಂದ ಇಲ್ಲಿಗೆ ಕರೆತಂದಿದೆ ಎಂದು ನೀಡಲಾಗುತ್ತದೆ. ಮೂರನೆಯದು, ಗುರುತ್ವಾಕರ್ಷಣೆಯ ಆವಿಷ್ಕಾರಕ್ಕಾಗಿ. ನಾಲ್ಕನೆಯದು, ಡಿಎನ್ಎಗಳು ಏಕೆ ಸುರುಳಿಯಾಗಿವೆ. ಐದನೆಯದು, ಸೌರವ್ಯೂಹದ ಮೂಲ. ಆರನೆಯದು, ಲಾವಾ, ಭೂಕಂಪ ಮತ್ತು ಜ್ವಾಲಾಮುಖಿಗಳು. ಏಳನೆಯದು, ಚಂದ್ರನ ಮೂಲ. ಎಂಟನೆಯದು, ಭೂಮಿಯು ಎರಡನೇ ಕಕ್ಷೆಗೆ ಚಲಿಸುವುದರಿಂದ. ಒಂಬತ್ತನೆಯದು, ಮಂಗಳವು ಹೊಸ ಭೂಮಿಯಾಗುವುದು. ಹತ್ತನೆಯದು, ನಿಜವಾದ ಶಿಕ್ಷಣವನ್ನು ಒದಗಿಸುವ ಮೂಲಕ ಯುದ್ಧದ ಬದಲಿಗೆ ಶಾಂತಿಗಾಗಿ. ಈ ರೀತಿಯಾಗಿ ಆವಿಷ್ಕಾರಗಳ ಪಟ್ಟಿ ದೊಡ್ಡದಾಗಿದೆ. ಅದಕ್ಕಾಗಿಯೇ ಭವಿಷ್ಯದಲ್ಲಿ ಏನಾಗಲಿದೆ ಎಂದು ನಮಗೆ ಅರ್ಥವಾಗಲಿಲ್ಲ, ಆದರೆ ಇಲ್ಲಿ ನಾವು ತುಂಬಾ ಸುಲಭವಾದ ಹಿಂದಿನ ಹಾದಿಯಲ್ಲಿ ಹೋಗುವುದರ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ಕಕ್ಷೆಯಲ್ಲಿ ಬೋಧಕರು, ಹಿಂದಿನದನ್ನು ತಿಳಿದವರು ಎಂದು ಹೇಳಿಕೊಳ್ಳುವವರಿಗೆ, ಅವರ ಗ್ರಂಥಗಳ ಹಿಂದಿನ ಇತಿಹಾಸದ ಬಗ್ಗೆ ಅವರಿಗೆ ಅರ್ಥವಾಗುವುದಿಲ್ಲ. ಅಂದರೆ 5000 ವರ್ಷಗಳ ಹಿಂದೆ, 10,000 ವರ್ಷಗಳ ಹಿಂದೆ ಸಂಭವಿಸಿದೆ ಎಂದು ಹೇಳಿದಾಗ, ಅಥವಾ 15,000 ವರ್ಷಗಳ ಹಿಂದೆ, ಸುಮಾರು 10,000 ವರ್ಷಗಳ ಹಿಂದೆ ಮರೆತು ಬಿಡಿ. 1 ಗಂಟೆ ಹಿಂದೆ ಈ ಭೂಮಿ ಎಲ್ಲಿತ್ತು ಎಂದು ಅವರನ್ನು ಕೇಳಿ, ಅವರಲ್ಲಿ ಯಾರೂ ಉತ್ತರಿಸಲು ಸಾಧ್ಯವಾಗುವುದಿಲ್ಲ. ವಾಸ್ತವದಲ್ಲಿ ಹೆಚ್ಚು ಬುದ್ಧಿವಂತ, ಸುಳ್ಳುಗಾರ ಅಥವಾ ಹುಚ್ಚುತನದ ವ್ಯಕ್ತಿ ಮಾತ್ರ ತನಗೆ ತಿಳಿದಿಲ್ಲದ ವಿಷಯದ ಬಗ್ಗೆ ಮಾತನಾಡುತ್ತಾನೆ ಮತ್ತು ಅವನ ಅನುಯಾಯಿಗಳು ಸಹ ಇದೇ ರೀತಿಯ ಜನರಾಗಿರುತ್ತಾರೆ. ಆದರೆ ಅವರ ಮಾತನ್ನು ಸಾಬೀತುಪಡಿಸಲು ಅವರು ಧರ್ಮಗ್ರಂಥಗಳನ್ನು ಬೆಂಬಲಿಸಲು ಪ್ರಯತ್ನಿಸುತ್ತಾರೆ. ನಾನು ಈಗಾಗಲೇ ವಿವರಿಸಿದ ಸತ್ಯ. ಒಟ್ಟಿನಲ್ಲಿ ಒಂದು ಮನೋವಿಕೃತ ಹುಚ್ಚುತನವಲ್ಲದೆ ಬೇರೇನೂ ಅಲ್ಲ. ಕೆಲವು ಬೋಧಕರು ಒಳ್ಳೆಯ ಹೃದಯದವರಾಗಿದ್ದರು ಮತ್ತು ಅವರಿಗೆ ದೇವರ ಮೇಲೆ ಪ್ರೀತಿ ಇದೆ, ಆದರೆ ಯುಗವು ಬದಲಾದ ಹಿಂದಿನದನ್ನು ಅವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅವರಲ್ಲಿ ಯಾರೊಬ್ಬರೂ 5,000 ವರ್ಷಗಳ ಹಿಂದಿನ ಅಥವಾ 15,000 ವರ್ಷಗಳ ಹಿಂದಿನ ಘಟನೆಗಳ ಜ್ಞಾನವನ್ನು ಹೊಂದಿರುವುದಿಲ್ಲ.
ಹಾಗೆಯೇ ಅವರು ಭವಿಷ್ಯದ ಬಗ್ಗೆ ಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ, ಏಕೆಂದರೆ ಯಾವುದೇ ಧರ್ಮದ ಪುರುಷರು ಭವಿಷ್ಯದ ಮಾರ್ಗದಿಂದ ಇಲ್ಲಿಗೆ ಹಿಂತಿರುಗಲಿಲ್ಲ. ಅನೇಕ ಧರ್ಮದ ಅನುಯಾಯಿಗಳು ತಮ್ಮ ಧರ್ಮದ ಸಂಸ್ಥಾಪಕರು ನಿಜವಾದ ಮಾರ್ಗದ ರಹಸ್ಯಗಳನ್ನು ಹೇಳಲು ಭವಿಷ್ಯದ ಮಾರ್ಗದಿಂದ ಇಲ್ಲಿಗೆ ಬಂದಿದ್ದಾರೆ ಎಂಬ ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದರೂ ಅದು ಸಂಸ್ಥಾಪಕ ಮತ್ತು ಅನುಯಾಯಿಗಳಿಗೆ ರಹಸ್ಯವಾಗಿದೆ. ಅವರು ಭವಿಷ್ಯದ ಹಾದಿಯಿಂದ ಬಂದಿದ್ದರೆ ಅವರು ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನು ತಿಳಿದುಕೊಳ್ಳುತ್ತಿದ್ದರು, ಚಂದ್ರನ ಮೂಲದ ರಹಸ್ಯಗಳು ಮತ್ತು ಇತರ ನೂರಾರು ರಹಸ್ಯಗಳನ್ನು ಅವರು ತಿಳಿದುಕೊಳ್ಳುತ್ತಿದ್ದರು. ಆದ್ದರಿಂದ ಅವನು ಭವಿಷ್ಯದ ಮನುಷ್ಯನಾಗಿರಲಿಲ್ಲ, ಅಂದರೆ ಸ್ವರ್ಗ. ಅದಕ್ಕಾಗಿಯೇ ನೀವು ನಿಮ್ಮ ಮನಸ್ಸಿನಿಂದ ಆ ಗೊಂದಲವನ್ನು ತೆಗೆದುಹಾಕಬಹುದು. ಈಗ ನಾನು ಧರ್ಮಗ್ರಂಥಗಳ ಬಗೆಗಿನ ಗೊಂದಲ, ಧರ್ಮ ಸಂಸ್ಥಾಪಕರ ಬಗೆಗಿನ ಗೊಂದಲ, ಧರ್ಮ ಪ್ರಚಾರಕರ ಗೊಂದಲಗಳನ್ನು ದೂರ ಮಾಡಿದ್ದೇನೆ. ಹಿಂದೆ ಮತ್ತು ಭವಿಷ್ಯದಲ್ಲಿ ಹೇಗೆ ಹೋಗಬೇಕು ಮತ್ತು ತಾಯಿಯ ಪ್ರಕೃತಿಯ ನಿಯಮ ಏನು, ಅಂದರೆ ನೀವು ಎಲ್ಲಿಗೆ ಹೋಗಬೇಕು ಮತ್ತು ಎಲ್ಲಿಗೆ ಹೋಗಬಾರದು ಎಂದು ಈಗ ನಾನು ನಿಮಗೆ ಹೇಳುತ್ತೇನೆ. ಮೊದಲು ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ನೀಡುತ್ತೇನೆ. 10 ಮೈಲಿ ದೂರದಲ್ಲಿ 3 ರೈಲುಗಳು ಒಂದೇ ವೇಗದಲ್ಲಿ ಚಲಿಸುತ್ತಿದ್ದರೆ ಮತ್ತು ನೀವು ಮಧ್ಯದಲ್ಲಿ ಸವಾರಿ ಮಾಡುತ್ತಿದ್ದರೆ, ಈಗ ನೀವು ಮುಂದಿನ ರೈಲಿಗೆ ಅಥವಾ ಹಿಂದಿನ ರೈಲಿಗೆ ಹೋಗಲು ಬಯಸಿದರೆ ನೀವು ಹೇಗೆ ಹೋಗಬಹುದು ಮತ್ತು ಅದರ ಪರಿಣಾಮಗಳು ಏನಾಗಬಹುದು? ನೀವು ಯಾಕೆ ಹೋಗುತ್ತೀರಿ ಎಂಬುದು ಮೊದಲ ಪ್ರಶ್ನೆ. ನಿಮ್ಮ ರೈಲಿನಲ್ಲಿ ಹಿಂದೆಂದೂ ಸಂಭವಿಸದ ಕೆಲವು ವಿಚಿತ್ರ ಸಂಗತಿಗಳು ಸಂಭವಿಸುತ್ತಿವೆ ಎಂದು ಕೆಲವು ತಜ್ಞರು ಈಗಾಗಲೇ ಗ್ರಹಿಸಲು ಪ್ರಾರಂಭಿಸಿರುವುದರಿಂದ ಉತ್ತರಗಳಲ್ಲಿ ಒಂದಾಗಿರಬಹುದು. ಅವರಿಗೆ ಅದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಈ ರೈಲು ಸುಟ್ಟು ಹೋಗಬಹುದು ಅಥವಾ ಮಾರಣಾಂತಿಕ ಅಪಘಾತಕ್ಕೆ ಕಾರಣವಾಗಬಹುದು ಎಂಬ ಕೆಲವು ಅನುಮಾನಗಳನ್ನು ಅವರು ಹೊಂದಿದ್ದಾರೆ. ಇಲ್ಲದಿದ್ದರೆ ಸಾರ್ವಜನಿಕರು ಭಯಭೀತರಾಗುತ್ತಾರೆ ಮತ್ತು ಭಯಭೀತರಾಗುತ್ತಾರೆ ಎಂಬ ಕಾರಣದಿಂದ ಅವರು ಅದನ್ನು ಇತರ ಎಲ್ಲ ಪ್ರಯಾಣಿಕರಿಗೆ ಹೇಳಲು ಹೆದರುತ್ತಾರೆ. ಈಗ ಈ ಭಯಭೀತ ಜನರು ಭವಿಷ್ಯದಿಂದ ಬಂದಿಲ್ಲ, ಆದ್ದರಿಂದ ಅವರು ಏನಾಗುತ್ತಿದೆ ಮತ್ತು ಏನು ಮಾಡಬೇಕೆಂದು ವಿವರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಬಾಹ್ಯಾಕಾಶ ನೌಕೆಯಲ್ಲಿ ಹಾರುವ ಮೂಲಕ ಭೂಮಿಯನ್ನು ಬಿಟ್ಟು ಬಾಹ್ಯಾಕಾಶಕ್ಕೆ ಹೋಗಿ ಉಳಿಸುವ ಕಲ್ಪನೆಯನ್ನು ಹೊಂದಿದ್ದಾರೆ. ಇದು ತುಂಬಾ ದುಬಾರಿ ಪ್ರಕ್ರಿಯೆಯಾಗಿದೆ, ಆದ್ದರಿಂದ ಪರಿಸ್ಥಿತಿಯ ಪ್ರಯೋಜನವನ್ನು ಗ್ರಹಿಸುವ ಕೆಲವು ಅವಕಾಶವಾದಿಗಳು ಇದನ್ನು ದೊಡ್ಡ ವ್ಯಾಪಾರವಾಗಿ ಮಾಡಲು ಯೋಚಿಸುತ್ತಿದ್ದಾರೆ, ಏಕೆಂದರೆ ಅನೇಕ ಜನರು ಹೆಚ್ಚು ಹಣವನ್ನು ಹೊಂದಿದ್ದಾರೆ ಮತ್ತು ಅವರು ಅದನ್ನು ನಿಭಾಯಿಸುತ್ತಾರೆ. ಈಗ ತಾಯಿಯನ್ನು ತೊರೆದು ಬಾಹ್ಯಾಕಾಶ ನೌಕೆಯೊಂದಿಗೆ ಬಾಹ್ಯಾಕಾಶಕ್ಕೆ ತಲುಪಿದ ನಂತರ ಏನಾಗುತ್ತದೆ ಎಂಬುದಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವತಃ ಅಥವಾ ಅವರ ಧಾರ್ಮಿಕ ಮಾರ್ಗದರ್ಶಕರಿಗೆ ಕಂಡುಹಿಡಿಯುವುದು ಅಸಾಧ್ಯ. ಇದನ್ನು ಇಲ್ಲಿ ವಿವರಿಸುತ್ತೇನೆ. ಭಾಗ 4. ಹಿಂದಿನದಕ್ಕೆ ಹೋಗುವ 4 ತಂತ್ರಗಳಿವೆ. 1. ಮೊದಲನೆಯದು, ಇದಕ್ಕಾಗಿ ನೀವು ಅನೇಕ ವಿಷಯಗಳ ಜ್ಞಾನವನ್ನು ಹೊಂದಿರಬೇಕು. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ, ಅದರ ಕಕ್ಷೆಯಲ್ಲಿ ಭೂಮಿಯ ವೇಗ, ಅದರ ಅಕ್ಷದ ಮೇಲೆ ಭೂಮಿಯ ವೇಗ ಮತ್ತು ದಿಕ್ಕು, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದ ದಿಕ್ಕು, ಅಕ್ಷಾಂಶ ಮತ್ತು ರೇಖಾಂಶ, ಗುರುತ್ವಾಕರ್ಷಣೆ ಮತ್ತು ನಂತರ ತಿಳಿಯಬೇಕು ಭೂಮಿಯು ರೇಖಾಂಶ ಮತ್ತು ಅಕ್ಷಾಂಶದ ನಡುವೆ ಮತ್ತು ಭೂಮಿಯಿಂದ ಹೊರಡುವ ಸಮಯದಲ್ಲಿ ನಿಖರವಾಗಿ ಯಾವ ದಿಕ್ಕಿನಲ್ಲಿ ಎದುರಿಸಬೇಕು ಮತ್ತು ಅದರ ನಡುವೆ ಬಂದ ಮಾರ್ಗ. ನಂತರ ನೀವು ರೋಬೋಟ್ ತರಹದ ಚಾಲಕರಹಿತ ಬಾಹ್ಯಾಕಾಶ ನೌಕೆಯನ್ನು ತಯಾರಿಸುತ್ತೀರಿ. ಅದು ಶತಕೋಟಿ ಮೈಲುಗಳವರೆಗೆ ಒಂದು ದಿಕ್ಕಿನಲ್ಲಿ ನಿರಂತರವಾಗಿ ಪ್ರಯಾಣಿಸಬೇಕು, ಏಕೆಂದರೆ ಅದರ ಮೇಲೆ ಸವಾರಿ ಮಾಡುವಾಗ ನೀವು ಹಿಂದೆ ಹೋಗಲು ಪ್ರಾರಂಭಿಸಿದ ಕ್ಷಣದಲ್ಲಿ ನಿಮ್ಮ ವಯಸ್ಸು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಶತಕೋಟಿ ಮೈಲುಗಳ ನಂತರ ನಿಮ್ಮ ಈ ದೇಹವು ಕಣ್ಮರೆಯಾಗುತ್ತದೆ ಮತ್ತು ನಂತರ ನೀವು ಹಳೆಯದರಿಂದ ಬಾಲ್ಯಕ್ಕೆ ಹಿಂದಿರುಗುವ ಮತ್ತು ಸ್ವಲ್ಪ ಸಮಯದ ನಂತರ ಹೊಸ ದೇಹದಲ್ಲಿರುತ್ತೀರಿ. ದೇಹವು ಕಣ್ಮರೆಯಾಗುತ್ತದೆ. ವಯಸ್ಸಿಗೆ ಬಾಲ್ಯಕ್ಕೆ ಹೋಗುವ ಈ ಪ್ರಕ್ರಿಯೆಯು ಅನೇಕ ದೇಹಗಳಲ್ಲಿ ಮುಂದುವರಿಯುತ್ತದೆ. ಈ ರೀತಿಯಲ್ಲಿ ನೀವು ಶತಕೋಟಿ ಮೈಲುಗಳನ್ನು ಹೋದಾಗ ಸುಮಾರು 1300 ವರ್ಷಗಳ ನಂತರ ನೀವು ಆದಿಶಂಕರಾಚಾರ್ಯರನ್ನು ನೋಡುತ್ತೀರಿ. ಅದರ ಆಧಾರದ ಮೇಲೆ ನೀವು ಯಾವ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿದ್ದೀರಿ. ನೀವು ಹೋಗುವುದನ್ನು ಮುಂದುವರಿಸಿ ನಂತರ ನೀವು ಮಾಡುತ್ತೀರಿ. ಈ ಗ್ರಂಥಗಳನ್ನು ಬರೆದ ಎಲ್ಲಾ ಋಷಿಗಳು ಮಹಾತ್ಮರನ್ನು ಭೇಟಿ ಮಾಡಿ. ಈ ರೀತಿಯಾಗಿ ಹಲವಾರು ದೇಹಗಳನ್ನು ಹಾದು ಹೋಗುವ ಮೂಲಕ ನೀವು ಆದಿಮಾನವನ ಹಂತವನ್ನು ಕೋತಿಗೆ ತಲುಪುತ್ತೀರಿ. ನಂತರ ಸೌರವ್ಯೂಹದ ಎಲ್ಲಾ ಗ್ರಹಗಳು ಅಲ್ಲಿ ರೋಮಾಂಚನಗೊಳ್ಳುವುದರಿಂದ ನೀವು ಮುಂದೆ ಚಲಿಸಲು ಸಾಧ್ಯವಾಗದ ಕ್ಷಣ ಬರುತ್ತದೆ. ಅದನ್ನು ಸೌರವ್ಯೂಹದ ಉತ್ಸಾಹಭರಿತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ನಂತರ ನೀವು ಅಲ್ಲಿ ನಿಲ್ಲಿಸಿ. ನಂತರ ಹೊಸ ಭೂಮಿ ಅಲ್ಲಿಗೆ ಬಂದಾಗ ಅವಳು ನಿಮ್ಮನ್ನು ಇಲ್ಲಿಗೆ ಕರೆತರುತ್ತಾಳೆ. ಹಿಂತಿರುಗಿ ಬರುವಾಗ ಇದು 1170 ಶತಕೋಟಿ ಮೈಲುಗಳ ಮಾರ್ಗವಾಗಿದೆ. ಆದ್ದರಿಂದ ಇಲ್ಲಿಗೆ ಬರಲು ನಿಮಗೆ 20 ರಿಂದ 2500 ವರ್ಷಗಳ ಸಮಯ ತೆಗೆದುಕೊಳ್ಳುತ್ತದೆ. 2. ಎರಡನೆಯ ತಂತ್ರವೆಂದರೆ ನೀವು ಸ್ಪೇಸ್ಎಕ್ಸ್ನ ವಿಮಾನವನ್ನು ತೆಗೆದುಕೊಂಡು ಮಂಗಳ ಗ್ರಹದಲ್ಲಿ ಇಳಿಯುವುದು.
ಆ ವಿಮಾನದ ಮೂಲಕ ಮಂಗಳ ಗ್ರಹದಲ್ಲಿ ಹೋಗಲು ನೀವು ಈಗಾಗಲೇ ಕೆಲಸ ಮಾಡುತ್ತಿರುವ ನಾಸಾ, ಸ್ಪೇಸ್ ಎಕ್ಸ್ ಅಥವಾ ಇತರ ಏಜೆನ್ಸಿಗಳಿಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಎಲ್ಲಾ ಮಾಹಿತಿಯನ್ನು ಅವರ ವೆಬ್ಸೈಟ್ಗಳಿಂದ ಪಡೆಯಬಹುದು. ನಿಮ್ಮ ಆರೋಗ್ಯ ಮತ್ತು ಅದರ ವೆಚ್ಚ ಸೇರಿದಂತೆ ಅಗತ್ಯವಿರುವ ಯಾವುದೇ ಅವಶ್ಯಕತೆಗಳನ್ನು ಅವರು ನಿಮಗೆ ತಿಳಿಸಬಹುದು. ನಾನು ಈಗಾಗಲೇ ವಿವರಿಸಿರುವಂತೆ ಮಂಗಳವು ಭೂಮಿಯ ಈ ಕಕ್ಷೆಗೆ ಹೋಗಲು ಸಿದ್ಧವಾಗಿದೆ ಮತ್ತು ಭೂಮಿಯ ಮನೆಗೆ ಬರುವ ಕ್ಷಣ, ಅವಳು ಹೊಸ ಭೂಮಿಯಾಗುತ್ತಾಳೆ ಮತ್ತು ನಂತರ ಹೊಸ ಭೂಮಿಯಲ್ಲಿ ನೀವು ಹುಳುಗಳಿಂದ ಮಂಗವಾಗಿ ನಿಯಾಂಡರ್ತಾಲ್ಗೆ ವಿಕಸನಗೊಳ್ಳಲು ಪ್ರಾರಂಭಿಸುತ್ತೀರಿ. ಪ್ರಾಚೀನ ಮನುಷ್ಯನಿಗೆ ಮತ್ತು ಹೀಗೆ. ನಂತರ ಹಲವಾರು ದೇಹಗಳನ್ನು ಮತ್ತು ಶತಕೋಟಿ ಮೈಲುಗಳ ಪ್ರಯಾಣದ ನಂತರ ನೀವು ಯಾವ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ಇರುತ್ತೀರಿ ಎಂಬುದರ ಆಧಾರದ ಮೇಲೆ ನೀವು ಆದಿಶಂಕರಾಚಾರ್ಯರನ್ನು ಭೇಟಿಯಾಗಲು ಸಾಧ್ಯವಾಗುತ್ತದೆ. ನಿಮ್ಮ ಎಲ್ಲಾ ಪ್ರೀತಿಪಾತ್ರರನ್ನು ಮತ್ತು ಹಿಂದೆ ಮರಣ ಹೊಂದಿದವರನ್ನು ನೀವು ಮತ್ತೆ ಭೇಟಿಯಾಗಲು ಸಾಧ್ಯವಾಗುತ್ತದೆ. ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದ್ದರೂ, ಅಲ್ಲಿಗೆ ಹೋಗಲು ನೀವು ಮನಸ್ಸು ಮಾಡಿದರೆ ಅದು ಸಂಪೂರ್ಣವಾಗಿ ನಿಮ್ಮ ಆಯ್ಕೆಯಾಗಿದೆ. ಆದರೆ ನೀವು ಅಲ್ಲಿಗೆ ಹೋದರೆ, ದಯವಿಟ್ಟು ಈ ಬೈಬಲ್ಗಳು, ಕುರಾನ್ಗಳು, ಮಹಾಭಾರತ ಮತ್ತು ವೇದಗಳನ್ನು ನಿಮ್ಮ ಚೀಲದಲ್ಲಿ ತೆಗೆದುಕೊಂಡು ಹೋಗುವುದನ್ನು ಖಚಿತಪಡಿಸಿಕೊಳ್ಳಿ ಎಂದು ನಾನು ವಿನಮ್ರವಾಗಿ ವಿನಂತಿಸಲು ಬಯಸುತ್ತೇನೆ. ಸಾಧ್ಯವಾದರೆ ಸ್ವಲ್ಪ ಕೆತ್ತಿದ ಕಲ್ಲು ಅಥವಾ ಲೋಹವನ್ನು ತೆಗೆದುಕೊಳ್ಳಿ, ಏಕೆಂದರೆ ನೀವು ನಿಯಾಂಡರ್ತಾಲ್ಗೆ ಕೋತಿಯಾಗುವ ಹೊತ್ತಿಗೆ ಪ್ರಾಚೀನ ಮನುಷ್ಯನಿಂದ ಮನುಷ್ಯನಿಗೆ ಈ ಎಲ್ಲಾ ಕಾಗದದ ಪುಸ್ತಕಗಳು ಧೂಳಾಗಿ ಮಾರ್ಪಡುತ್ತವೆ. ಬ್ರಹ್ಮಾಂಡದ ಈ ಮಹಾನ್ ರಹಸ್ಯವನ್ನು ವಿವರಿಸಿದ ಮಹಾನ್ ಆತ್ಮದ ಬಗ್ಗೆ ಕೆಲವು ಮಾಹಿತಿಯನ್ನು ತೆಗೆದುಕೊಳ್ಳಿ, ಇದರಿಂದ ಆ ಪ್ರಪಂಚದ ಜನರು ಒಳ್ಳೆಯ ಜನರನ್ನು ರಕ್ಷಿಸಲು ಸ್ವರ್ಗದಿಂದ ಭೂಮಿಗೆ ಬರುತ್ತಾರೆ ಎಂದು ತಿಳಿಯುತ್ತಾರೆ. ಈ ಭರವಸೆಯಲ್ಲಿ ಆ ಪ್ರಪಂಚದ ಇತರ ಜನರು ತಮ್ಮ ಸಮಯವನ್ನು ಶಾಂತಿಯುತವಾಗಿ ಕಳೆಯುತ್ತಾರೆ ಮತ್ತು ಚರ್ಚುಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸುತ್ತಾರೆ ಮತ್ತು ಈ ಆತ್ಮವು ಮತ್ತೆ ಬರಲಿ ಎಂದು ಪ್ರಾರ್ಥಿಸುತ್ತಾರೆ, ಏಕೆಂದರೆ ಆರಂಭದಿಂದ ಕೊನೆಯವರೆಗೂ ಆ ನೋವಿನ ಹಾದಿಯಲ್ಲಿ ಒಂದೇ ಒಂದು ಭರವಸೆ ಇರುತ್ತದೆ ಮತ್ತು ಅದು ಒಳ್ಳೆಯ ಜನರಿಗೆ ಒಳ್ಳೆಯ ಸುದ್ದಿಯೊಂದಿಗೆ ಈ ಪವಿತ್ರ ಆತ್ಮದ ಆಗಮನವಾಗಿದೆ. ಮೂರನೇ ತಂತ್ರ ಕೂಡ ಸುಲಭ. ಅನೇಕ ಜನರು ಈಗಾಗಲೇ ಅರ್ಧದಷ್ಟು ಅರ್ಥಮಾಡಿಕೊಂಡಿದ್ದಾರೆ ಮತ್ತು ಉಳಿದವುಗಳನ್ನು ನಾನು ವಿವರಿಸುತ್ತೇನೆ. ಈ ಭೂಮಿಯು ಪ್ರಕ್ಷುಬ್ಧ ಸ್ಥಿತಿಯಲ್ಲಿರಲಿದೆ ಎಂದು ಅನೇಕ ಜನರು ಈಗಾಗಲೇ ಅರಿತುಕೊಂಡಿದ್ದಾರೆ. ಆದರೂ ಏನಾಗಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವರಿಗೆ ಒಂದು ದೊಡ್ಡ ಮೈಲಿಗಲ್ಲು. ಆದರೆ ಅವರು ಬಾಹ್ಯಾಕಾಶ ನೌಕೆಯೊಂದಿಗೆ ಬಾಹ್ಯಾಕಾಶಕ್ಕೆ ಹಾರಲು ಯೋಜಿಸುತ್ತಿದ್ದಾರೆ. ಅವರೊಂದಿಗೆ ಸೇರಲು ನೀವು ಮನಸ್ಸು ಮಾಡಿದರೆ, ಮುಂದೆ ಏನು ಮಾಡಬೇಕೆಂದು ನಾನು ನಿಮಗೆ ಹೇಳಬಲ್ಲೆ. ಮೊದಲನೆಯದಾಗಿ, ಆಹಾರ, ನೀರು, ಆಮ್ಲಜನಕ ಮರುಬಳಕೆ ಅಥವಾ ಪುನರುತ್ಪಾದನೆ ವ್ಯವಸ್ಥೆಗಳಂತಹ ಜೀವಂತವಾಗಿರಲು ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನು ನೀವು ಹೊಂದಿರುವಿರಾ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ಏಕೆಂದರೆ ಈ ತಾಯಿಯನ್ನು ತೊರೆದ ನಂತರ ನಿಮಗೆ ಈ ವಸ್ತುಗಳನ್ನು ಒದಗಿಸುವ ತಾಯಿ ಇರುವುದಿಲ್ಲ. ಅದರ ನಂತರ ಈ ವಿಶ್ವದಲ್ಲಿ ಅನೇಕ ಭೂಮಿಗಳಿವೆ. ಅಲ್ಲಿ ವಾತಾವರಣವು ಈ ಭೂಮಿಯನ್ನು ಹೋಲುತ್ತದೆ. ಆ ವಾತಾವರಣವು ನಿಮ್ಮ ದೇಹಕ್ಕೆ ಸ್ವಲ್ಪ ಸೂಕ್ತವಾಗಿರಬಹುದು. ಅದಕ್ಕಾಗಿ ನೀವು ಈ ಸೌರವ್ಯೂಹದಿಂದ ಹೊರಗೆ ಹೋಗಿ ಬೇರೆ ಸೌರವ್ಯೂಹವನ್ನು ಪ್ರವೇಶಿಸಬೇಕಾಗುತ್ತದೆ. ಶೀಘ್ರದಲ್ಲೇ ನಿಮ್ಮ ದೇಹವು ಹಳೆಯದಾಗುತ್ತದೆ, ನಂತರ ನಿಮಗೆ ಹೊಸ ದೇಹವನ್ನು ನೀಡುವ ತಾಯಿ ಇರುವುದಿಲ್ಲ. ಆದ್ದರಿಂದ ದೀರ್ಘಾವಧಿಯವರೆಗೆ ಬದುಕಲು ನೀವು ಆ ಗ್ರಹದ ವಿಮಾನಗಳನ್ನು ಕದಿಯಬಹುದು ಮತ್ತು ಅವರ ಪ್ರಯಾಣಿಕರ ದೇಹದ ಭಾಗಗಳನ್ನು ನಿಮ್ಮದರೊಂದಿಗೆ ಬದಲಾಯಿಸಬಹುದು. 2014ರಲ್ಲಿ ಮಲೇಷ್ಯಾ ಏರ್ಲೈನ್ 370 ವಿಮಾನವು ನಾಪತ್ತೆಯಾದ ರೀತಿಯಲ್ಲಿಯೇ, 2014ರ ಹರೆಯದ ಜನರು ತಮ್ಮ ವಿಮಾನ ಮತ್ತು ಅದರ ಪ್ರಯಾಣಿಕರೊಂದಿಗೆ ಏನಾಯಿತು ಎಂಬುದರ ಕುರಿತು ಎಂದಿಗೂ ಕಂಡುಹಿಡಿಯುವುದಿಲ್ಲ. ಏಕೆಂದರೆ ನೀವು ನಿಮ್ಮ ಸ್ವಂತ ತಾಯಿಗೆ ಮೋಸ ಮಾಡಿದರೆ ನೀವು ಯಾವುದೇ ಘೋರ ಪಾಪವನ್ನು ಮಾಡಬಹುದು. ಹಬಲ್ ದೂರದರ್ಶಕದ ಮೂಲಕ ನೀವು ಆ ಭೂಮಿಯನ್ನು ಕಂಡುಹಿಡಿಯಬಹುದು. ಶೀಘ್ರದಲ್ಲೇ ನೀವು ಅದನ್ನು ಕಲಿಯುವಿರಿ, ಏಕೆಂದರೆ ನಿಮ್ಮ ವಿಜ್ಞಾನಿಗಳು ಈಗಾಗಲೇ ಈ ದಿಕ್ಕಿನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ದಾರೆ. ನೀವು ಅಲ್ಲಿಗೆ ಹೋಗಬಹುದು ಅಥವಾ ನೀವು ಜಾಗದಲ್ಲಿ ಮಾತ್ರ ಉಳಿಯಬಹುದು. ಶೀಘ್ರದಲ್ಲೇ ಈ ಭೂಮಿ 2ನೇ ಕಕ್ಷೆಗೆ ಚಲಿಸುತ್ತದೆ ಮತ್ತು ಮಂಗಳವು ಹೊಸ ಭೂಮಿಯಾಗಲು ಇಲ್ಲಿಗೆ ಬರಲಿದೆ. ಆಗ ನೀವು ಆ ಹೊಸ ಭೂಮಿಗೆ ಇಳಿಯಬಹುದು. ಈ ಪಾಪವನ್ನು ಮಾಡುವಾಗ ನೀವು ಇನ್ನೂ ನಿಮ್ಮೊಂದಿಗೆ ವೇದಗಳು, ಬೈಬಲ್, ಕುರಾನ್ ಮತ್ತು ಮಹಾಭಾರತಗಳನ್ನು ತೆಗೆದುಕೊಳ್ಳಬಹುದು. ನಿಮ್ಮ ವಾಹನವು ಆ ಹೊಸ ಭೂಮಿಗೆ ಬಂದ ತಕ್ಷಣ, ನೀವು ನಿಯಾಂಡರ್ತಾಲ್ನಿಂದ ಪ್ರಾಚೀನ ಮನುಷ್ಯನಿಂದ ಹೋಮೋಸೇಪಿಯನ್ಸ್ಗೆ ಕೋತಿಯಾಗುತ್ತೀರಿ. ಸರಿಯಾದ ಸಮಯದಲ್ಲಿ ನೀವು ಆದಿಶಂಕರಾಚಾರ್ಯರನ್ನು ಭೇಟಿಯಾಗುತ್ತೀರಿ ಮತ್ತು ಈಗಾಗಲೇ ನಿಧನರಾದ ನಿಮ್ಮ ಎಲ್ಲಾ ಪ್ರೀತಿಪಾತ್ರರನ್ನು ಭೇಟಿಯಾಗುತ್ತೀರಿ. ನೀವು ಅನೇಕ ನೈಸರ್ಗಿಕ ವಿಪತ್ತುಗಳು, ವಿಶ್ವ ವ್ಯಾಪಾರ ಕೇಂದ್ರದಂತಹ ಅತಿರೇಕದ ಅಪಘಾತಗಳು ಮತ್ತು ವಿನಾಶಕಾರಿ ಮನಸ್ಸಿನ ಸುಳ್ಳು ಜನರನ್ನು ಸಹ ಭೇಟಿಯಾಗುತ್ತೀರಿ.
ಆದರೆ ಈ ಶತಕೋಟಿ ಮೈಲುಗಳ ಪ್ರಯಾಣವು ತುಂಬಾ ಉದ್ದವಾಗಿದೆ, ಏಕೆಂದರೆ ಹೊಸ ಭೂಮಿಯು ಇಲ್ಲಿಗೆ ತಲುಪಲು ಸೂರ್ಯನ ಸುತ್ತ 20 ರಿಂದ 25 ಸುತ್ತುಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ನಾಲ್ಕನೇ ತಂತ್ರವು ತುಂಬಾ ಸುಲಭವಾಗಿದೆ. ಈ ಭೂಮಿಯನ್ನು ನಿರ್ಲಕ್ಷಿಸಿ ಮತ್ತು ಅವಳು ಏನೂ ಅಲ್ಲ ಎಂದು ಹೇಳಿ. ಅವಳ ಕೇಂದ್ರದಲ್ಲಿರುವ ಪ್ರಬಲ ಶಕ್ತಿಶಾಲಿ ದೇವರನ್ನು ನಿರ್ಲಕ್ಷಿಸಿ, ಅದು ನಿಜವಲ್ಲ ಎಂದು ಹೇಳಿ. ನನ್ನನ್ನು ನಿಮ್ಮ ಗುರುವೆಂದು ಪರಿಗಣಿಸಿ, ನನ್ನ ಗುರು ಬುದ್ಧಿವಂತರು ಎಂದು ಹೇಳಬೇಡಿ. ಭವಿಷ್ಯತ್ತಿನಿಂದ ಬಂದಿರುವ ಈ ಶಕ್ತಿಯುತ ಆತ್ಮವನ್ನು ಸ್ವೀಕರಿಸಬೇಡಿ. ಸ್ವರ್ಗ ಮತ್ತು ನಮ್ಮ ನಾಲ್ವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಿ. ನೀವು ಈ ನಾಲ್ಕನ್ನು ಸ್ವೀಕರಿಸಲು ನಿರಾಕರಿಸಿದ ಕ್ಷಣ, ಸ್ವಯಂಚಾಲಿತವಾಗಿ ನೀವು ಸುಳ್ಳಿನ ಅನುಯಾಯಿಯಾಗುತ್ತೀರಿ. ಆಗ ಪರಮಾಣುವಾಗಿ ನೀವು ಈ ಸುಳ್ಳುಗಳನ್ನು ನಂಬುತ್ತೀರಿ. ಪ್ರಕೃತಿಯ ನಿಯಮದ ಅರಿವಿಲ್ಲದ ಈ ಧರ್ಮಗಳನ್ನು ನೀವು ನಂಬುತ್ತೀರಿ. ಹಣ ಸಂಪಾದನೆಯಲ್ಲಿ ತುಂಬಾ ನಿರತರಾಗಿರುವ ಗುರುಗಳನ್ನು ನೀವು ನಂಬುತ್ತೀರಿ. ಆಗ ನೀವು ಹಿಂದಿನ ಹಾದಿಯಲ್ಲಿ ಉಳಿಯಲು ಸೂಕ್ತ ವ್ಯಕ್ತಿಯಾಗುತ್ತೀರಿ. ನಿಮ್ಮ ಸ್ವಂತ ಇಚ್ಛೆ ಮತ್ತು ಆಶಯದೊಂದಿಗೆ ನೀವು ಭವಿಷ್ಯದ ಮಾರ್ಗವನ್ನು ನಿರಾಕರಿಸಿದ್ದೀರಿ ಮತ್ತು ಹಿಂದಿನದನ್ನು ಸ್ವೀಕರಿಸುತ್ತೀರಿ. ಭವಿಷ್ಯದ ಮಾರ್ಗವು ದೇವರ ಮಾರ್ಗವಾಗಿದೆ ಮತ್ತು ಹಿಂದಿನ ಮಾರ್ಗವು ರಾಕ್ಷಸರ ಮಾರ್ಗವಾಗಿದೆ ಎಂದು ನೀವು ಈಗ ತಿಳಿದಿರಬೇಕು. ನೀವು ಎರಡೂ ಕಡೆ ಇರುವಂತಿಲ್ಲ. ನೀವು ಭೂಮಿಯ ಅಥವಾ ಧರ್ಮಗಳ ಬದಿಯಲ್ಲಿರಬೇಕು. ಥೈಲ್ಯಾಂಡ್ ಸುವರ್ಣಭೂಮಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಮುದ್ರದ ಮಂಥನದ ಬೃಹತ್ ಪ್ರತಿಮೆಯಂತೆ ಯೋಚಿಸಿ. ಅಲ್ಲಿ ಒಂದು ಕಡೆ ರಾಕ್ಷಸರು ಮತ್ತು ಇನ್ನೊಂದು ಬದಿ ದೇವರುಗಳು. ನೀವು ಒಂದು ಕಡೆ ಅಂದರೆ ದೇವರು ಅಥವಾ ರಾಕ್ಷಸರು, ಭೂಮಿ ಅಥವಾ ಧರ್ಮಗಳು, ಸತ್ಯ ಅಥವಾ ಸುಳ್ಳು, ಹಿಂದಿನ ಅಥವಾ ಭವಿಷ್ಯವನ್ನು ಪಡೆಯಬೇಕು. ನೀವು ಮೂರ್ಖ ಗುರುವನ್ನು ಪೂಜಿಸಲು ಸಾಧ್ಯವಿಲ್ಲ ಮತ್ತು ಅದೇ ಸಮಯದಲ್ಲಿ ಮಹೇಶ್ ಶಾಸ್ತ್ರಿಯವರಲ್ಲೂ ನಂಬಿಕೆಯನ್ನು ಹೊಂದಿದ್ದೇವೆ ಎಂದು ಹೇಳಿಕೊಳ್ಳಲಾಗುವುದಿಲ್ಲ. ನೀವು ಸತ್ಯ ಅಥವಾ ಸುಳ್ಳಿನ ಕಡೆ ತೆಗೆದುಕೊಳ್ಳಬಹುದು. ನೀವು ಅಸತ್ಯದ ಬದಿಯನ್ನು ತೆಗೆದುಕೊಂಡ ಕ್ಷಣ ನೀವು ಸ್ವಯಂಚಾಲಿತವಾಗಿ ಹಿಂದೆ ಹೋಗುತ್ತೀರಿ. ಈ ತಾಯಿಯ ಉಪಕಾರದಲ್ಲಿ ನಂಬಿಕೆಯಿಲ್ಲದ, ಸತ್ಯವನ್ನು ಸ್ವೀಕರಿಸದ, ಅಸತ್ಯವನ್ನು ಬೆಂಬಲಿಸುವ ಮತ್ತು ಕಪಟ, ದಂಗೆಕಾರ ಮನಸ್ಥಿತಿ, ಪ್ರಸಿದ್ಧ ಗುರುಗಳ ಅನುಯಾಯಿ, ಅಜ್ಞಾನದ ಶಾಸ್ತ್ರಗಳನ್ನು ನಂಬುವ ಮತ್ತು ನಿರ್ಲಕ್ಷಿಸುವವನು ಈ ತಾಯಿಯ ಸ್ವಭಾವದಿಂದ ಹಿಂದೆ ಉಳಿದಿದ್ದಾನೆ. ಸರಿಯಾಗಿ ಕಲಿಸಬೇಕು. ಆದಾಗ್ಯೂ ಈ ಭೂಮಿಯು ಮೂರ್ಖ, ದುರಹಂಕಾರಿ, ಮೋಸಗಾರ, ಕೃತಜ್ಞ ವ್ಯಕ್ತಿಯನ್ನು ಭವಿಷ್ಯದ ಜಗತ್ತಿಗೆ ಕರೆದೊಯ್ಯಲು ಸಾಧ್ಯವಿಲ್ಲ. ಇದನ್ನು ಸತ್ಯಲೋಕ ಅಥವಾ ಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವನ ಡಿಎನ್ಎಗಳಲ್ಲಿ ಸತ್ಯದ ಕೊರತೆಯಿಂದಾಗಿ ಅವನು ಸತ್ಯದ ಗೋಡೆಯನ್ನು ದಾಟಲು ಸಾಧ್ಯವಾಗುವುದಿಲ್ಲ ಮತ್ತು ಹಿಂದಿನ ಈ ಹಾದಿಯಲ್ಲಿ ಮಾತ್ರ ಉಳಿಯುತ್ತದೆ. ಈ ಯೂನಿವರ್ಸ್ ತೀರ್ಪು ಮತ್ತು ವಿಕಾಸದ ವ್ಯವಸ್ಥೆಯನ್ನು ಗಣಕೀಕರಿಸಿದೆ. ಭಾಗ 5. ಹಿಂದಿನ ಪ್ರಯಾಣದ ಅನುಕೂಲಗಳು ಮತ್ತು ಅನಾನುಕೂಲಗಳು. ಅನುಕೂಲಗಳು: ಹೊಸ ಭೂಮಿಯಲ್ಲಿ ನೀವು ಇತರರಿಗಿಂತ ಹಿರಿಯರು ಮತ್ತು ಹೆಚ್ಚು ಪ್ರಬುದ್ಧರಾಗಿರುತ್ತೀರಿ. ನೀವು ಇಲ್ಲಿ ಎಲ್ಲವನ್ನೂ ನೋಡಿದ್ದೀರಿ. ಆ ಜನರಿಗೆ ಯಾವುದೇ ಸುಳಿವು ಸಿಗುವುದಿಲ್ಲ. ಅವರ ಕನಸುಗಳು, ಉದಾಹರಣೆಗೆ, ಸಂಗೀತವನ್ನು ಹೇಗೆ ಸಂಯೋಜಿಸುವುದು ಎಂದು ನಿಮಗೆ ತಿಳಿದಿದ್ದರೆ ನೀವು ಎಲ್ಲಾ ಸಂಗೀತಗಾರರಲ್ಲಿ ಮುಂಚೂಣಿಯಲ್ಲಿರುತ್ತೀರಿ ಮತ್ತು ನಿಮ್ಮ ಕಾರ್ಯಕ್ಷಮತೆ ಅವರನ್ನು ಆಶ್ಚರ್ಯಗೊಳಿಸಬಹುದು. ಬಟ್ಟೆಗಳನ್ನು ಹೇಗೆ ತಯಾರಿಸಬೇಕೆಂದು ನಿಮಗೆ ತಿಳಿದಿದ್ದರೆ ನೀವು ಅದರ ಸಂಶೋಧಕರಾಗಬಹುದು. ನೀವು ವಕೀಲರಾಗಿದ್ದರೆ ಕಾನೂನುಗಳನ್ನು ಸುಧಾರಿಸಲು ನಿಮ್ಮ ಹೊಸ ಆಶ್ಚರ್ಯಕರ ವಿಚಾರಗಳನ್ನು ಹೇಳುವ ಮೂಲಕ ನೀವು ಜನರ ಮೇಲೆ ಪ್ರಭಾವ ಬೀರಬಹುದು. ನೀವು ಉತ್ತಮ ಧಾರ್ಮಿಕ ಗುರುಗಳಾಗಿದ್ದರೆ ಅಲ್ಲಿ ನೀವು ಅನೇಕ ಅನುಯಾಯಿಗಳನ್ನು ಮಾಡಬಹುದು. ಹೀಗಾಗಿ ನೀವು ಯಾವಾಗಲೂ ನಿಮ್ಮ ಕ್ಷೇತ್ರದಲ್ಲಿ ಬಹಳ ಮುಂದಿರುವಿರಿ. ನೀವು ಧರ್ಮ ಅಥವಾ ಆರಾಧನೆಯ ಸ್ಥಾಪಕರಾಗಬಹುದು. ನೀವು ಧರ್ಮಗ್ರಂಥಗಳ ಬರಹಗಾರರಾಗಬಹುದು. ಕೃಷಿ, ದನ ಸಾಕಣೆ, ಗುಹೆ ಮತ್ತು ಗುಡಿಸಲುಗಳಿಗಿಂತ ಉತ್ತಮವಾದ ಮನೆಗಳನ್ನು ನಿರ್ಮಿಸುವುದು, ಉತ್ತಮ ಆಯುಧಗಳನ್ನು ತಯಾರಿಸುವುದು, ಕೋಟೆಗಳನ್ನು ನಿರ್ಮಿಸುವುದು, ಅಮೆರಿಕದಂತಹ ಖಂಡಗಳನ್ನು ಅನ್ವೇಷಿಸುವುದು, ಎಲೆಕ್ಟ್ರಾನಿಕ್ಸ್, ಶಕಾರ ಇತ್ಯಾದಿಗಳ ಬಗ್ಗೆ ನೀವು ಹೊಸ ತಂತ್ರಗಳನ್ನು ಕಲಿಸಬಹುದು. ಹೀಗೆ ನೀವು ಅಲ್ಲಿ ಸಾವಿರಾರು ಅದ್ಭುತ ಕೆಲಸಗಳನ್ನು ಮಾಡಬಹುದು. ಯಾವುದೇ ಹೊಸ ಕಾರ್ಯವು ಅವರ ಮನಸ್ಸನ್ನು ಪ್ರವೇಶಿಸುವ ಮೊದಲು ನೀವು ಅದನ್ನು ಪೂರ್ಣಗೊಳಿಸಬಹುದು. ಈಗ ನೀವು ಈ ರೀತಿಯ ಕೆಲಸಗಳನ್ನು ಮಾಡಿದಾಗ ನೀವು ಬಹಳಷ್ಟು ಹಣವನ್ನು ಗಳಿಸುತ್ತೀರಿ. ನಂತರ ನೀವು ಆ ಹಣದಿಂದ ಜೀವನವನ್ನು ಆನಂದಿಸಬಹುದು. ಅಲ್ಲಿನ ಜನರನ್ನು ಗುಲಾಮರನ್ನಾಗಿಸ ಆಳಬಹುದು. ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ. ಅವರು ನಿಮ್ಮನ್ನು ದೇವರೆಂದು ಪರಿಗಣಿಸುತ್ತಾರೆ. ನಿಮ್ಮ ಕನಸನ್ನು ನನಸಾಗಿಸಲು ಅನಿಯಮಿತ ಸಂಖ್ಯೆಯ ಜನರು ಹಗಲು ರಾತ್ರಿ ದಣಿವರಿಯಿಲ್ಲದೆ ಕೆಲಸ ಮಾಡುತ್ತಾರೆ ಮತ್ತು ನೀವು ಏನು ಹೇಳುತ್ತೀರೋ ಅದನ್ನು ಮಾಡುತ್ತಾರೆ. ಅನಾನುಕೂಲಗಳು: ಅನನುಕೂಲವೆಂದರೆ ಮತ್ತೆ ನೀವು 1100 ಶತಕೋಟಿ ಮೈಲುಗಳ ಈ ಪ್ರಯಾಣವನ್ನು ಪೂರ್ಣಗೊಳಿಸಲು 2000 ವರ್ಷಗಳಿಗಿಂತ ಹೆಚ್ಚು ಕಾಲ ಕಳೆಯಬೇಕಾಗುತ್ತದೆ. ಈ ಹಾದಿಯಲ್ಲಿ ಪ್ರತಿದಿನ ಇಡೀ ಪ್ರಯಾಣದುದ್ದಕ್ಕೂ ಹೊಸ ಸವಾಲು ಎದುರಾಗುತ್ತದೆ. ಅದರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ.
ಒಂದೆಡೆ ಒಂದು ರೋಗ ಬಂದರೆ ಮುಂದಿನ ಹಂತದಲ್ಲಿ ಇನ್ನೊಂದು ರೋಗ, ಹೀಗೆ ಇಡೀ ಹಾದಿ ರೋಗಗಳಿಂದ ತುಂಬಿದೆ. ಎಲ್ಲೋ ಕ್ಯಾನ್ಸರ್ ಇದೆ, ನಂತರ ಮತ್ತೊಂದು ಗುಣಪಡಿಸಲಾಗದ ಕಾಯಿಲೆ ಇದೆ. ಒಂದೆಡೆ ಹಸಿವು ಇದ್ದರೆ ಇನ್ನೊಂದೆಡೆ ಸಾಂಕ್ರಾಮಿಕ ರೋಗವಿದೆ. ಒಮ್ಮೆ ನೀವು ಬರಗಾಲವನ್ನು ಮುಗಿಸಿದರೆ ಮುಂದೆ ಸಾಂಕ್ರಾಮಿಕ ರೋಗವಿದೆ. ನೀವು ಒಬ್ಬ ಅಪಾಯಕಾರಿ ಮನುಷ್ಯನನ್ನು ಮುಗಿಸಿದ್ದೀರಿ, ನಂತರ ಮುಂದಿನದು ಹೆಚ್ಚು ಅಪಾಯಕಾರಿಯಾಗಿದೆ ನಿಮಗಾಗಿ ಕಾಯುತ್ತಿದೆ. ಇಡೀ ಮಾರ್ಗವು ಅಪಾಯಕಾರಿ ರಾಜಕಾರಣಿಗಳು, ಅಪಾಯಕಾರಿ ಧರ್ಮಗಳು, ಅಪಾಯಕಾರಿ ಧಾರ್ಮಿಕ ಮುಖಂಡರು, ಅಪಾಯಕಾರಿ ಉದ್ಯಮಿಗಳು ಮತ್ತು ಅಪಾಯಕಾರಿ ವಿಜ್ಞಾನಿಗಳಿಂದ ತುಂಬಿದೆ. ಅದಕ್ಕಾಗಿಯೇ ಎಲ್ಲಾ ರೀತಿಯಲ್ಲಿ ಜಗಳಗಳು, ಯುದ್ಧಗಳು, ಮಹಾಯುದ್ಧಗಳು ಮತ್ತು ಮಹಾಯುದ್ಧಗಳು ಸಹ ಇವೆ. ಜನರ ನಡುವೆ ದ್ವೇಷವನ್ನು ಹರಡುವ ಧರ್ಮಗಳಿವೆ, ಮತ್ತು ಧರ್ಮಗಳ ನಡುವೆ ಜಗಳ ಮತ್ತು ಜಗಳಗಳಿವೆ. ಆದರೆ ಆರಂಭದಲ್ಲಿ ಕಲ್ಲುಗಳನ್ನು ಆ ಹೋರಾಟಗಳಿಗೆ ಬಳಸಲಾಗುತ್ತದೆ, ಆದರೆ ಮುಂದೆ ನೀವು ಸಮೂಹ ವಿನಾಶಕ್ಕಾಗಿ ಹೆಚ್ಚು ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ನೋಡುತ್ತೀರಿ. ನೀವು ಆರಂಭದಲ್ಲಿ ಗುಹೆಗಳು ಮತ್ತು ಗುಡಿಸಲುಗಳನ್ನು ನೋಡುತ್ತೀರಿ, ಆದರೆ ಮುಂದೆ ನೀವು 100 ಅಥವಾ 150 ಅಂತಸ್ತಿನ ಕಟ್ಟಡಗಳನ್ನು ನೋಡುತ್ತೀರಿ. ಮುಂದೆ ಎಷ್ಟೇ ಅಭಿವೃದ್ಧಿಯಾಗಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಭಯವು ಯಾವಾಗಲೂ ಉಳಿಯುತ್ತದೆ, ಏಕೆಂದರೆ ಇಡೀ ಮಾರ್ಗವು ಮೋಸ, ದ್ರೋಹ, ಸುಳ್ಳು, ಮೋಸ, ದ್ವೇಷ, ಅಜ್ಞಾನ, ಹೆಮ್ಮೆ, ಅಹಂಕಾರ, ಕಳ್ಳತನ ಮತ್ತು ಅಪ್ರಾಮಾಣಿಕತೆಯಿಂದ ತುಂಬಿರುತ್ತದೆ. ಅದರ ಮೇಲೆ ಭೂಕಂಪಗಳು, ಪ್ರವಾಹಗಳು, ಅನಾವೃಷ್ಟಿಗಳು, ರಸ್ತೆ ಅಪಘಾತಗಳಂತಹ ಅಸಂಖ್ಯಾತ ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತವೆ ಮತ್ತು ನಂತರ ಅತ್ಯಂತ ಭಯಾನಕವಾದ ವಿಷಯವೆಂದರೆ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಮುಂದೆ ಏನಾಗಬಹುದು ಎಂದು ತಿಳಿಯದೆ ನೀವು ಯಾವಾಗಲೂ ಭಯದಲ್ಲಿರುತ್ತೀರಿ. ಇಡೀ ಹಾದಿಯಲ್ಲಿ ನಾಳೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಎಂದು ನಾನು ಈಗಾಗಲೇ ಹೇಳಿದ್ದರೂ, ಪ್ರತಿ ಹೊಸ ಹೆಜ್ಜೆಯಲ್ಲೂ ಹೊಸ ಆಶ್ಚರ್ಯಕರ ದೃಶ್ಯ ಇರುತ್ತದೆ. ನೀವು ಒಂದು ದೇಹವನ್ನು ತೊರೆದಾಗ ಭಯಾನಕ ವಿಷಯವೆಂದರೆ ಸಾವಿನ ನಂತರ ನಿಮಗೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ಭಾಗ 6. ನೀವು ಆ ಮಾರ್ಗವನ್ನು ಏಕೆ ತೆಗೆದುಕೊಳ್ಳಬೇಕು? ನಿಮ್ಮ ಆತ್ಮಸಾಕ್ಷಿಯು ಏನು ನಿರ್ಧರಿಸುತ್ತದೆಯೋ ಅದನ್ನು ನೀವು ಮಾಡುತ್ತೀರಿ, ಆದರೆ ಹಿಂದೆ ಹೋಗುವ ಈ 4 ವಿಧಾನಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ಆದ್ದರಿಂದ ಹಿಂದೆ ಹಿಂತಿರುಗುವುದು, ಇದರಲ್ಲಿ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ಹೇಳುವುದು ನನ್ನ ಕರ್ತವ್ಯ. ಯೂನಿವರ್ಸ್ ಈ ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿ ಇನ್ನೂ ಯಾವುದೇ ಶಿಕ್ಷೆಯಿಲ್ಲ. ಈ ನೋವಿನ ಹಾದಿಯಲ್ಲಿ ನಿಮ್ಮನ್ನು ಹೋಗುವಂತೆ ಮಾಡುವ ಮೂಲಕ ನಿಮ್ಮ ತಾಯಿಗೆ ಅಂತಹ ಕೃತಜ್ಞತೆಯನ್ನು ಎಂದಿಗೂ ಮಾಡದಂತೆ ಭೂಮಿ ನಿಮಗೆ ಕಲಿಸುತ್ತದೆ. ಇದು ತಪ್ಪು ಮಾತ್ರವಲ್ಲ, ಕ್ಷಮಿಸಲಾಗದ ಪಾಪ. ಅದನ್ನು ಕಲಿಯಲು ಒಬ್ಬರು 2000 ವರ್ಷಗಳಿಗಿಂತಲೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಶತಕೋಟಿ ಮೈಲುಗಳಷ್ಟು ದೀರ್ಘ ಮಾರ್ಗವನ್ನು ಪ್ರಯಾಣಿಸಬೇಕು, ಆದರೆ 67,000 ಮೈಲುಗಳ ಪ್ರಯಾಣವು ಕೇವಲ 1 ಗಂಟೆಯಲ್ಲಿ ಪೂರ್ಣಗೊಳ್ಳುತ್ತದೆ. ಇದು ಅಂತಹ ಜೈಲು ಆಗಿದ್ದು, ನೀವು ತಡೆರಹಿತವಾಗಿ ನಡೆಯಬೇಕು ಮತ್ತು ನಡೆಯಬೇಕು. ಈ ಭೂಮಿ ಗುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಚಲಿಸಲು 100 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಎಂಬ ಸಣ್ಣ ವಿಷಯವನ್ನು ತಿಳಿದುಕೊಳ್ಳಲು. ನೀವು ನಿಮ್ಮ ತಾಯಿಯನ್ನು ತೊರೆದು ಗತಕಾಲವನ್ನು ಪ್ರವೇಶಿಸಿದ ಕ್ಷಣದಲ್ಲಿ ನಿಮ್ಮ ತಾಯಿಗೆ ಕೃತಜ್ಞತೆಯ ಮುದ್ರೆ ಬೀಳುತ್ತದೆ. ನಿನ್ನನ್ನು ಹುಟ್ಟುಹಾಕಿ ಉಣಿಸಿ ಸಾಕಿದ ತಾಯಿ ನಿನಗೆ ಬಟ್ಟೆ, ಮನೆ, ನೀರು, ಗಾಳಿ ಕೊಟ್ಟಳು. ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಎಷ್ಟು ಕೊಟ್ಟಿದ್ದಾಳೆ ಎಂಬ ಅರಿವೇ ಇಲ್ಲ, ಆದರೆ ಇಂದು ನೀನು ಅವಳನ್ನು ಬಿಟ್ಟು ಹೋಗುವ ಮನಸ್ಸು ಮಾಡಿದೆ. ಇದು ಸಂಪೂರ್ಣವಾಗಿ ನಿಮ್ಮ ಸ್ವಂತ ನಿರ್ಧಾರವಾಗಿರುತ್ತದೆ. ಅಲ್ಲದೆ ಈ ತಾಯಿಯ ಹೃದಯದಲ್ಲಿರುವ ತಂದೆಯು ನಿಮ್ಮನ್ನು ಬದುಕಿಸಲು ನಿರಂತರವಾಗಿ ಶಕ್ತಿಯನ್ನು ನೀಡಿದ್ದಾರೆ. ಅವರು ನಿಮ್ಮ ಹೃದಯವನ್ನು ಪಂಪ್ ಮಾಡುವುದನ್ನು ಮುಂದುವರೆಸಿದರು ಮತ್ತು ಬೆಳಕು, ವಿದ್ಯುತ್, ತರಕಾರಿಗಳ ಬೆಳವಣಿಗೆ, ಆಹಾರ ತಯಾರಿಸಲು ಹಣ್ಣಿನ ಮರಗಳು ಮತ್ತು ಮುಂತಾದ ಅಸಂಖ್ಯಾತ ವಿಷಯಗಳನ್ನು ನಿಮಗೆ ನೀಡಿದರು. ಆದರೆ ಇಂದು ನೀವು ಅವನನ್ನು ಸ್ವೀಕರಿಸಲು ನಿರಾಕರಿಸಿದರೆ ಅದು ಸಂಪೂರ್ಣವಾಗಿ ನಿಮ್ಮ ಸ್ವಂತ ನಿರ್ಧಾರವಾಗಿರುತ್ತದೆ. ಈ ದೇವರು ಯಾರನ್ನೂ ಶಿಕ್ಷಿಸುವುದಿಲ್ಲ. ಶಿಕ್ಷೆಯನ್ನು ತೆಗೆದುಕೊಳ್ಳುವುದು ಮನುಷ್ಯನ ಸ್ವಂತ ನಿರ್ಧಾರ. ಹೌದು, ನೋವು ಅಸಹನೀಯವಾದಾಗ ದೇವರು ಸ್ವಲ್ಪ ನೋವನ್ನು ಕಡಿಮೆ ಮಾಡಲಿ ಎಂದು ಪ್ರಾರ್ಥಿಸುತ್ತಾನೆ. ಹೌದು, ದೇವರು ನೋವನ್ನು ಕಡಿಮೆ ಮಾಡಬಹುದು ಅಥವಾ ತೊಡೆದುಹಾಕಬಹುದು ಎಂಬುದು ನಿಜ, ಆದರೆ ಅದನ್ನು ಮೂಲದಿಂದ ನಿರ್ನಾಮ ಮಾಡಲು ಬ್ರಹ್ಮಾಂಡದ ನಿಯಮದ ಮೂಲಕ ಹೋಗಬೇಕು. ಒಬ್ಬರು ಕಲಿಕೆಯ ಪ್ರಯಾಣವನ್ನು ಪೂರ್ಣಗೊಳಿಸಬೇಕು ಮತ್ತು ಸತ್ಯದ ಈ ಬಾಗಿಲನ್ನು ತಲುಪಬೇಕು ಮತ್ತು ನಂತರ ಅದನ್ನು ಒಪ್ಪಿಕೊಳ್ಳಬೇಕು. ಸತ್ಯವನ್ನು ಕಲಿತು ಒಪ್ಪಿಕೊಂಡ ನಂತರವೇ ನೋವು ನಿವಾರಣೆಯಾಗುತ್ತದೆ. ಸತ್ಯವನ್ನು ಕಲಿಯಲು ಒಂದೇ ಒಂದು ಮಾರ್ಗವಿದೆ ಮತ್ತು ಅದು ನೋವು. ನೋವು ಮನುಷ್ಯನ ಶ್ರೇಷ್ಠ ಮತ್ತು ಏಕೈಕ ಶಿಕ್ಷಕ. ನೋವು ಇಲ್ಲದೆ ಯಾರೂ ಕಲಿಯುವುದಿಲ್ಲ. ನೋವು ಇಲ್ಲದೆ ಈ ಜೀನ್ಗಳು ಘನವಾಗುವುದಿಲ್ಲ ಅಥವಾ ಡಿಎನ್ಎ ಶುದ್ಧವಾಗುವುದಿಲ್ಲ. ಡಿಎನ್ಎಗಳನ್ನು ಶುದ್ಧೀಕರಿಸದಿದ್ದರೆ ಸತ್ಯದ ಬರಹವು ಅವುಗಳ ಮೇಲೆ ಮುದ್ರಿತವಾಗುವುದಿಲ್ಲ. ನಾನು ಎಷ್ಟು ರೀತಿಯಲ್ಲಿ ವಿವರಿಸಿದರೂ ಅದು ಅರ್ಥವಾಗುವುದಿಲ್ಲ. ಅದಕ್ಕಾಗಿಯೇ ಈ ಸುದೀರ್ಘ ಪ್ರಯಾಣದ ಶತಕೋಟಿ ಮೈಲುಗಳಲ್ಲೆಲ್ಲ ನೋವು ಮತ್ತು ನೋವು ಇರುತ್ತದೆ.
ಈಗ ಈ ನೋವನ್ನು ಮುಂದುವರೆಸಬೇಕೋ ಅಥವಾ ಇಲ್ಲಿಗೆ ಮುಗಿಸಬೇಕೋ ಎಂಬುದು ನಿಮ್ಮದೇ ನಿರ್ಧಾರವಾಗಿರುತ್ತದೆ. ಹೇಗಾದರೂ ನಾನು ಹೇಳುತ್ತೇನೆ, ನೀವು ತುಂಬಾ ನೋವನ್ನು ಅನುಭವಿಸಿ ಈಗಾಗಲೇ ಇಲ್ಲಿಗೆ ತಲುಪಿದ್ದೀರಿ. ಆದ್ದರಿಂದ ಅದೇ ನೋವಿನ ಹಾದಿಯಲ್ಲಿ ಮತ್ತೆ ಹೋಗಬೇಡಿ. ನೀವು ಕಲಿತಿದ್ದರೆ ಅದರ ಪವಾಡದ ಫಲವನ್ನು ಆನಂದಿಸಿ ಮತ್ತು ಮುಂದುವರಿಯಿರಿ. ಪ್ರಶ್ನೆ: ಈ ಮಹಾಭೂಕಂಪ ಯಾವಾಗ ಸಂಭವಿಸುತ್ತದೆ? ಉತ್ತರ: ಇದು ತುಂಬಾ ಸಾಮಾನ್ಯವಾದ ಪ್ರಶ್ನೆಯಾಗಿದೆ. ಇದು ನಿಜವೋ ಅವಾಸ್ತವವೋ ಎಂದು ಕಲಿಯುವ ಮತ್ತು ಕಂಡುಹಿಡಿಯುವ ಮೊದಲು, ಇದು ಯಾವಾಗ ಸಂಭವಿಸುತ್ತದೆ ಎಂದು ಎಲ್ಲರೂ ನನ್ನನ್ನು ಕೇಳುತ್ತಾರೆ. ಅದರ ತಾರೀಖು ಹೇಳಿದ್ದರೆ ಎಲ್ಲರೂ ಅವರವರ ಅರ್ಧದಷ್ಟು ಸಂಪತ್ತನ್ನು ತಂದು ನನ್ನ ಮುಂದೆ ಇಡುತ್ತಿದ್ದರು. ಆದರೆ ಇದು ಪರೀಕ್ಷೆಯ ವಿಷಯವಾಗಿದೆ. ಅದು ನಿಜವೋ ಸುಳ್ಳು ಎಂಬುದನ್ನು ಮೊದಲು ನೀವು ಕಲಿಯಬೇಕು. ನಿಜವಾಗಿದ್ದರೆ ಅದರ ನಂತರ ನೀವು ಸತ್ಯವನ್ನು ಒಪ್ಪಿಕೊಳ್ಳಬಹುದೇ ಎಂದು ಪರೀಕ್ಷಿಸಲಾಗುತ್ತದೆ ಮತ್ತು ನಂತರ ನೀವು ಸತ್ಯಕ್ಕಾಗಿ ಏನು ಮಾಡಬಹುದು. ನಂತರ ಸಾಗರದ ಮಂಥನದಲ್ಲಿ ಈ ತಾಯಿಯು ನೀವು ದೇವತೆಗಳ ಅಥವಾ ರಾಕ್ಷಸರ ಪರವಾಗಿರುತ್ತೀರಾ ಎಂದು ನೋಡುತ್ತಾರೆ ಮತ್ತು ನೀವು ಆಯ್ಕೆ ಮಾಡಿದ ಗುಂಪಿಗೆ ಯಾವಾಗ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ, ಆಗ ಈ ಘಟನೆ ನಡೆಯುತ್ತದೆ. ಆದರೆ ಇನ್ನೊಂದು ವಿಷಯವನ್ನು ಗಮನಿಸಿ, ಎಲ್ಲಿಯವರೆಗೆ ನೀವು ಸತ್ಯವನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ನೀವು ರಾಕ್ಷಸರ ಗುಂಪಿನೊಂದಿಗೆ ಇರುತ್ತೀರಿ. ಪ್ರಶ್ನೆ: ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಉತ್ತರ: ಸತ್ಯದ ಈ ಸುದ್ದಿ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿದಾಗ. ಪ್ರಶ್ನೆ: ಅದು ಹೇಗೆ ಸಾಧ್ಯ? ಉತ್ತರ: ಎಲ್ಲಾ ದೇಶಗಳ ಎಲ್ಲಾ ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡುವ ಮೂಲಕ. ಪ್ರಶ್ನೆ: ಈ ಸುದ್ದಿಯಿಂದ ಜನರ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತವೆಯೇ? ಉತ್ತರ: ಮಹಾನ್ ಬದಲಾವಣೆಗಳ ನಂತರ ಇಡೀ ಪ್ರಪಂಚವು ಮಹಾನ್ ಭೂಕಂಪವನ್ನು ಅರ್ಥಮಾಡಿಕೊಂಡ ತಕ್ಷಣ ಜನರು ತಮ್ಮಲ್ಲಿ ಒಳ್ಳೆಯ ಅಥವಾ ಕೆಟ್ಟದ್ದಕ್ಕಾಗಿ ಬದಲಾವಣೆಯನ್ನು ತರಲು ಸೀಮಿತ ಸಮಯದೊಂದಿಗೆ ಅಂತಿಮ ಆಯ್ಕೆಯನ್ನು ಹೊಂದಿರುತ್ತಾರೆ. ಭಾಗ 7. ಪ್ರಶ್ನೆ: ಇದು ಸಾವನ್ನು ತಪ್ಪಿಸುತ್ತದೆಯೇ? ಉತ್ತರ: ಇಲ್ಲ ಸರ್, ಸಾವು ನಿಲ್ಲುವುದಿಲ್ಲ. ಸಾವು ಒಂದು ಬದಲಾವಣೆಯಾಗಿದ್ದು ಅದು ಬ್ರಹ್ಮಾಂಡದ ನಿಯಮವಾಗಿದೆ. ಈ ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕು. ತಪ್ಪಿಸಿಕೊಳ್ಳಲು ಬಾಹ್ಯಾಕಾಶದಲ್ಲಿ ಹಾರಲು ಪ್ರಯತ್ನಿಸುವವರು ಸಹ ಮುಂದೊಂದು ದಿನ ಅದಕ್ಕೆ ಸಿಕ್ಕಿ ಬೀಳುತ್ತಾರೆ. ಒಂದೇ ವ್ಯತ್ಯಾಸವೆಂದರೆ ಅವರು ಸಾವಿನ ಭಯದಿಂದ ಬಾಹ್ಯಾಕಾಶಕ್ಕೆ ಹೋದರೆ, ಅವರು ಭೂತಕಾಲವನ್ನು ಪ್ರವೇಶಿಸುತ್ತಾರೆ ಮತ್ತು ಪ್ರಕೃತಿಯ ನಿಯಮಕ್ಕೆ ಅವಿಧೇಯರೆಂದು ಮುದ್ರೆಯೊತ್ತುತ್ತಾರೆ. ತಾಯಿಗೆ ದ್ರೋಹ ಮತ್ತು ಕೃತಜ್ಞತೆಯಿಲ್ಲದ ಮೂಲಕ ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿ ಅವರನ್ನು ಪಾಪಿಗಳು ಎಂದು ಕರೆಯುತ್ತಾರೆ. ಅವರು ಈ ತಾಯಿಯನ್ನು ಮತ್ತೆ ಭೇಟಿಯಾಗಲು ಸಾಧ್ಯವಿಲ್ಲ. ಅದೊಂದು ಘೋರ ಅಪರಾಧ. ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿ ದೇವರು ಯಾರನ್ನೂ ಶಿಕ್ಷಿಸುವುದಿಲ್ಲ, ಆದರೆ ಹಿಂದಿನ ನೋವಿನ ಜಗತ್ತಿನಲ್ಲಿ ಹೋಗುವುದು ಅವರ ಸ್ವಂತ ನಿರ್ಧಾರವಾಗಿದೆ. ಪ್ರತಿದಿನ ನೀವು 1170 ಶತಕೋಟಿ ಮೈಲುಗಳ ಈ ಸುದೀರ್ಘ ಹಾದಿಯಲ್ಲಿ ಏನನ್ನಾದರೂ ಕಲಿಯುತ್ತಿದ್ದೀರಿ ಮತ್ತು ನೀವು ಕಲಿತಂತೆ ನಿಮ್ಮ ಡಿಎನ್ಎ ಬದಲಾಗುತ್ತಲೇ ಇತ್ತು. ನಿಮ್ಮ ಡಿಎನ್ಎಯನ್ನು ನಿಮ್ಮ ಮುತ್ತಜ್ಜನ ಡಿಎನ್ಎಯೊಂದಿಗೆ ಹೋಲಿಸಿದರೆ ನೀವು ದೊಡ್ಡ ವ್ಯತ್ಯಾಸವನ್ನು ನೋಡುತ್ತೀರಿ ಮತ್ತು ನೀವು ಅವುಗಳನ್ನ 2000 ವರ್ಷಗಳ ಹಿಂದಿನ ಡಿಎನ್ಎಯೊಂದಿಗೆ ಹೋಲಿಸಿದರೆ ನೀವು ದೊಡ್ಡ ವ್ಯತ್ಯಾಸವನ್ನು ನೋಡುತ್ತೀರಿ. ಆದರೆ ನಮ್ಮ ತಾಯಿ ಪ್ಲೂಟೋದ ಕಕ್ಷೆಯಲ್ಲಿದ್ದಾಗ ಇಂದಿನ ಡಿಎನ್ಎಯನ್ನು ಡಿಎನ್ಎಯೊಂದಿಗೆ ಹೋಲಿಸಿ ನೋಡಿದರೆ ಈ ತಾಯಿಯು ಪ್ಲುಟೋನಿಯನ್ ಕಕ್ಷೆಯಿಂದ ಇಲ್ಲಿಗೆ ನಿಮ್ಮನ್ನು ಕರೆತರಲು ಎಷ್ಟು ಶ್ರಮಿಸುತ್ತಿದ್ದಾರೆಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ವಂಶವಾಹಿಗಳನ್ನು ಸಂಪಾದಿಸುವ ಪ್ರಕೃತಿಯ ದೈವಿಕ ವಿಧಾನದ ಬಗ್ಗೆ ಮತ್ತು ಈ ತಾಯಿಯು ಸಹಸ್ರಾರು ವರ್ಷಗಳಿಂದ ನಿಮ್ಮ ವಂಶವಾಹಿಗಳನ್ನು ಹೇಗೆ ಸಂಪಾದಿಸುತ್ತಿದ್ದಳು ಎಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ, ಏಕೆಂದರೆ ಈ ತಾಯಿ ಶಿಕ್ಷಕಿ, ಪರೀಕ್ಷಕ ಮತ್ತು ಜೀನ್ ಸಂಪಾದಕರೂ ಹೌದು. ಆದರೆ ಮಕ್ಕಳನ್ನು ಪರಿಪೂರ್ಣರನ್ನಾಗಿ ಮಾಡುವ ಆಕೆಯ ವಿಧಾನವು ಅನನ್ಯ ಮತ್ತು ಪರಿಪೂರ್ಣವಾಗಿದೆ. ತಾಯಿ, ತಂದೆ ಮತ್ತು ಈ ಬ್ರಹ್ಮಾಂಡದ ಬಗ್ಗೆ ನೀವು ಕಲಿಯಬಹುದು. ಇದರಿಂದ ನೀವು ತುಂಬಾ ಒಳ್ಳೆಯ ವ್ಯಕ್ತಿಯಾಗಬಹುದು ಎಂದು ನಿಮ್ಮನ್ನು ಸಾಕಷ್ಟು ಬುದ್ಧಿವಂತರನ್ನಾಗಿ ಮಾಡುವುದು ಅವಳ ಏಕೈಕ ಉದ್ದೇಶವಾಗಿತ್ತು. ಪ್ರಶ್ನೆ: ಮೋಕ್ಷ ಎಂದರೇನು? ಉತ್ತರ: ಮೋಕ್ಷವು ವಿಕಾಸದ ಸಂಪೂರ್ಣ ಹಂತವಾಗಿದ್ದು ಅದನ್ನು ಹೋಮೋ ಮ್ಯಾಕ್ಸಿಮಸ್ ಎಂದು ಕರೆಯಬಹುದು. 2ನೇ ಕಕ್ಷೆಯಲ್ಲಿ ಮಾತ್ರ ಸಿಗುವ ಹೊಸ ದೈವಿಕ ದೇಹ. ಈಗ ನಿಮಗೆ ತಿಳಿದಿರುವಂತೆ ಬದಲಾವಣೆ ಅಥವಾ ಸಾವಿನ ಈ ಕಾನೂನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ಬದಲಾವಣೆ ಇಲ್ಲದೆ ನೀವು ಭೂಮಿಯ ಮೇಲಿನ ಅತ್ಯಂತ ಮುಂದುವರಿದ ಜೀವನದ ಈ ಸ್ಥಳವನ್ನು ತಲುಪಲು ಸಾಧ್ಯವಿಲ್ಲ. ಇಂದು ನಿಮ್ಮ ಕೈಯಲ್ಲಿ ಸೆಲ್ ಫೋನ್ ಇರುತ್ತಿರಲಿಲ್ಲ. ನೀವು ಹೇಗೆ ಆವಿಷ್ಕಾರಕ್ಕೆ ಸಾಕ್ಷಿಯಾಗುತ್ತೀರೋ, ಪ್ರತಿ ಹೆಜ್ಜೆಯಲ್ಲೂ ನನಸಾಗುವ ಹೊಸ ಕಲ್ಪನಾತೀತ ಕನಸು, ಅದೇ ರೀತಿಯಲ್ಲಿ ನಿಮ್ಮನ್ನು ಸ್ವಾಗತಿಸಲು ದೇವಲೋಕ ಎಂದು ಕರೆಯಲ್ಪಡುವ ಅನೂಹ್ಯ ಪವಾಡವಿದೆ. ಸ್ವರ್ಗ, ವೈಕುಂಠ ಅಥವಾ ಮೋಕ್ಷ. ಭವಿಷ್ಯದ ಹಾದಿಯಲ್ಲಿ ಮುಂದೇನು? ನಾನು ಆ ವಿಷಯಗಳನ್ನು ವಿವರಿಸಿದರೆ ಅದು ನಿಮಗೆ ಕಾಲ್ಪನಿಕವಾಗಿ ತೋರುತ್ತದೆ ಮತ್ತು ನೀವು ನನ್ನನ್ನು ಹುಚ್ಚುತನದ ವ್ಯಕ್ತಿ ಎಂದು ಘೋಷಿಸಬಹುದು. 50 ವರ್ಷಗಳ ಹಿಂದೆ ಯಾರಾದರೂ ಸೆಲ್ ಫೋನ್ಗಳ ಬಗ್ಗೆ ಸತ್ಯವನ್ನು ವಿವರಿಸಿದರೆ,
ಕೇಳುಗರು ಮನುಷ್ಯನಿಗೆ ಸಂಪೂರ್ಣವಾಗಿ ಹುಚ್ಚನಾಗಿದ್ದಾನೆ ಮತ್ತು ಮಾನಸಿಕ ಆಸ್ಪತ್ರೆಗೆ ಕಳುಹಿಸಬೇಕು ಎಂದು ಭಾವಿಸುತ್ತಿದ್ದರು. ಆದರೆ ಭವಿಷ್ಯದಲ್ಲಿ ಈ ಎಲ್ಲಾ ಸರ್ಕಾರಗಳು ಇನ್ನು ಮುಂದೆ ಇರುವುದಿಲ್ಲ ಮತ್ತು ದೇಶಗಳ ಗಡಿರೇಖೆಗಳು ಇನ್ನು ಮುಂದೆ ಇರುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು. ಹಿಂದಿನ ಎಲ್ಲಾ ಭಯಾನಕ ವಿಷಯಗಳು ಇರುವುದಿಲ್ಲ ಮತ್ತು ಬದಲಾಗಿ ಅನೇಕ ಅದ್ಭುತವಾದ ವಿಷಯಗಳು ಇರುತ್ತವೆ. ಆದರೆ ದುರದೃಷ್ಟವಶಾತ್ ಅವುಗಳನ್ನು ವಿವರಿಸಲು ನಮ್ಮ ಭಾಷೆಗಳಲ್ಲಿ ಯಾವುದೇ ಪದಗಳಿಲ್ಲ. ಅವರೆಲ್ಲರೂ ತಾಯಿಯ ಭಕ್ತರು ಮತ್ತು ಅನುಯಾಯಿಗಳು. ಅವರು ತಾಯಿಯ ನಿಯಮವನ್ನು ಅನುಸರಿಸುತ್ತಾರೆ ಮತ್ತು ಅವರ ಮನಸ್ಸನ್ನು ಅನುಸರಿಸುತ್ತಾರೆ. ಅವರು ಈ ಬ್ರಹ್ಮಾಂಡದ ದೈವಿಕ ಮತ್ತು ರಕ್ಷಕರಾಗಿರುತ್ತಾರೆ. ನಾನು ಒಂದೇ ಮಾತಿನಲ್ಲಿ ಹೇಳಿದರೆ, ಅವರು ದೇವರಾಗುತ್ತಾರೆ. ಪ್ರಶ್ನೆ: ಇದನ್ನು ಅನುಸರಿಸುವುದರಿಂದ ನನ್ನ ಅದೃಷ್ಟವು ಬದಲಾಗುತ್ತದೆಯೇ? ಉತ್ತರ: ನೀವು ಈ ದೇಹದಲ್ಲಿ ಇರುವವರೆಗೆ, ನೀವು ಈ ಹಾದಿಯ ಒರಟುತನದ ಮೂಲಕ ಹೋಗಬೇಕು. ಪರೋಪಕಾರಿ, ಪುಣ್ಯಾತ್ಮ, ಪಾಪರಹಿತ, ಸರ್ವಜ್ಞ ಮತ್ತು ಎಲ್ಲಾ ಸದ್ಗುಣಗಳನ್ನು ಹೊಂದಿರುವ ಬ್ರಹ್ಮಾಂಡದ ಅತ್ಯಂತ ಪವಿತ್ರ ಆತ್ಮವು ಸಹ ಜನ್ಮದಿಂದ ಇಂದಿನವರೆಗೆ ಪ್ರತಿದಿನ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದೆ. ಆದ್ದರಿಂದ ನೀವು ಯಾವುದೇ ಸಾಮಾನ್ಯ ವ್ಯಕ್ತಿಯ ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಮರೆತುಬಿಡಬಹುದು. ಕೆಟ್ಟ ಜನರು ಯಾವಾಗಲೂ ಇಲ್ಲಿರುತ್ತಾರೆ. ನೀವು ಎಲ್ಲಾ ವಿಷಕಾರಿ ಹಾವುಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಯಾರಿಗಾದರೂ ಕ್ಯಾನ್ಸರ್ ಬರಬೇಕಾದರೆ ಅವನು ಸಾಯುತ್ತಾನೆ. ಯಾರಾದರೂ ಸಾಯಬೇಕಾದರೆ ಅವನು ಸಾಯುತ್ತಾನೆ. ಜೀವನದಲ್ಲಿ ಎಲ್ಲವೂ ಇರುತ್ತದೆ. ಅವರ ತತ್ವಾದರ್ಶಗಳನ್ನು ಅನುಸರಿಸುವುದರಿಂದ ಅವರ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ಅದೃಷ್ಟವು ಸಮೃದ್ಧಿಯಾಗುತ್ತದೆ ಎಂದು ಅವರನ್ನು ಮರುಳು ಮಾಡುವ ಮೂಲಕ ಅನುಯಾಯಿಗಳನ್ನು ಆಕರ್ಷಿಸುವ ವ್ಯವಹಾರವನ್ನು ನಾನು ಮಾಡುವುದಿಲ್ಲ. ನೀವು, ಈ ದೇವರು ಮತ್ತು ಈ ಭೂಮಿ ಮಾತ್ರ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು, ಬೇರೆ ಯಾರೂ ಅಲ್ಲ. ಹೌದು, ನಾನು ಒಂದು ವಿಷಯವನ್ನು ಖಂಡಿತವಾಗಿ ಹೇಳುತ್ತೇನೆ. ಈ ಸತ್ಯವನ್ನು ನೀವು ಕಲಿತ ತಕ್ಷಣ ನಿಮ್ಮ ಜೀನ್ಗಳು ಸ್ವಯಂಚಾಲಿತವಾಗಿ ಸಂಪಾದಿಸಲ್ಪಡುತ್ತವೆ ಎಂದು ನಿಮಗೆ ತಿಳಿದಿದೆ. ನಂತರ ಎಲ್ಲಾ ಅನಗತ್ಯ ಸಮಸ್ಯೆಗಳನ್ನು ತೆಗೆದುಹಾಕಲಾಗುತ್ತದೆ. ಸಂಕಟ ಎಂದರೆ ಈ ತಾಯಿ ನಿನಗೆ ಕಲಿಸುತ್ತಿದ್ದಾಳೆ. ನೀವು ಕಲಿಯಬೇಕೆಂದು ಅವಳು ಬಯಸುತ್ತಾಳೆ. ನೀವು ಕಲಿಯುವ ಕ್ಷಣದಲ್ಲಿ ನಿಮ್ಮ ಡಿಎನ್ಎಯಲ್ಲಿನ ಕೋಡಿಂಗ್ ಈ 4ಕ್ಕೆ ಬದಲಾಗುತ್ತದೆ. 1. ಭೂಮಿ ತಾಯಿ. 2. ಸ್ವರ್ಗದ ಆತ್ಮ. 3. ಮಹೇಶ್ ಶಾಸ್ತ್ರಿ. 4. ಭೂಮಾತೆಯ ಹೃದಯದಲ್ಲಿ ಜೀವ ನೀಡುವ ದೇವರು. ಆಲೋಚನೆಯನ್ನು ಬದಲಾಯಿಸಿದ ಕ್ಷಣ, ಸತ್ಯವನ್ನು ಡಿಎನ್ಎಯಲ್ಲಿ ಕೋಡ್ ಮಾಡಲಾಗುತ್ತದೆ. ನಂತರ ಅನಗತ್ಯ ಸಮಸ್ಯೆಗಳಿಗೆ ಯಾವುದೇ ಕಾರಣವಿಲ್ಲ. ಯಾವ ತಾಯಿಯೂ ಶಿಸ್ತಿನ ಮಗುವಿಗೆ ಕಪಾಳಮೋಕ್ಷ ಮಾಡುವುದಿಲ್ಲ. ಅದೇನೇ ಇದ್ದರೂ, ಕುಟುಂಬದಲ್ಲಿ ಅಥವಾ ಕೆಲಸದಲ್ಲಿ ಉತ್ತಮ ವ್ಯಕ್ತಿಯಿಂದ 10 ಪಟ್ಟು ಉತ್ತಮ ವ್ಯಕ್ತಿಯಾಗಲು, ನೀವು ನಿರಂತರವಾಗಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಪರಿಪೂರ್ಣತೆಗೆ ಅಂತ್ಯವಿಲ್ಲ ಎಂದು ನೀವು ತಿಳಿದಿರಬೇಕು. ನೀವು ತುಂಬಾ ಒಳ್ಳೆಯ ವ್ಯಕ್ತಿಯಾಗಬೇಕು. ಇದನ್ನು ಪಾರದರ್ಶಕವಾಗಿ ಸ್ಪಷ್ಟಪಡಿಸಿದ ನಂತರವೂ ನಾನು ಯಾರಿಗೂ ಯಾವುದೇ ಗ್ಯಾರಂಟಿ ನೀಡುವುದಿಲ್ಲ, ಏಕೆಂದರೆ ಈ ಸಂಪೂರ್ಣ ನಿರ್ಧಾರವು ಸಂಪೂರ್ಣವಾಗಿ ಈ ದೇವರು ಮತ್ತು ಈ ಭೂಮಿ ತಾಯಿಯ ಕೈಯಲ್ಲಿದೆ. ಈ ಇಬ್ಬರು ಯಾವುದೇ ಬಡವನನ್ನು ರಾಜನನ್ನಾಗಿ ಮಾಡಬಹುದು ಮತ್ತು ಯಾವುದೇ ರಾಜನನ್ನು ಭಿಕ್ಷುಕನನ್ನಾಗಿ ಮಾಡಬಹುದು. ಅವರು ಹೋಮೋ ಸೇಪಿಯನ್ಸ್ ಅನ್ನು ನಿಯಾಂಡರ್ತಾಲ್ ಅಥವಾ ನಿಯಾಂಡರ್ತಾಲ್ನಿಂದ ಹೋಮೋ ಸೇಪಿಯನ್ಗಳನ್ನು ಮಾಡಬಹುದು. ಅವರು ಯಾರನ್ನಾದರೂ 9 ಶತಕೋಟಿ ವರ್ಷಗಳ ಹಿಂದೆ ಕಳುಹಿಸಬಹುದು ಅಥವಾ 9 ಶತಕೋಟಿ ವರ್ಷಗಳಿಂದ ಯಾರನ್ನಾದರೂ ಇಲ್ಲಿಗೆ ಕರೆತರಬಹುದು. ಅವರು ಸರ್ವಜ್ಞರು ಮತ್ತು ಪರಿಪೂರ್ಣ ನ್ಯಾಯಾಧೀಶರು. ಅವರ ನ್ಯಾಯ ವ್ಯವಸ್ಥೆಯು ಸಂಪೂರ್ಣವಾಗಿ ಸತ್ಯವಾಗಿದೆ ಮತ್ತು ವಿವರಿಸಲಾಗದಂತಿದೆ ಮತ್ತು ಅವರ ನಿರ್ಧಾರದಲ್ಲಿ ಮಧ್ಯಪ್ರವೇಶಿಸಲು ನನಗೆ ಯಾವುದೇ ಅಧಿಕಾರವಿಲ್ಲ. ಆದರೆ ಈ ಜೀವನದಲ್ಲಿ ಮತ್ತು ನಂತರದಲ್ಲಿ ಒಳ್ಳೆಯದನ್ನು ಹೊಂದಲು ಈ ಸತ್ಯವು ಒಂದೇ ಒಂದು ಬಾಗಿಲು. ಭಾಗ 8. ಈಗ ನಾನು ನಿಮಗೆ ವರ್ತಮಾನದ ಬಗ್ಗೆ ಹೇಳುತ್ತೇನೆ. ಇದೀಗ ಏನು ನಡೆಯುತ್ತಿದೆಯೋ, ಅದು ಹಿಂದಿನ ಭೂಮಿಯೊಂದಿಗೆ ಸಂಭವಿಸಿದೆ ಮತ್ತು ಭವಿಷ್ಯದ ಭೂಮಿಯಲ್ಲೂ ಅದೇ ಸಂಭವಿಸುತ್ತದೆ. ಈ ಮೊದಲು ಭೂಮಿಯು ಅಮಾವಾಸ್ಯೆಗೆ ಜನ್ಮ ನೀಡಿತು, ಆ ಚಂದ್ರನ 100 ಪುರಾವೆಗಳನ್ನು ಒದಗಿಸಿ, ಈ ಭೂಮಿ ಈಗ ಅದೇ ಆಗಲಿದೆ ಮತ್ತು ಭವಿಷ್ಯದ ಭೂಮಿಯಲ್ಲೂ ಅದೇ ಸಂಭವಿಸುತ್ತದೆ ಎಂದು ಹೇಳುತ್ತಿದೆ. ಪ್ರತಿ ಬಾರಿ ಜನರು ಹಲವಾರು ನೈಸರ್ಗಿಕ ಪ್ರಕ್ಷುಬ್ಧತೆಗಳು ಮತ್ತು ಭೂಕಂಪಗಳಿಂದ ಭಯಭೀತರಾಗುತ್ತಾರೆ. ಅಮಾವಾಸ್ಯೆಗೆ ಜನ್ಮ ನೀಡುವ ಮೊದಲು, ಪ್ರತಿ ಭೂಮಿಯಲ್ಲಿ ಮಹೇಶ್ ಶಾಸ್ತ್ರಿ ಒಬ್ಬ ವ್ಯಕ್ತಿ ಜನರಿಗೆ ಹೇಳುವಂತೆ, ಚಿಂತಿಸಬೇಡಿ, ಚಿಂತಿಸಬೇಡಿ, ಗಾಬರಿಯಾಗಬೇಡಿ. ಅಂತಿಮ ಭೂಕಂಪವು ಬರಲಿದೆ. ಅದರಲ್ಲಿ ಎಲ್ಲಾ ದುಷ್ಟರು ನಾಶವಾಗುತ್ತಾರೆ ಮತ್ತು ಎಲ್ಲಾ ಒಳ್ಳೆಯ ಜನರು ಉಳಿಸಲ್ಪಡುತ್ತಾರೆ, ಏಕೆಂದರೆ ಸಂರಕ್ಷಕನು ಇಲ್ಲಿದ್ದಾನೆ. ಚಿಂತಿಸಬೇಡ, ಈ ಸಾಗರ ಮಂಥನದಲ್ಲಿ ಹೋಗಿ ದೇವರೊಂದಿಗೆ ಇರು. ಭೂತಗಳ ಸಹವಾಸವನ್ನು ಬಿಟ್ಟು ಬಿಡಿ. ಅಜ್ಞಾನದ ಶಾಸ್ತ್ರಗಳನ್ನು ತೊರೆಯಿರಿ. ಒಳ್ಳೆಯ ವ್ಯಕ್ತಿಯಾಗಿರಿ. ಒಳ್ಳೆಯ ವ್ಯಕ್ತಿಯಾಗಲು ಶ್ರಮಿಸಿ. ನಿಮ್ಮ ಡಿಎನ್ಎಯಲ್ಲಿ ಸತ್ಯದ ಶುದ್ಧ ಮಾಹಿತಿಯನ್ನು ತ್ವರಿತವಾಗಿ ಭರ್ತಿ ಮಾಡಿ. ಒಳ್ಳೆಯ ವ್ಯಕ್ತಿಯಾಗಿ ಈ ಭೂಮಿಗೆ ಸೇವೆ ಸಲ್ಲಿಸುತ್ತಾನೆ.
ಅಂದರೆ ಅವಳ ದೇಹದಿಂದ ಮಾಡಿದ ಈ ಎಲ್ಲಾ ಮಕ್ಕಳು ಈ ತಾಯಿಯ ಮಕ್ಕಳು. ಅವರಿಗೆ ಹೇಳಿ ಮತ್ತು ಅವರ ಯೋಜನೆಯ ಬಗ್ಗೆ ತಿಳಿಸಿ. ಸ್ವಾರ್ಥ ಗ್ರಂಥಗಳು ಈ ಮಕ್ಕಳನ್ನು ದಾರಿ ತಪ್ಪಿಸಿವೆ. ಈ ಮಕ್ಕಳು ತುಂಬಾ ಸೋತಿದ್ದಾರೆ. ಅವರು ತುಂಬಾ ಗೊಂದಲಕ್ಕೊಳಗಾಗಿದ್ದಾರೆ. ಅವರು ಅನೇಕ ಸಮಸ್ಯೆಗಳಿಂದ ಸುತ್ತುವರಿದಿದ್ದಾರೆ. ತಮ್ಮ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಲು ಮದ್ಯ ಸೇವಿಸಿ, ಡ್ರಗ್ಸ್ ಸೇವಿಸಿ ದುಃಖ ಮರೆಯಲು ಯತ್ನಿಸುತ್ತಿದ್ದಾರೆ. ಭಯಾನಕ ಮತ್ತು ಭಯಾನಕ ಘಟನೆಗಳನ್ನು ನೋಡಿ ಅವರ ಮನಸ್ಸು ಕಲಕುತ್ತದೆ. ಗೊಂದಲಗಳಿಗೆ ಉತ್ತರ ಹುಡುಕುತ್ತಿದ್ದಾರೆ. ಯಶಸ್ವಿಯಾದವರಿಗೆ ಮಾನವೀಯತೆಯ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ, ಆದರೆ ತಮ್ಮ ಸಮಯವನ್ನು ಆನಂದಿಸಿ ಮತ್ತು ವ್ಯರ್ಥ ಮಾಡುತ್ತಾರೆ. ಆದರೆ ಯಶಸ್ವಿಯಾಗದವರಿಗೆ ತಮ್ಮ ವೈಫಲ್ಯದ ಕಾರಣವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರ ಪ್ರಶ್ನೆಗಳೆಂದರೆ, ನಾನೇಕೆ ಕೆಲಸ ಕಳೆದುಕೊಂಡೆ, ನಾನೇಕೆ ವಿಫಲನಾದೆ, ನಾನು ಯಾಕೆ ಮದುವೆಯಾಗಲು ಸಾಧ್ಯವಾಗಲಿಲ್ಲ, ನಾನು ಯಾಕೆ ವಿಚ್ಛೇದನ ಪಡೆದೆ, ನಾನು ರೋಗದಿಂದ ಏಕೆ ಸುತ್ತುವರೆದಿದ್ದೇನೆ, ನನ್ನ ಪ್ರೀತಿಪಾತ್ರರು ಏಕೆ ಇದ್ದಕ್ಕಿದ್ದಂತೆ ಸತ್ತರು, ನನ್ನ ವ್ಯಾಪಾರ ಏಕೆ ಏಳಿಗೆಯಾಗಲಿಲ್ಲ, ನಾನು ಜೀವನದಲ್ಲಿ ಈ ಸಮಸ್ಯೆಯನ್ನು ಏಕೆ ಎದುರಿಸಿದೆ, ಮತ್ತು ಹೀಗೆ. ಇವುಗಳು ಮತ್ತು ಅವರ ಅನೇಕ ಸಮಸ್ಯೆಗಳನ್ನು ನಿಭಾಯಿಸಲು ಬಹಳ ಜಟಿಲವಾಗಿದೆ. ಆ ಸಮಸ್ಯೆಗಳ ಮೇಲೆ ಇನ್ನೂ ಒಂದು ಸಮಸ್ಯೆ ಇದೆ. ಅವರು ಯಾವುದೇ ಪರಿಹಾರವನ್ನು ಹುಡುಕಲು ಹೊರಟ ಕ್ಷಣದಲ್ಲಿ ಅವರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆ ನೀಡುವ ಅನೇಕ ಸಲಹೆಗಾರರನ್ನು ನೋಡುತ್ತಾರೆ. ಅವರಲ್ಲಿ ಜ್ಯೋತಿಷಿಗಳು, ವಾಸ್ತುತಜ್ಞರು, ಟ್ಯಾರೋ ಕಾರ್ಡ್ ಓದುವವರು, ಮುಖ ಓದುವವರು, ಭವಿಷ್ಯ ಹೇಳುವವರು, ಮನೋವೈದ್ಯರು, ಜಾದೂಗಾರರು, ಆಧ್ಯಾತ್ಮಿಕರು ಮತ್ತು ಧಾರ್ಮಿಕ ಬೋಧಕರು ಇದ್ದಾರೆ. ಅವರು ಸಹಾಯ ಮಾಡುತ್ತಾರೆ ಮತ್ತು ಅದೇ ಸಮಯದಲ್ಲಿ ತಮ್ಮ ಖರ್ಚುಗಳನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದಾರೆ. ಆದಾಗ್ಯೂ ಕೆಲವರು ತಮ್ಮ ಸಾಮ್ರಾಜ್ಯಗಳನ್ನು ವಿಸ್ತರಿಸುವ ಓಟದಲ್ಲಿದ್ದಾರೆ, ಏಕೆಂದರೆ ಈ ಕಕ್ಷೆಯಲ್ಲಿ ಮೂಢನಂಬಿಕೆಯ ವ್ಯವಹಾರವು ತುಂಬಾ ವೇಗವಾಗಿ ಬೆಳೆಯುತ್ತದೆ. ಅಂತಿಮ ದಿನಗಳಲ್ಲಿ ಹೊಸ ಭೂಮಿಯಲ್ಲಿ ನೀವು ಈ ಎಲ್ಲ ವಿಷಯಗಳನ್ನು ಮತ್ತೆ ನೋಡುತ್ತೀರಿ. ಒಬ್ಬ ವ್ಯಕ್ತಿಯು ಗೊಂದಲಕ್ಕೀಡಾಗಬೇಡಿ ಎಂದು ಎಲ್ಲರಿಗೂ ಹೇಳುವುದನ್ನು ನೀವು ನೋಡುತ್ತೀರಿ. ಈ ಭೂಕಂಪಗಳಿಗೆ ಹೆದರಬೇಡಿ. ಈ ಭೂಮಿಯು ಅಮಾವಾಸ್ಯೆಗೆ ಜನ್ಮ ನೀಡಲಿದೆ, ಅದಕ್ಕಾಗಿಯೇ ಇಷ್ಟೆಲ್ಲ ಅಭೂತಪೂರ್ವ ಘಟನೆಗಳು ನಡೆಯುತ್ತಿವೆ. ಚಿಂತಿಸಬೇಡ. ಈ ಭೂಮಿ ತಾಯಿಯನ್ನು ನಂಬಿರಿ. ಈ ದೇವರನ್ನು ನಂಬಿ. ನಿಮ್ಮ ಜೀವನದ ಆ ಕಠಿಣ ಸಮಯವು ಕಳೆದು ಹೋಯಿತು, ಮತ್ತು ಇದು ಕೂಡ ದೂರ ಹೋಗುತ್ತದೆ. ಇಲ್ಲಿ ಇತಿಹಾಸ ಮಾತ್ರ ಉಳಿಯುತ್ತದೆ. ಈಗ ಅದೇ ನಡೆಯುತ್ತಿದೆ, ಆದ್ದರಿಂದ ಸಂತೋಷವಾಗಿರಿ. ಪ್ರತಿದಿನ ಪ್ರಾರ್ಥನೆ ಮಾಡಿ. ಈ ತಾಯಿ ನಿನಗೆ ತುಂಬಾ ಕೊಟ್ಟಿದ್ದಾಳೆ. ಪ್ರತಿ ಪ್ರಾರ್ಥನೆಯಲ್ಲೂ ನೀವು ಅವಳಿಗೆ ಕೊಡುವಂತೆ ಕೇಳುತ್ತಿದ್ದೀರಿ ಮತ್ತು ಅವಳು ಯಾವಾಗಲೂ ನಿಮಗೆ ನೀಡುತ್ತಿದ್ದಾಳೆ. ಅವಳು ನಿಮಗೆ ಬಹಳಷ್ಟು ಕೊಟ್ಟಿದ್ದಾಳೆ ಮತ್ತು ಈಗ ಅದರಿಂದ ತುಂಬಾ ನೋವಿನಲ್ಲಿರುವ ಅವಳ ಮಕ್ಕಳಿಗೆ ಸ್ವಲ್ಪ ಕೊಡಿ. ಅವರು ಈ ತಾಯಿಯ ಮಕ್ಕಳು ಮಾತ್ರ. ಈಗ ನಿಮ್ಮ ಪ್ರಾರ್ಥನೆಯಲ್ಲಿ ಹೆಚ್ಚಿನ ಭೌತಿಕ ವಿಷಯಗಳನ್ನು ಕೇಳುವುದನ್ನು ನಿಲ್ಲಿಸಿ, ಬದಲಿಗೆ ಪ್ರಾರ್ಥಿಸುವಾಗ, ತಾಯಿ, ನಾನು ಇಂದು ನಿಮಗಾಗಿ ಏನು ಮಾಡಬಹುದು? ಸಾಗರದ ಈ ಮಂಥನದಲ್ಲಿ ಬಹುತೇಕ ಇಡೀ ಪ್ರಪಂಚವು ರಾಕ್ಷಸರೊಂದಿಗೆ ಇರುತ್ತದೆ. ನೀನು ಬೇಗ ಹೋಗಿ ದೇವರ ಪರವಾಗಿ ಇರು. ಭವಿಷ್ಯದ ಕಡೆಗೆ ಹೋಗಿ ವಿಕಾಸದ ಹಾದಿಯಲ್ಲಿ ಮುನ್ನಡೆಯಿರಿ. ತಾಯಿಗೆ ಹೇಗೆ ತನ್ನ ಮಗುವಿಗೆ ಜನ್ಮ ನೀಡುವಾಗ ಸ್ವಲ್ಪ ಆಸರೆಯು ತುಂಬಾ ಸಹಾಯಕವಾಗುತ್ತದೆಯೋ, ಅದೇ ರೀತಿ ಅಮಾವಾಸ್ಯೆಗೆ ಜನ್ಮ ನೀಡುವ ಈ ಭೂಮಾತೆಗೆ ನೀವು ಸ್ವಲ್ಪ ಬೆಂಬಲವನ್ನು ನೀಡಿದರೆ ಅದು ತುಂಬಾ ಸಹಾಯವಾಗುತ್ತದೆ ಮತ್ತು ನೀವು ಆಶೀರ್ವದಿಸುತ್ತೀರಿ. ಈ ಸಂಪೂರ್ಣ ಮಾರ್ಗವು ತೊಂದರೆಗಳಿಂದ ತುಂಬಿದ್ದರೂ ಈ ಕಷ್ಟದ ಕ್ಷಣವು ಸ್ವಲ್ಪ ವಿಭಿನ್ನವಾಗಿದೆ, ಏಕೆಂದರೆ ಯುಗವು ಬದಲಾಗುತ್ತಿದೆ. ವಿನಾಶಕಾರಿ ನೈಸರ್ಗಿಕ ಘಟನೆಗಳು, ವಿನಾಶಕಾರಿ ಭೂಕಂಪಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ವಿನಾಶಕಾರಿ ಯುದ್ಧಗಳನ್ನು ನೀವು ನೋಡಿದರೆ ಭಯಪಡಬೇಡಿ. ಇದು ಅಮಾವಾಸ್ಯೆಯ ಜನನದ ಸಮಯ. ಇದು ಸತ್ಯ. ಆದ್ದರಿಂದ ಇದನ್ನು ಸತ್ಯ, ಸನಾತನ ಧರ್ಮ ಅಥವಾ ಶಾಶ್ವತ ಮತ್ತು ಅಂತಿಮ ಸತ್ಯ ಎಂದು ಕರೆಯಲಾಗುತ್ತದೆ. ಯುಗ ಬದಲಾದಾಗ ಸತ್ಯ ಸ್ಥಾಪನೆಯಾಗುತ್ತದೆ. ಈ ಸ್ಥಾಪನೆಯು ವಿಗ್ರಹ ಪ್ರತಿಷ್ಠಾಪನೆಯಂತಲ್ಲ, ಆದರೆ ಇದು ಕೆಲವು ಸುದ್ದಿಗಳಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ತಾಯಿ ಭೂಮಿಯು ತನ್ನ ಗೊಂದಲದಲ್ಲಿರುವ ಮಕ್ಕಳಿಗೆ ಹೀಗೆ ಹೇಳುತ್ತಾಳೆ, ಭಯಪಡಬೇಡಿ ಮತ್ತು ಚಿಂತಿಸಬೇಡಿ. ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿದೆ. ಇದು ಅತ್ಯಂತ ಉತ್ತಮವಾಗಲಿದೆ. ನೀವು ಊಹಿಸಲು ಸಾಧ್ಯವಾಗದಷ್ಟು ಚೆನ್ನಾಗಿರಲಿದೆ. ನನ್ನ ಎಲ್ಲಾ ಮಕ್ಕಳಿಗೆ ಸ್ವಲ್ಪ ಸಮಯ ಕಾಯಲು ಹೇಳಿ, ಒಳ್ಳೆಯ ದಿನಗಳು ಬರಲಿವೆ. ಅದನ್ನು ಅರ್ಥಮಾಡಿಕೊಂಡು ಸುಮ್ಮನೆ ಹೇಳುವಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದೇನೆ. ಅದನ್ನು ತಿಳಿದು ಅವರು ಸಂತೋಷಪಡುತ್ತಾರೆ. ಇದು ಕೇವಲ ಸುದ್ದಿಯಲ್ಲ, ಆದರೆ ದೇವರ ಆವಿಷ್ಕಾರವಾಗಿದೆ. ಮಾನವೀಯತೆಗಾಗಿ ಒಂದು ನೂರಾರು ಮತ್ತು ಸಾವಿರಾರು ವರ್ಷಗಳಿಂದ ಹುಡುಕುತ್ತಿದೆ. ಇಂದು ಈ ವಿಶ್ವವು ಅದನ್ನು ನಿಮಗೆ ನೀಡಿದೆ. ಇದು ಒಂದು ಉಡುಗೊರೆ. ಇದು ವಿಶ್ವದಿಂದ ದೊಡ್ಡ ಕೊಡುಗೆಯಾಗಿದೆ. ಈ ಬ್ರಹ್ಮಾಂಡವು ನಿಮಗೆ ಉಡುಗೊರೆಯಾಗಿ ನೀಡಿದ ವ್ಯಕ್ತಿಯನ್ನು ಗೌರವಿಸಿ. ನೀನು ಅದನ್ನು ಇತರರಿಗೂ ಕೊಡು. ಎಲ್ಲರೂ ಚೆನ್ನಾಗಿರಬೇಕು. ಪ್ರತಿಯೊಬ್ಬರ ಮನಸ್ಸು ಆರೋಗ್ಯವಾಗಿರಬೇಕು. ಯಾರೂ ಯಾವುದೇ ಗೊಂದಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು.
ಪ್ರತಿಯೊಬ್ಬರೂ ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು. ಪ್ರತಿಯೊಬ್ಬರೂ ಆಹಾರ ಮತ್ತು ಮೂಲಭೂತ ವಸ್ತುಗಳಂತಹ ಸಾಕಷ್ಟು ಬದುಕುಳಿಯುವ ಸಾಧನಗಳನ್ನು ಪಡೆಯಬೇಕು. ಭೂಮಿಯ ಮೇಲೆ ಶಾಂತಿ, ಜ್ಞಾನ ಮತ್ತು ಪ್ರೀತಿ ಇರಬೇಕು. ಪ್ರತಿ ಕುಟುಂಬದಲ್ಲಿ ಶಾಂತಿ, ಜ್ಞಾನ ಮತ್ತು ಪ್ರೀತಿ ಇರಬೇಕು. ಜಗಳ ಮತ್ತು ಜಗಳದಲ್ಲಿ ಸಾವಿರಾರು ವರ್ಷಗಳು ಕಳೆದಿವೆ. ಈಗ ಪ್ರತಿಯೊಬ್ಬರೂ ತಮ್ಮ ಉಳಿದ ಸಮಯವನ್ನು ಈ ಪ್ರೀತಿಯ ತಾಯಿಯ ಮಡಿಲಲ್ಲಿ ಕಳೆಯಬೇಕು. ಇದು ಶಾಶ್ವತ ಸತ್ಯದ ಪುಸ್ತಕ. ಈ ಜ್ಞಾನದ ಪುಸ್ತಕವನ್ನು ಹಿಂದಿನ ಭೂಮಿಯಲ್ಲಿ ಪ್ರಕಟಿಸಲಾಗಿದೆ. ತನ್ನ ಅವಧಿ ಮುಗಿದ ನಂತರ ಅವಳು ಸ್ವರ್ಗಕ್ಕೆ ತೆರಳುವ ಮೊದಲು ಅಮಾವಾಸ್ಯೆಗೆ ಜನ್ಮ ನೀಡಲು ಸಿದ್ಧಳಾಗಿದ್ದಳು ಮತ್ತು ಅದಕ್ಕೂ ಮೊದಲು ಯಾವುದೇ ಭೂಮಿಯು ಅಮಾವಾಸ್ಯೆಗೆ ಜನ್ಮ ನೀಡಲು ಸಿದ್ಧವಾದಾಗ ಎರಡನೇ ಕಕ್ಷೆ. ಇದು ಇಂದು ಪ್ರಕಟವಾಗಿದೆ ಮತ್ತು ಸೂರ್ಯನ ಸುತ್ತ 1100 ಶತಕೋಟಿ ಮೈಲುಗಳಿಗಿಂತ ಹೆಚ್ಚು ಪೂರ್ಣಗೊಂಡ ನಂತರ ಅವಳು ಅಮಾವಾಸ್ಯೆಗೆ ಜನ್ಮ ನೀಡಲು ಸಿದ್ಧಳಾಗುತ್ತಾಳೆ ಮತ್ತು ಸ್ವರ್ಗದ ಕಕ್ಷೆಗೆ ಹೋಗಲು ಸಿದ್ಧಳಾಗುವಾಗ ಹೊಸ ಭೂಮಿಯ ಮೇಲೆ ಮತ್ತೆ ಪ್ರಕಟಿಸಲಾಗುವುದು. ಭಾಗ 9. ಮಹಾಭೂಕಂಪದ ಮೊದಲು ನಿಮ್ಮ ಮಾರ್ಗವನ್ನು ತೆಗೆದುಕೊಳ್ಳಿ. ಪ್ರಶ್ನೆ: ಮೊಂಡುತನವು ಒಂದು ರೋಗವೇ? ಉತ್ತರ: ಹೌದು. ಮತಾಂಧತೆ ಮತ್ತು ಮೊಂಡುತನವು ಮಾರಣಾಂತಿಕ ಕಾಯಿಲೆಯಾಗಿದೆ. ಏಕೆಂದರೆ ಮನುಷ್ಯನ ಜ್ಞಾನವು ಅಪೂರ್ಣವಾಗಿದೆ ಮತ್ತು ಅಪೂರ್ಣ ಜ್ಞಾನವು ರಕ್ಷಣೆಯನ್ನು ನೀಡಲಾರದು. ಧರ್ಮ ಮತ್ತು ವಿಜ್ಞಾನವು ಸತ್ಯವನ್ನು ಗುರುತಿಸಲು ಸಾಧ್ಯವಿಲ್ಲ, ಆದ್ದರಿಂದ ಮಾನವೀಯತೆಗೆ ಒಳಿತಿನ ಮಾರ್ಗವನ್ನು ತೋರಿಸಲು ಸಾಧ್ಯವಿಲ್ಲ. ಅವರು ಎಷ್ಟೇ ಮುಂದುವರಿದರೂ ಮಾನವೀಯತೆ ಈ ಸತ್ಯವನ್ನು ಒಪ್ಪಿಕೊಳ್ಳದೆ ಮುನ್ನಡೆಯಲು ಸಾಧ್ಯವಿಲ್ಲ. ಪ್ರಪಂಚದ ಎಲ್ಲಾ ಜನರಿಗೆ ಒಬ್ಬ ತಾಯಿ, ಒಬ್ಬ ದೇವರು ಮತ್ತು ಆದ್ದರಿಂದ ಒಂದೇ ಧರ್ಮ. ಒಳ್ಳೆಯ ಭವಿಷ್ಯವನ್ನು ಬಯಸುವವರು ಹಠ ಬಿಡಬೇಕು, ತಪ್ಪುಗಳನ್ನು ಒಪ್ಪಿಕೊಂಡು ಈ ತಾಯಿಯ ಮುಂದೆ ತಲೆಬಾಗಬೇಕು ಮತ್ತು ಸರಿಯಾದ ದಾರಿಯಲ್ಲಿ ನಡೆಯಬೇಕು. ನಾನು ವಿವರಿಸುವ ಮೊದಲು ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ. ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನು ಹೊಂದಿರುವ ಒಬ್ಬ ಸಜ್ಜನನಂತೆ ನನಗೆ ತುಂಬಾ ಆತ್ಮೀಯ ಸ್ನೇಹಿತನಿದ್ದಾನೆ. ಬಹುಶಃ ದೇವರು ಅವನಿಗೆ ಆ ಸಮಸ್ಯೆಗಳನ್ನು ನೀಡಿದ್ದು ಅವನಿಗೆ ಅರ್ಥವಾಗುವಂತೆ ಮಾಡಿರಬಹುದು, ಇಲ್ಲದಿದ್ದರೆ ಅವನು ಕಲಿಯಲು ಸಾಧ್ಯವಿಲ್ಲ. ಬಹುಶಃ ದೇವರು ಅನೇಕ ರೀತಿಯಲ್ಲಿ ವಿವರಿಸಿದ್ದಾನೆ, ಆದರೆ ಸರಿಯಾದ ಮಾರ್ಗವನ್ನು ಕಲಿಯುವುದು ಅವನಿಗೆ ತುಂಬಾ ಮುಖ್ಯವಾಗಿದೆ. ಮತ್ತು ಎರಡನೆಯ ಕಾರಣವೆಂದರೆ ಅವನು ತನ್ನ ಮನೆಯ ದೇವಾಲಯದಲ್ಲಿ ಮನುಷ್ಯನ ಫೋಟೋವನ್ನು ಪೂಜಿಸುತ್ತಿದ್ದನು, ಅವನನ್ನು ನಿಜವಾದ ಗುರು ಅಥವಾ ಅವನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕುವ ದೇವರು ಎಂದು ಪರಿಗಣಿಸುತ್ತಾನೆ. ವಾಸ್ತವದಲ್ಲಿ ಅವನು ಒಬ್ಬ ದುಷ್ಟ ಸನ್ಯಾಸಿಯಾಗಿದ್ದನು. ಅವನು ಮುಗ್ಧ ಜನರ ಜೀವನದಲ್ಲಿ ಮೋಸ ಮತ್ತು ಆಟವಾಡುತ್ತಿದ್ದನು. ಇಬ್ಬರು ಕೆಟ್ಟವರು ಅಂದರೆ ಮೂರ್ಖತನ ಮತ್ತು ಕೆಟ್ಟ ಮನುಷ್ಯನನ್ನು ದೇವರೆಂದು ಪರಿಗಣಿಸುವುದು. ಅವನ ಎರಡೂ ತಪ್ಪುಗಳಿಗೆ ನನ್ನ ಬಳಿ ಚಿಕಿತ್ಸೆ ಇತ್ತು. ಮೊದಲನೆಯದು, ಇದು ಕಲಿಯಲು ಆಗಿದ್ದರೆ ನಾನು ಅವನಿಗೆ ಭೂಮಿ ತಾಯಿಯ ಬಗ್ಗೆ ಮತ್ತು ನೂರಾರು ಇತರ ವಿಷಯಗಳನ್ನು ಕಲಿಸಬಲ್ಲೆ. ಎರಡನೆಯದು, ಅದು ದೇವರ ಬಗ್ಗೆ ಅವನ ಮೂರ್ಖತನದ ಕಾರಣವಾಗಿದ್ದರೆ ದೇವರು ದುಷ್ಟರನ್ನು ಪೂಜಿಸುವುದು ದುರದೃಷ್ಟವನ್ನು ತರುತ್ತದೆ ಎಂದು ನಾನು ಅವನಿಗೆ ಹೇಳಬಲ್ಲೆ. ಆದ್ದರಿಂದ ಆ ಫೋಟೋವನ್ನು ಕಸಕ್ಕೆ ಎಸೆದು ಮತ್ತು ಲಕ್ಷ್ಮೀನಾರಾಯಣ ಅಥವಾ ಶಿವಶಕ್ತಿಯನ್ನು ದೇವರು ಮತ್ತು ತಾಯಿ ಎಂದು ಪರಿಗಣಿಸಿ ಪೂಜಿಸಿ. ನಂತರ ಬುದ್ಧಿವಂತಿಕೆಯಿಂದ ಅವನು ಸರಿಯಾದ ರೀತಿಯಲ್ಲಿ ಪ್ರಾರ್ಥಿಸುತ್ತಾನೆ ಮತ್ತು ಅವನು ಸರಿಯಾದ ಫಲವನ್ನು ಪಡೆಯುತ್ತಾನೆ. ಅವನು ಸರಿಯಾದ ದೇವರನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಲು ಪ್ರಾರಂಭಿಸಿದ್ದರೆ ಅವನ ಸಮಸ್ಯೆಗಳು ದೂರವಾಗುತ್ತಿದ್ದವು. ಆದರೆ ನಾನು ಅವನಿಗೆ ಸತ್ಯವನ್ನು ಹೇಳಲು ಧೈರ್ಯ ಮಾಡಲಿಲ್ಲ. ಅವನು ಸತ್ಯವನ್ನು ಕಂಡುಕೊಳ್ಳುವ ಕ್ಷಣದಲ್ಲಿ ಅವನ ಮನಸ್ಸು ಗಾಬರಿಯಿಂದ ಸುತ್ತುತ್ತದೆ ಎಂದು ನನಗೆ ತಿಳಿದಿತ್ತು. ಅಂತೆಯೇ ನನಗೆ ತುಂಬಾ ಹತ್ತಿರವಾದ ಇನ್ನೊಬ್ಬ ಮಹನೀಯರಿದ್ದರು. ಅವರು ಅಸಂಖ್ಯಾತ ಧರ್ಮಗ್ರಂಥಗಳನ್ನು ಓದಿದ್ದಾರೆ. ಅವರ ಮೆದುಳು ಎಲ್ಲಾ ಧರ್ಮಗ್ರಂಥಗಳ ಗ್ರಂಥಾಲಯದಂತಿತ್ತು. ಅವನಿಗೆ ತುಂಬಾ ಹತ್ತಿರವಾದ ನಂತರವೂ ನಾನು ಅವನಿಗೆ ಯಾವುದೇ ಸತ್ಯವನ್ನು ಹೇಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನು ನನ್ನಿಂದ ಕಲಿಯುವ ಬದಲು ಹಿಮಾಲಯದ ಗುಹೆಗಳಲ್ಲಿ 1000 ವರ್ಷಗಳಷ್ಟು ಹಳೆಯ ಸಾಧುಗಳು ವಾಸಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದರು ಮತ್ತು ಜ್ಯೋತಿಷಿಗಳು ಆಗಲೇ ಹೇಳಿದ್ದರು. ಅದನ್ನು ಭವಿಷ್ಯ ನುಡಿದರು. ಇದರಂತೆ ಅವರ ಮೂಢನಂಬಿಕೆಗಳಿಗೆ ಮತ್ತು ಧರ್ಮಗ್ರಂಥಗಳ ಹುಚ್ಚಿಗೆ ಕೊನೆಯೇ ಇರಲಿಲ್ಲ. ನಾನು ಅವನಿಗೆ ಸರಿಯಾದ ವಿಷಯವನ್ನು ಹೇಳಬಲ್ಲೆ. ಆಗ ಅವನ ಎಲ್ಲಾ ಅಜ್ಞಾನವು ದೂರವಾಗುತ್ತದೆ ಮತ್ತು ಅವನ ಜೀವನವು ಶ್ರೇಷ್ಠವಾಗುತ್ತದೆ. ಆದರೆ ಪ್ರಶ್ನೆಯೆಂದರೆ ಅವನು ಅಜ್ಞಾನದ ಊಟೆಯನ್ನು ಹೊತ್ತಿರುವಾಗ ಮತ್ತು ಭೂಮಿಯ ಮೇಲಿನ ಏಕೈಕ ಸರಿಯಾದ ವ್ಯಕ್ತಿ ಎಂದು ನಾನು ಅವನಿಗೆ ಹೇಗೆ ಹೇಳಲಿ? ನನ್ನ ಹೃದಯದಿಂದ ನಾನು ಅವನಿಗೆ ಒಳ್ಳೆಯ ಭವಿಷ್ಯವನ್ನು ಹೊಂದಬೇಕೆಂದು ಬಯಸಿದ್ದೆ, ಆದರೆ ನಾನು ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಈ ಭೂಮಿ ಇನ್ನೂ ಚಲನರಹಿತವಾಗಿದೆ ಮತ್ತು ಅದರ ಅಕ್ಷದ ಮೇಲೆ ಅಥವಾ ಸೂರ್ಯನ ಸುತ್ತ ಚಲಿಸುತ್ತಿಲ್ಲ ಎಂದು ತಮ್ಮ ಮದರಸಾಗಳಲ್ಲಿ ಮಕ್ಕಳಿಗೆ ಕಲಿಸುವ ಕೆಲವು ಮುಸ್ಲಿಂ ಶಿಕ್ಷಕರನ್ನು ನಾನು ನೋಡಿದ್ದೇನೆ. ವಿಜ್ಞಾನವು ತಪ್ಪು ಇತ್ಯಾದಿ ಅನೇಕ ಜೈನರು ಮತ್ತು ಬೌದ್ಧರು ತಮ್ಮ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಕಠಿಣ ಜೀವನವನ್ನು ನಡೆಸಿದರು.
ಅನೇಕ ಸಿಖ್ಖರು ತಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲು ಮತ್ತು ನಿರಂತರವಾಗಿ ಭಯದ ನೆರಳಿನಲ್ಲಿ ವಾಸಿಸುವ ಸಲುವಾಗಿ ಗಡ್ಡ ಮತ್ತು ಪೇಟದೊಂದಿಗೆ ಅಮೆರಿಕದಂತಹ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ವಿಶೇಷವಾಗಿ 9 ರಿಂದ 11ರ ಘಟನೆಯ ನಂತರ ಅನೇಕ ಕ್ರಿಶ್ಚಿಯನ್, ಯಹೂದಿ, ಅಮಿಶ್ ಮುಂತಾದವರು ತಮ್ಮ ಧರ್ಮಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಅವರ ತಪಸ್ಸಿನ ಫಲ ಅವರಿಗೆ ಸಿಗುವುದಿಲ್ಲವೆಂದಲ್ಲ. ಅವರು ತಮ್ಮ ಧರ್ಮಗಳನ್ನು ಪಾಲಿಸುತ್ತಾ ಯಾವುದೇ ಮಾನವೀಯ ಕಾರ್ಯವನ್ನು ಮಾಡಿದ್ದರೆ ಅದರ ಪ್ರಯೋಜನವನ್ನು ಖಂಡಿತವಾಗಿ ಪಡೆಯುತ್ತಾರೆ. ಅವರ ವಂಶವಾಹಿಗಳು ಎಷ್ಟು ಶುದ್ಧೀಕರಿಸಲ್ಪಟ್ಟಿವೆ ಎಂಬುದು ಈ ದೇವರು ಮತ್ತು ಭೂಮಿಗೆ ಚೆನ್ನಾಗಿ ತಿಳಿದಿದೆ. ಆದಾಗ್ಯೂ ಅವರೆಲ್ಲರೂ ಈ ಹಾದಿಯಲ್ಲಿ ಮಾತ್ರ ಉಳಿಯುತ್ತಾರೆ. ಒಮ್ಮೆ ಅವರು 1176 ಶತಕೋಟಿ ಮೈಲುಗಳ ಪ್ರಯಾಣವನ್ನು ಪೂರ್ಣಗೊಳಿಸಿದ ನಂತರ ಮತ್ತೊಮ್ಮೆ ಅವರು ಭೂಮಿ ತಾಯಿಯ ಈ ಸಂದೇಶವನ್ನು ಓದುತ್ತಾರೆ ಮತ್ತು ಯಾವ ಮಾರ್ಗವನ್ನು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸುತ್ತಾರೆ. ಈ ಧಾರ್ಮಿಕ ಜನರು ಭವಿಷ್ಯದ ಹಾದಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ಅವರು ಮೋಕ್ಷವನ್ನು ಪಡೆಯಲಾರರು. ಮೋಕ್ಷವನ್ನು ಸಾಧಿಸಲು ಈ ಭೂಮಿಯು ಸ್ಥಿರವಾಗಿಲ್ಲ, ಆದರೆ ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಈ ತಾಯಿ ನಮ್ಮನ್ನು ಪ್ಲುಟೋನಿಯನ್ ಕಕ್ಷೆಯಿಂದ ಇಲ್ಲಿಗೆ ಕರೆತಂದಿದೆ ಎಂದು ಅವರು ಒಪ್ಪಿಕೊಳ್ಳಬೇಕು. ಈ ರೀತಿಯಾಗಿ ಸರ್ವಧರ್ಮೀಯರು ಎಲ್ಲ ಇತರ 1000 ಸಂಗತಿಗಳನ್ನು ಕಲಿಯಬೇಕು ಮತ್ತು ಅಂತಿಮವಾಗಿ ದೇವರ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಇದನ್ನು ಭವಿಷ್ಯದ ಏಕೈಕ ಮಾರ್ಗವೆಂದು ಒಪ್ಪಿಕೊಳ್ಳಬೇಕು. ಈ ಭೂಮಿ ತಾಯಿಯನ್ನು ಒಪ್ಪಿಕೊಳ್ಳಬೇಕು. ಒಳ್ಳೆಯ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳು ಅವನನ್ನು ಎಂದಿಗೂ ಬಿಡುವುದಿಲ್ಲ. ದುಷ್ಟರ ದುಷ್ಕೃತ್ಯಗಳು ಅವನನ್ನು ಎಂದಿಗೂ ಬಿಡುವುದಿಲ್ಲ. ಪ್ರಪಂಚದಲ್ಲಿ ಯಾರಾದರೂ ತುಂಬಾ ಶ್ರೀಮಂತರು ಮತ್ತು ಇನ್ನೊಬ್ಬರು ತುಂಬಾ ಬಡವರು ಎಂಬುದು ಇದಕ್ಕೆ ಕಾರಣ. ಯಾರಾದರೂ ಜೀವನದಲ್ಲಿ ತುಂಬಾ ಸಂತೋಷವನ್ನು ಹೊಂದಿರುತ್ತಾರೆ, ಆದರೆ ಇನ್ನೊಬ್ಬರು ತಮ್ಮ ಇಡೀ ಜೀವನದಲ್ಲಿ ಹಲವಾರು ದುಃಖಗಳನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಹೊಂದಿರುವ ಹಲವಾರು ಒಳ್ಳೆಯ ಜನರಿದ್ದಾರೆ, ಏಕೆಂದರೆ ಅವರು ಕಲಿಯಲು ಮತ್ತು 10 ಪಟ್ಟು ಉತ್ತಮವಾಗಲು ಹೆಚ್ಚಿನ ಅವಕಾಶಗಳಿವೆ. ಒಳ್ಳೆಯ ವ್ಯಕ್ತಿಗೆ ಹಲವಾರು ಸಮಸ್ಯೆಗಳಿದ್ದರೆ ಅವನು ಸತ್ಯವನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳುತ್ತಾನೆ. ಪ್ರತಿಯೊಂದು ದುಃಖಕ್ಕೂ ಒಂದು ಕಾರಣವಿದೆ ಮತ್ತು ಪ್ರತಿ ಸಂತೋಷಕ್ಕೂ ಒಂದು ಕಾರಣವಿದೆ. ಪ್ರತಿಯೊಂದು ವಿಷಯಕ್ಕೂ ಒಂದು ಕಾರಣವಿದೆ. ಯಾವುದೂ ಕಾರಣವಿಲ್ಲದೆ ಇರುವುದಿಲ್ಲ ಮತ್ತು ಯಾವುದೂ ಕಾರಣವಿಲ್ಲದೆ ಇರುವುದಿಲ್ಲ. ನೀವು ಒಳ್ಳೆಯ ಕರ್ಮದಲ್ಲಿ ತೊಡಗಿದ್ದರೆ ಆಗ ನಿಮ್ಮ ಜೀವನವು ಹೊಸ ಭೂಮಿಯಲ್ಲಿ ಉತ್ತಮವಾಗಿರುತ್ತದೆ. ಆದರೆ ಈ ಭೂಮಾತೆಯನ್ನು ಸ್ವೀಕರಿಸದೆ ಎಷ್ಟೇ ಸತ್ಕಾರ್ಯಗಳನ್ನು ಮಾಡಿದರೂ ಭವಿಷ್ಯದ ಹಾದಿಯಲ್ಲಿ ಅವಳೊಂದಿಗೆ ಸಾಗಲು ಸಾಧ್ಯವಿಲ್ಲ. ಮತ್ತು ನಿಮ್ಮ ಜೀವನವು ಹಿಂದಿನ ಹಾದಿಯಲ್ಲಿ ಎಷ್ಟು ಉತ್ತಮವಾಗಿರುತ್ತದೆ. ನೀವು ಅಲ್ಲಿ ರಾಜರಾಗಿದ್ದರೂ ಸಮಸ್ಯೆಗಳು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ನಿಮ್ಮ ಜೀವನದ ಅತ್ಯಂತ ಕಷ್ಟಕರ ಸಮಯವನ್ನು ಯೋಚಿಸಿ. ಅದೇ ಕಠಿಣ ಸಮಯ ಮತ್ತೆ ಬರುತ್ತದೆ. ನೀವು ಮತ್ತೆ ಅದೇ ತೊಂದರೆಗಳ ಮೂಲಕ ಹೋಗಬೇಕಾಗುತ್ತದೆ. ಆ ಕೆಟ್ಟ ಸಮಯವನ್ನು ಮತ್ತೆ ಏಕೆ ಆಹ್ವಾನಿಸುತ್ತಿದ್ದೀರಿ? ನಾನು ಈ ಜೀವನದ ಅತ್ಯಂತ ಕಷ್ಟಕರ ಸಮಯದ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇನೆ. ಹಿಂದಿನ ಎಲ್ಲಾ ಜೀವನದಲ್ಲಿ ನಡೆದ ಎಲ್ಲಾ ಭಯಾನಕ ಘಟನೆಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ನೀವು ನಡುಗುತ್ತೀರಿ, ಏಕೆಂದರೆ ನೀವು ಹೆಚ್ಚು ಹಿಂದೆ ಹೋದಂತೆ ಹೆಚ್ಚು ಭಯಾನಕ ಘಟನೆಗಳು ಇವೆ. ಈಗ ನೀವು ವಿದ್ಯುತ್, ದೂರದರ್ಶನ, ತಿನಿಸುಗಳು, ಆಸ್ಪತ್ರೆಗಳು, ಶಾಲೆಗಳು, ಬಟ್ಟೆಗಳು ಮತ್ತು ಮನರಂಜನೆ ಮತ್ತು ಸಾರಿಗೆಯ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದ್ದೀರಿ. ಈ ಎಲ್ಲಾ ವಸ್ತುಗಳು ಇತ್ತೀಚೆಗೆ ಬಂದಿವೆ. ಈ ಎಲ್ಲಾ ಸೌಲಭ್ಯಗಳಿಲ್ಲದೆ ನೀವು ಸುಮಾರು 1500 ವರ್ಷಗಳ ಕಾಲ 9 ಬಿಲಿಯನ್ ಮೈಲುಗಳ ಪ್ರಯಾಣವನ್ನು ನಡೆಸಬೇಕಾಗುತ್ತದೆ. ನೀವು ಈಗಾಗಲೇ ಪೂರ್ಣಗೊಳಿಸಿದ ಪ್ರಯಾಣ ಮತ್ತು ಈಗ ನೀವು ಮತ್ತೆ ಅದೇ ಪ್ರಯಾಣವನ್ನು ತೆಗೆದುಕೊಳ್ಳಲು ಯೋಜಿಸುತ್ತಿದ್ದೀರಿ. ಈ ಯಾವುದೇ ಸೌಲಭ್ಯಗಳಿಲ್ಲದೆ ಈ ಸುದೀರ್ಘ ಪ್ರಯಾಣ ಎಷ್ಟು ಕಷ್ಟಕರವಾಗಿರುತ್ತದೆ ಎಂದು ನೀವು ಊಹಿಸಬಲ್ಲಿರಾ? ಆ ಕೆಟ್ಟ ಸಮಯದಲ್ಲಿ ನೀವು ಏಕೆ ಹೋಗಬೇಕೆಂದು ಬಯಸುತ್ತೀರಿ? ನಾನು ಯಾವುದೇ ಧರ್ಮವನ್ನು ಸ್ಥಾಪಿಸುತ್ತಿಲ್ಲ, ಆದರೆ ನಾನು ಸತ್ಯವನ್ನು ಸ್ಥಾಪಿಸುತ್ತಿದ್ದೇನೆ. ಇದು ಸುದ್ದಿಯಾಗಿದೆ. ಇದು ಹಿಂದೆಯೂ ನಡೆದಿದ್ದು ಮುಂದೆಯೂ ಆಗಲಿದೆ ಎಂಬ ಸತ್ಯವನ್ನು ಹೇಳುತ್ತಿದ್ದೇನೆ. ಎಲ್ಲ ಧರ್ಮಗಳು ಮತ್ತು ವಿಜ್ಞಾನಗಳ ಬಗ್ಗೆ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ಅವರಿಬ್ಬರಿಗೂ ಹಿಂದಿನ ಮಾರ್ಗ ಅಥವಾ ಭವಿಷ್ಯದ ಮಾರ್ಗ ತಿಳಿದಿಲ್ಲ. ನಾವು ಪ್ಲುಟೋನಿಯನ್ ಕಕ್ಷೆಯಿಂದ ಬಂದಿದ್ದೇವೆ ಎಂದು ಯಾವುದೇ ವಿಜ್ಞಾನಿ ಅಥವಾ ಯಾವುದೇ ಧಾರ್ಮಿಕ ವ್ಯಕ್ತಿಗೆ ತಿಳಿದಿರಲಿಲ್ಲ. ಒಂದು ಚಿಕ್ಕ ಉದಾಹರಣೆ ಕೊಡುತ್ತೇನೆ. ಫೆಬ್ರವರಿ 2021ರಲ್ಲಿ ನಾಸಾ ಮಂಗಳ ಗ್ರಹದ ಪರಿಶ್ರಮ ಮಂಗಳ ಗ್ರಹದ ಮೇಲೆ ಇಳಿದ ನಂತರ ನಮ್ಮ ವಿಜ್ಞಾನಿಗಳು ಮಾತ್ರ ಮಂಗಳದಲ್ಲಿ ಗಾಳಿ ಇದೆ ಎಂದು ತಿಳಿದುಕೊಂಡರು. 36 ವರ್ಷಗಳ ಹಿಂದೆ ನಾನು ಪ್ರಕಟಿಸಿದ ಪುಸ್ತಕದಲ್ಲಿ ಇದು ಮತ್ತು 1000 ಇತರ ಸತ್ಯಗಳು ಈಗಾಗಲೇ ಇದ್ದವು. ಮಂಗಳಯಾನ, ಹ್ಯಾಡ್ರಾನ್ ಕೊಲೈಡರ್, ಮತ್ತು ಪ್ರಪಂಚದ ಎಲ್ಲಾ ಬಡತನವನ್ನು ಸುಲಭವಾಗಿ ತೆಗೆದುಹಾಕಬಹುದಾದ ಇತರ ಸಂಶೋಧನೆಗಳಿಗೆ ಖರ್ಚು ಮಾಡಿದ ಹಣದ ಮೊತ್ತ. ಪೋಪ್ನ ವ್ಯಾಟಿಕನ್ ಸಿಟಿ ಸೇರಿದಂತೆ 4 ಶ್ರೀಮಂತ ಪ್ರಾರ್ಥನಾ ಸ್ಥಳಗಳು ಅನಕ್ಷರತೆಯನ್ನು ತೊಡೆದುಹಾಕಬಹುದು ಮತ್ತು ಅವರು ತಮ್ಮ ಸಂಪತ್ತನ್ನು ಮಾನವೀಯತೆಗಾಗಿ ದಾನ ಮಾಡಲು ಸಾಧ್ಯವಾದರೆ ಇಡೀ ಪ್ರಪಂಚದ ಗೊಂದಲ
ಜಗತ್ತಿನಲ್ಲಿ ನೀವು ಕಾಣುತ್ತಿರುವ ಬಡತನವು ತಾಯಿಯಿಂದಲ್ಲ, ಆದರೆ ಧಾರ್ಮಿಕ ಮುಖಂಡರು ಮತ್ತು ವಿಜ್ಞಾನ ಕ್ಷೇತ್ರದ ಕೆಲವು ನಾಯಕರ ಮೂರ್ಖತನದಿಂದಾಗಿ. ಇದು ಶ್ರೀಮಂತ ಉದ್ಯಮಿಗಳ ಅತೃಪ್ತ ದುರಾಶೆಯ ಪರಿಣಾಮವಾಗಿದೆ. ಇದು ರಾಜಕೀಯ ನಾಯಕರ ಖ್ಯಾತಿಯ ಹಸಿವಿನ ಫಲ. ಆದ್ದರಿಂದ ನೀವು ಉತ್ತಮ ಮನುಷ್ಯರಾಗಲು ಬಯಸಿದರೆ ಆ ನಾಯಕರನ್ನು ಅನುಸರಿಸಬೇಡಿ. ನೀವು ಈ ನಾಯಕರನ್ನು ಏಕೆ ಅನುಸರಿಸುತ್ತಿದ್ದೀರಿ? ಈ ಮೂರ್ಖತನ ಮತ್ತು ಮೂರ್ಖತನದ ಹಾದಿಯಲ್ಲಿ ನೀವು ಏಕೆ ಉಳಿಯಲು ಬಯಸುತ್ತೀರಿ? ಈ ತಾಯಿಯನ್ನು ನಂಬದ ಮೂರ್ಖ ಧಾರ್ಮಿಕ ಮತ್ತು ವೈಜ್ಞಾನಿಕ ಜನರು ಇಲ್ಲಿ ಮಾತ್ರ ಉಳಿಯುತ್ತಾರೆ. ಈ ಮೂರ್ಖರಲ್ಲಿ ಯಾರೂ ಭವಿಷ್ಯದ ಹಾದಿಯನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಭವಿಷ್ಯದ ಹಾದಿಯು ಮೂರ್ಖರ ಹಾದಿಯಲ್ಲ. ಆದ್ದರಿಂದಲೇ ಅಲ್ಲಿ ಎಲ್ಲರೂ ಬುದ್ಧಿವಂತರೇ ಮತ್ತು ದುಃಖವಿಲ್ಲ. ಭೂಮಿಯು ನಿಶ್ಚಲವಾಗಿದೆ, ತಿರುಗುವುದಿಲ್ಲ ಎಂದು ಅನೇಕ ಮೂರ್ಖರು ನಂಬುವಂತೆ ಅವರಿಗಿಂತ ಹೆಚ್ಚು ಮೂರ್ಖರು ಯಾರಿರಬಹುದು? ಅವರು ಪ್ರಸ್ತುತ ಈ ತಾಯಿಯ ಆಹಾರವನ್ನು ಸೇವಿಸುತ್ತಾರೆ ಮತ್ತು 1000 ಶತಕೋಟಿ ಮೈಲುಗಳಷ್ಟು ಹಿಂದೆ ವಾಸಿಸುತ್ತಿದ್ದಾರೆ. ಹೊಸ ಭೂಮಿಯಲ್ಲಿ ಅವರ ಧಾರ್ಮಿಕ ಪ್ರಯಾಣವು ಈ ಭೂಮಿಯ ಮೇಲೆ ಎಲ್ಲಿ ಪ್ರಾರಂಭವಾಯಿತೆಯೋ ಆ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅವರ ಧರ್ಮವನ್ನು 1350 ಆದಿಯಲ್ಲಿ ಸ್ಥಾಪಿಸಿದರೆ, ಹೊಸ ಭೂಮಿಯಲ್ಲಿ ಅವರ ಧರ್ಮವು 1350ರಲ್ಲಿ ಮಾತ್ರ ಸ್ಥಾಪನೆಯಾಗುತ್ತದೆ. ಆದರೆ ಕೊನೆಯವರೆಗೂ ಅವರು ಭೂಮಿ ತಾಯಿ ಅಥವಾ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ತಮ್ಮ ಧಾರ್ಮಿಕ ಜೀವನವನ್ನು ಪ್ರಾರಂಭಿಸುವ ಮೊದಲು ಅವರು ಭಯಾನಕ ಪ್ರಾಚೀನ ನಿಯಾಂಡರ್ತಲ್ ಜೀವನವನ್ನು ನಡೆಸುತ್ತಾರೆ. ನನ್ನ ಸತ್ಯದ ಯಾವುದೇ ಸಾಲುಗಳನ್ನು ಅವರು ಅರ್ಥಮಾಡಿಕೊಂಡರೂ ಅವರು ಅರ್ಥವಾಗದ ಹಾಗೆ ನಟಿಸುತ್ತಾರೆ. ದೇವರು ಈ ರಹಸ್ಯಗಳನ್ನು ಹೇಳಿದ ಭೂಮಿಯ ಮೇಲಿನ ಏಕೈಕ ಧಾರ್ಮಿಕ ಪಾದ್ರಿ ನಾನು. ನಮ್ಮ ತಾಯಿಯ ಈ ಪ್ರಯಾಣದ ಬಗ್ಗೆ ತಿಳಿದ ಏಕೈಕ ಧಾರ್ಮಿಕ ಗುರು ನಾನು. ದೇವರನ್ನು ಬಲ್ಲ, ಸ್ವರ್ಗವನ್ನು ಬಲ್ಲ, ನರಕವನ್ನು ಬಲ್ಲ, ಯೇಸುವನ್ನು ತಿಳಿದ, ಕೃಷ್ಣನನ್ನು ತಿಳಿದ, ಶಿವನನ್ನು ಬಲ್ಲ ಮತ್ತು ನನ್ನನ್ನು ಅನುಸರಿಸಿ ನೀವು ಬುದ್ಧಿವಂತರಾಗಬಹುದು. ಯಾರನ್ನು ಅನುಸರಿಸುವ ಮೂಲಕ ನಿಮ್ಮ ಕುಟುಂಬವು ಬುದ್ಧಿವಂತರಾಗಬಹುದು ಮತ್ತು ನಿಮ್ಮ ಮನೆಯನ್ನು ಆಶೀರ್ವದಿಸಬಹುದು. ಯಾರನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಪಡೆಯಬಹುದು. ದೇವರ ಹೆಸರಿನಲ್ಲಿ ಸುಳ್ಳು ಹೇಳದ ಏಕೈಕ ಧರ್ಮಗುರು ನಾನು. ಜನರನ್ನು ಮೋಸ ಮಾಡದ ಮತ್ತು ದಾರಿ ತಪ್ಪಿಸದ ಏಕೈಕ ಪಾದ್ರಿ ನಾನು. ನಾನು ಮಾತನಾಡುವ ಪ್ರತಿಯೊಂದು ನೇರ ಪುರಾವೆಗಳು ಅಥವಾ ಅನುಮಾನದ ಪುರಾವೆಗಳನ್ನು ಆಧರಿಸಿದೆ. ಧರ್ಮಗ್ರಂಥಗಳ ಪುರಾವೆ ಅಥವಾ ಸುಳ್ಳು ಪುರಾವೆಗಳಿಗೆ ನನಗೆ ಯಾವುದೇ ಮೌಲ್ಯವಿಲ್ಲ. ಸ್ವರ್ಗ, ದೇವರು, ಆತ್ಮ, ದೇವಲೋಕ ಇವೆಲ್ಲವೂ ಅಸ್ತಿತ್ವದಲ್ಲಿದೆ, ಆದರೆ ಅವು ಕಾಲ್ಪನಿಕವಲ್ಲ. ಸ್ಪಷ್ಟವಾದ ಆಕಾಶದಲ್ಲಿ ನೀವು ಪ್ಲಾನೆಟ್ ಫೈಂಡರ್ ಅಪ್ಲಿಕೇಶನ್ನೊಂದಿಗೆ ನಿಮ್ಮ ಸೆಲ್ ಫೋನ್ನಲ್ಲಿ ನರಕ ಮತ್ತು ಸ್ವರ್ಗ ಎರಡನ್ನೂ ನೋಡಬಹುದು, ಅಥವಾ ನೀವು ಅವುಗಳನ್ನು ದೂರದರ್ಶಕದಿಂದ ಅಥವಾ ನಿಮ್ಮ ಬರಿಗಣ್ಣಿನಿಂದ ನೋಡಬಹುದು. ನನ್ನ ವಿಡಿಯೋ ಪ್ರಸ್ತುತಿಗಳು ಅಥವಾ ಪುಸ್ತಕಗಳಿಂದ ನೀವು ಈ ಗ್ರಹಗಳಲ್ಲಿ ವಾಸಿಸುವ ಜಾತಿಗಳ ವಿಕಾಸದ ಬಗ್ಗೆ ಎಲ್ಲಾ ವಿವರಗಳನ್ನು ಕಾಣಬಹುದು. ನೀವು ಅನೇಕ ವೆಬ್ಸೈಟ್ಗಳಿಂದ ಡಿಎನ್ಎ ಚಿತ್ರಗಳನ್ನು ಸಹ ಕಾಣಬಹುದು. ಪ್ರತಿ ಅನನ್ಯ ಡಿಎನ್ಎ ವ್ಯಕ್ತಿಯ ವಿಶಿಷ್ಟ ಸ್ವಭಾವವನ್ನು ನೀವು ಅವರ ವಿಶಿಷ್ಟ ನಡವಳಿಕೆಯ ಮೇಲೆ ಮಾಡಬಹುದು. ನಾನು ಏನು ಮಾತನಾಡಿದರೂ ಅದು ನಿಜ ಮತ್ತು ನನ್ನ ಉತ್ತರಗಳು ಸಹ ನಿಜ. ಭಾಗ 10. ಯಾರಾದರೂ ನನಗೆ ಪ್ರಶ್ನೆಗಳನ್ನು ಕೇಳಿದರೆ ನನ್ನ ಉತ್ತರಗಳು ಹೀಗಿರುತ್ತವೆ. ಪ್ರಶ್ನೆ: ನಿಮಗೆ ದೇವರ ಪರಿಚಯವಿದೆಯೇ? ಉತ್ತರ: ಹೌದು, ನಾನು ಮಾಡುತ್ತೇನೆ. ಪ್ರಶ್ನೆ: ದೇವರು ಎಲ್ಲಿದ್ದಾನೆ? ಉತ್ತರ: ನಿಮ್ಮ ಪಾದಗಳಿಂದ 3500 ಮೈಲಿ ಕೆಳಗೆ. ಪ್ರಶ್ನೆ: ದೇವರನ್ನು ಸರ್ವವ್ಯಾಪಿ ಎಂದು ಏಕೆ ಕರೆಯುತ್ತಾರೆ? ಉತ್ತರ: ಏಕೆಂದರೆ ಅವನು ತನ್ನ ಶಕ್ತಿಯ ರೂಪದಲ್ಲಿ ಎಲ್ಲೆಡೆ ಅಸ್ತಿತ್ವದಲ್ಲಿದ್ದಾನೆ. ಪ್ರಶ್ನೆ: ಸ್ವರ್ಗವು ಇಲ್ಲಿಂದ ಎಷ್ಟು ದೂರದಲ್ಲಿದೆ? ಉತ್ತರ: 2,58,00,000 ಮೈಲುಗಳು. ಪ್ರಶ್ನೆ: ನರಕವು ಇಲ್ಲಿಂದ ಎಷ್ಟು ದೂರದಲ್ಲಿದೆ? ಉತ್ತರ: 4,86,00,000 ಮೈಲುಗಳು. ಪ್ರಶ್ನೆ: ನಮ್ಮ ಕರ್ಮದ ಸಂಗ್ರಹ ಎಲ್ಲಿದೆ? ಉತ್ತರ: ಡಿಎನ್ಎಗಳಲ್ಲಿ. ಆದರೆ ನೀವು ಯಾವುದೇ ಧರ್ಮದ ಯಾವುದೇ ಬೋಧಕರಿಗೆ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ, ಅವರು ಎಂದಿಗೂ "ಕ್ಷಮಿಸಿ, ನನಗೆ ಗೊತ್ತಿಲ್ಲ" ಎಂದು ಹೇಳುವುದಿಲ್ಲ. ಏಕೆಂದರೆ ಅವನು ತನ್ನ ಜ್ಞಾನವನ್ನು ಒಪ್ಪಿಕೊಂಡು ತಾನು ದೇವರಲ್ಲ ಎಂಬ ಸತ್ಯವನ್ನು ಹೇಳಿದ ಕ್ಷಣದಲ್ಲಿ ಅವನ ಅನುಯಾಯಿಗಳೆಲ್ಲರೂ ಅವನನ್ನು ಬಿಟ್ಟು ಓಡಿಹೋಗುತ್ತಾರೆ. ಅದಕ್ಕಾಗಿಯೇ ಗುರು ಮತ್ತು ಅನುಯಾಯಿಗಳ ನಡುವಿನ ಈ ಪ್ರಕ್ರಿಯೆಯು ಸುಳ್ಳನ್ನು ಬೆಂಬಲಿಸುವ ಸಂಬಂಧವಾಗಿದೆ. ನೀವು ದೇವರನ್ನು ತಿಳಿದಿದ್ದೀರಿ ಮತ್ತು ನಾವು ನಿಮ್ಮನ್ನು ಬೆಂಬಲಿಸುತ್ತೇವೆ ಎಂದು ಸುಳ್ಳು ಹೇಳುವುದು ಸಂಧಿ. ಹೀಗೆ ನಮ್ಮಿಬ್ಬರ ಖುಷಿಗಳು ನಡೆಯುತ್ತಲೇ ಇರುತ್ತವೆ. ಪೋಪ್ಗೆ ಯೇಸು ತಿಳಿದಿಲ್ಲ, ಅಥವಾ ಶಂಕರಾಚಾರ್ಯರಿಗೆ ಶಿವ ತಿಳಿದಿಲ್ಲ, ಮತ್ತು ಮಿಲಿಯನೇರ್ ಗುರು ಕೃಷ್ಣನನ್ನು ತಿಳಿದಿಲ್ಲ ಎಂದು ಜಗತ್ತಿಗೆ ತಿಳಿದಾಗ ಅದು ಹೇಗೆ ಅನಿಸುತ್ತದೆ? ಒಂದು ಹಳ್ಳಿಯಲ್ಲಿ 25 ವರ್ಷಗಳಿಂದ ವಿಜ್ಞಾನವನ್ನು ಕಲಿಸುತ್ತಿರುವ ಶಿಕ್ಷಕನಿಗೆ ವಿಜ್ಞಾನದ ಎಬಿಸಿಡಿ ತಿಳಿದಿಲ್ಲ ಎಂದು ನಿಮಗೆ ಹೇಗೆ ಅನಿಸುತ್ತದೆ? ವಾಸ್ತವದಲ್ಲಿ ಅವರು ಉದ್ಯಮಿಯಾಗಿದ್ದರು, ಆದರೆ ಅವರ ವಾಕ್ಚಾತುರ್ಯದಿಂದಾಗಿ ಅವರು ಉದ್ಯಮಿ ಎಂದು ಯಾರೂ ಕನಸಿನಲ್ಲಿಯೂ ಯೋಚಿಸಲಿಲ್ಲ.
ಕಳೆದ 40 ವರ್ಷಗಳಿಂದ ಹಳ್ಳಿಯಲ್ಲಿ ಔಷಧಿ ಮಾರುತ್ತಿದ್ದ ವೈದ್ಯ ನಿಜವಾಗಲೂ ವೈದ್ಯನಲ್ಲ, ಎಲ್ಲಾ ನಕಲಿ ಔಷಧ ಮಾರಿ ಶ್ರೀಮಂತನಾಗಿದ್ದಾನೆ ಎಂದು ತಿಳಿದರೆ ಹೇಗೆ ಅನಿಸುತ್ತದೆ? ಸುಳ್ಳಿನ ಮೋಸ ವ್ಯಾಪಾರದ ಆಟ ಬಯಲಾದಾಗ ಲೋಕದ ಜನರಿಗೆ ಹೇಗನಿಸುತ್ತದೆ? ಆದರೆ ಪ್ರಶ್ನೆಯೆಂದರೆ ಬಹಿರಂಗವಾದ ನಂತರ ನೀವು ಆ ನಕಲಿ ವೈದ್ಯರಿಂದ ಔಷಧಿ ಖರೀದಿಸುವುದನ್ನು ನಿಲ್ಲಿಸುತ್ತೀರಾ ಅಥವಾ ಆ ಪ್ರಾಧ್ಯಾಪಕರನ್ನು ರಾಜೀನಾಮೆ ನೀಡಲು ಕೇಳುತ್ತೀರಾ? ಅದು ನಿಮ್ಮ ಪರೀಕ್ಷೆಯ ಸಮಯವಾಗಿರುತ್ತದೆ. ಅಂತಹ ಧಾರ್ಮಿಕವಾಗಿ ಚೆನ್ನಾಗಿ ಧರಿಸಿರುವ, ಗೌರವಾನ್ವಿತ ಮತ್ತು ಶ್ರೀಮಂತ ಜನರ ಆಟವು ಬಹಿರಂಗಗೊಂಡಾಗ, ಮಹಾಭೂಕಂಪದ ಮೊದಲು ಜನರ ಮಿದುಳಿನ ಕಂಪನವನ್ನು ಪಡೆಯಬಹುದು. ಅದಕ್ಕಾಗಿಯೇ ಕಳೆದ 36 ವರ್ಷಗಳಿಂದ ನಾನು ಅದರ ಬಗ್ಗೆ ಬಾಯಿ ತೆರೆದಿಲ್ಲ. ನಾನು ಯಾರೊಬ್ಬರ ಮನೆಗೆ ಹೋದಾಗಲೂ, ಅವರು ತಮ್ಮ ಗುರುಗಳು ಎಷ್ಟು ಶ್ರೇಷ್ಠರು, ಎಷ್ಟು ದೈವಿಕರು ಮತ್ತು ಎಷ್ಟು ಪವಿತ್ರರು ಎಂದು ಅವರ ಫೋಟೋವನ್ನು ನನಗೆ ತೋರಿಸಿ ಅವರನ್ನು ಹೊಗಳುತ್ತಿದ್ದರು. ಖುಷಿಯಿಂದ ಒಪ್ಪಿ ಎಲ್ಲರನ್ನ ಖುಷಿಯ ಮೂಡ್ನಲ್ಲಿ ಬಿಡುತ್ತಿದ್ದೆ. ಏಕೆಂದರೆ ಈ ಸುಳ್ಳಿನ ಜಗತ್ತಿನಲ್ಲಿ ಸುಳ್ಳನ್ನು ಒಪ್ಪಲೇಬೇಕು. ಇಲ್ಲಿ ಎಲ್ಲವೂ ಪ್ರದರ್ಶನವಾಗಿದೆ. ಧಾರ್ಮಿಕ ವೇಷ ಧರಿಸಿ ತಿರುಗಾಡುತ್ತಿರುವ ಇವರೆಲ್ಲ ಹೊರಗಿನಿಂದ ಬಂದವರು, ಒಳಗಿನವರು ಬೇರೆಯವರು. ಅವರು ಕೇವಲ ಒಂದು ವಿಷಯವನ್ನು ಇಷ್ಟಪಡುತ್ತಾರೆ ಮತ್ತು ಅದು ಪ್ರಶಂಸೆಯಾಗಿದೆ. ಅವರ ಸುಳ್ಳನ್ನು ಒಪ್ಪಿಕೊಳ್ಳಿ, ಅವರು ಸಂತೋಷವಾಗಿದ್ದಾರೆ. ಅವರು ದೇವರನ್ನು ತಿಳಿದಿಲ್ಲ ಅಥವಾ ಅವರು ಮೂರ್ಖರು ಎಂದು ಅವರಿಗೆ ಎಂದಿಗೂ ಹೇಳಬೇಡಿ. ನೀವು ಸತ್ಯವನ್ನು ಹೇಳಲು ಬಯಸಿದರೆ, ಅವರು ಸುಲಭವಾಗಿ ಜೀರ್ಣಿಸಿಕೊಳ್ಳುವ ಉಪ್ಪಿನ ಧಾನ್ಯದಷ್ಟೇ, ಆದರೆ ನೀವು ಅದನ್ನು ಹೇಳದಿದ್ದರೆ, ನಿಮ್ಮ ಸ್ನೇಹವು ಉತ್ತಮವಾಗಿರುತ್ತದೆ. ಈ ಲೋಕದ ಪದ್ಧತಿ ಹೀಗಿದೆ. ಪ್ರಶ್ನೆ: ನಾನು ಅಷ್ಟು ಶಕ್ತಿಶಾಲಿ ಧಾರ್ಮಿಕ ಮುಖಂಡರ ರಹಸ್ಯಗಳನ್ನು ಏಕೆ ಬಹಿರಂಗಪಡಿಸುತ್ತಿದ್ದೇನೆ? ಉತ್ತರ: ಹೌದು, ನಿಮ್ಮ ಪ್ರಶ್ನೆ ಸರಿಯಾಗಿದೆ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳದಿದ್ದರೆ ನೀವು ಅವರ ಅನುಯಾಯಿಗಳಾಗುವ ಮೂಲಕ ದೊಡ್ಡ ನಷ್ಟವನ್ನು ಅನುಭವಿಸುವಿರಿ ಎಂದು ನಿಮಗೆ ತಿಳಿದಿರುವುದಿಲ್ಲ. ನೀವೇ ನಾಶ ಮಾಡಿಕೊಳ್ಳುತ್ತಿದ್ದೀರಿ. ಇದು ವಿನೋದವಲ್ಲ. ನೀವು ನಿಮ್ಮ ತಾಯಿಯನ್ನು ಬಿಡಲು ಸಿದ್ಧರಿದ್ದೀರಿ. ತಾಯಿಯನ್ನು ಬಿಟ್ಟು ಹೋಗುವುದೇ ದೊಡ್ಡ ಅಪರಾಧ. ಇದರ ಫಲವಾಗಿ ನೀನು 2000 ವರ್ಷಗಳ ಕಾಲ ಜೈಲಿನಲ್ಲಿಯೇ ಇರಬೇಕಾಗುತ್ತದೆ. ಯಾವುದು ನಿಮಗೆ ತಿಳಿದಿಲ್ಲ. ಉಳಿದವುಗಳನ್ನು ನಾನು ನಿಮಗೆ ಪುಸ್ತಕಗಳು ಮತ್ತು ವಿಡಿಯೋ ಪ್ರಸ್ತುತಿಗಳ ಮೂಲಕ ಹೇಳಿದ್ದೇನೆ. ಆದರೆ ನಾನು ನಿಮಗೆ 2000 ವರ್ಷಗಳ ಜೈಲುವಾಸವನ್ನು ಹೇಳಲಿಲ್ಲ. ಅದನ್ನು ಸಮಯ ಬಂದಾಗ ವಿವರಿಸುತ್ತೇನೆ. ನಾನು ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುವ ಭರವಸೆ ನೀಡುತ್ತೇನೆ. ನೀವು ವಿನಮ್ರ ಜಿಜ್ಞಾಸೆಯ ರೀತಿಯಲ್ಲಿ ಕೇಳುವ ಸ್ಥಿತಿಯಲ್ಲಿ ಮಾತ್ರ ಮತ್ತು ಸೊಕ್ಕಿನ ರೀತಿಯಲ್ಲಿ ಅಲ್ಲ. ನಾನು ಸತ್ಯ ಮತ್ತು ಸುಳ್ಳಿನ ನಡುವೆ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ಮಾಡುತ್ತೇನೆ ಮತ್ತು ನಂತರ ನಿಮ್ಮ ತಾಯಿಯನ್ನು ಬಿಟ್ಟು ನಿಮಗೆ ಕೆಟ್ಟದ್ದನ್ನು ಮಾಡಬೇಡಿ ಎಂದು ವಿನಂತಿಸುತ್ತೇನೆ. ನೀವು ನಿಮ್ಮನ್ನು ನೋಡಿಕೊಳ್ಳಿ ಮತ್ತು ತಾಯಿ ಮತ್ತು ತಂದೆಗೆ ಒಳ್ಳೆಯವರಾಗಿರಿ ಎಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು. ತಾಯಿಯನ್ನು ಬಿಡಲು ನೀವು ಏಕೆ ಸಿದ್ಧರಿದ್ದೀರಿ? ಈ ಹಣೆಪಟ್ಟಿಯನ್ನು ಬೆಳೆಸಿದ ನಂತರ ತನ್ನ ಉತ್ತಮ ಪೋಷಣೆಯ ಮಗು ತನ್ನನ್ನು ತೊರೆದು ವಿನಾಶಕಾರಿ ಗುಂಪಿಗೆ ಸೇರಬೇಕೆಂದು ಯಾವುದೇ ತಾಯಿ ಬಯಸುವುದಿಲ್ಲ. ಯಾವುದೇ ತಂದೆಯೂ ತನ್ನ ಉತ್ತಮ ಪೋಷಣೆಯ ಮಗ ಕೆಟ್ಟ ಗುಂಪಿನಿಂದ ದೂರ ಹೋಗಬೇಕೆಂದು ಬಯಸುವುದಿಲ್ಲ. ನೀವು ಮಗುವಿನ ಪೋಷಕರಾಗಿದ್ದರೆ, ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಹಿಂದೆ ಈ ಧರ್ಮ ಪ್ರಚಾರಕರ ಬಚ್ಚಿಟ್ಟ ಸತ್ಯಗಳನ್ನು ಬಯಲಿಗೆಳೆಯದೆ ಈ ಭೂಮಿ ತಾಯಿ ನಿನಗೆ 1000 ಸಾರಿ ನೀಡಿ ತನ್ನನ್ನು ಬಿಟ್ಟು ಇಂತಹ ತಪ್ಪು ಮಾಡಬೇಡ ಎಂದು ಮನವಿ ಮಾಡಿದ್ದಾಳೆ. ಅವಳನ್ನು ಬಿಡಬೇಡ. ನೀವು ಅವಳನ್ನು ತೊರೆದರೆ ನೀವು ಅನೇಕ ನೋವಿನ ಸಾವುಗಳನ್ನು ಅನುಭವಿಸುತ್ತೀರಿ. ನನ್ನ ವರ್ಷಗಳ ಹಳೆಯ ಪುಸ್ತಕಗಳು ಮತ್ತು ವಿಡಿಯೋಗಳಲ್ಲಿ ನೀವು ಈ ವಿನಂತಿಯನ್ನು ನೋಡಬಹುದು. ಇಂಟರ್ನೆಟ್ನಲ್ಲಿ ಆ ಪುಸ್ತಕಗಳು ಮತ್ತು ವಿಡಿಯೋಗಳನ್ನು ನೀವು ಹುಡುಕಲು ಸಾಧ್ಯವಾಗದಿದ್ದರೆ, ನನಗೆ ತಿಳಿಸಿ, ನಾನು ನಿಮಗೆ ಲಿಂಕ್ ಅನ್ನು ಕಳುಹಿಸುತ್ತೇನೆ. ಅದರಲ್ಲಿ ಈ ತಾಯಿ ಅಳುತ್ತಾಳೆ ಮತ್ತು ಅವಳನ್ನು ಬಿಟ್ಟು ಹೋಗಬೇಡ ಎಂದು ಬೇಡಿಕೊಂಡಿದ್ದಾಳೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು. ಇಲ್ಲಿಯವರೆಗೆ ನೀವು ಅವಳ ಮಾತನ್ನು ಕೇಳಲಿಲ್ಲ ಮತ್ತು ಈಗ ನೀವು ಈ ಧಾರ್ಮಿಕ ಬೋಧಕರಿಂದ ಮೋಸ ಹೋಗಿ ನಿಮ್ಮನ್ನು ನಾಶ ಮಾಡಲು ಸಿದ್ಧರಾಗಿರುವಿರಿ. ಆದ್ದರಿಂದ ನೀವು ಈ ದೇವಮಾನವರ ಅನುಯಾಯಿಯಾಗಿ ಉಳಿದರೆ ನೀವು ನಿಮ್ಮ ತಾಯಿಯಿಂದ ಬೇರ್ಪಡುತ್ತೀರಿ ಮತ್ತು ನೀವು ಬೇರ್ಪಟ್ಟಾಗ ನೀವು ಬೇರೆಯಾಗುತ್ತೀರಿ ಎಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು. ನಿಮ್ಮ ತಾಯಿಯಿಂದ ನಿಮಗೆ ಒಳ್ಳೆಯದಾಗುವುದಿಲ್ಲ. ಆಗ ನೀವು ಊಹಿಸಲು ಸಾಧ್ಯವಾಗದ ನೋವು ಮತ್ತು ಸಂಕಟವನ್ನು ಅನುಭವಿಸಬೇಕಾಗುತ್ತದೆ. ಭಾಗ 11. ಈ ತಾಯಿಯ ಮಣ್ಣಿನಲ್ಲಿ ನಿಮ್ಮ ಕರ್ಮಬೀಜವನ್ನು ಬಿತ್ತಿರಿ. ಕಳೆದ 36 ವರ್ಷಗಳಲ್ಲಿ ನಾನು ಅದಕ್ಕಾಗಿ ಲಕ್ಷಾಂತರ ಖರ್ಚು ಮಾಡಿದ್ದೇನೆ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಏಕೆ ಕೆಲಸ ಮಾಡುತ್ತೇನೆ ಎಂದು ಅನೇಕ ಜನರು ಆಶ್ಚರ್ಯ ಪಡಬಹುದು. ನಾನೇಕೆ ಅದಕ್ಕೆ ಇಷ್ಟೊಂದು ಹಣ ಖರ್ಚು ಮಾಡುತ್ತೇನೆ? ಕಳೆದ 36 ವರ್ಷಗಳಲ್ಲಿ ಒಬ್ಬ ವ್ಯಕ್ತಿಯು ಅದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ, ನಾನು ಅದಕ್ಕಾಗಿ ಹೆಚ್ಚು ಹಣವನ್ನು ಮತ್ತು ಸಮಯವನ್ನು ಏಕೆ ಖರ್ಚು ಮಾಡಬೇಕಾಗಿದೆ? ಅದು ಅವಳ ಮಣ್ಣಿನಲ್ಲಿ ಬಿತ್ತಿದರೆ ಏನನ್ನೂ ಕಳೆದುಕೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿದೆ. ಸತ್ಯವೇ ಪ್ರಧಾನ.
ತಾಯಿ ಸರ್ವಶ್ರೇಷ್ಠ. ತಾಯಿಗಾಗಿ ಎಷ್ಟೇ ಮಾಡಿದರೂ ತಾಯಿಯ ಋಣವನ್ನು ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ತಾಯಿ ನನಗೆ ಲೆಕ್ಕವಿಲ್ಲದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾಳೆ. ನಾನು ಅವಳಿಗೆ ತುಂಬಾ ಋಣಿಯಾಗಿದ್ದೇನೆ. ಇನ್ನೂ ಅನೇಕ ಜನರು ಅವಳಿಗೆ ಸೇವೆ ಸಲ್ಲಿಸುತ್ತಿದ್ದರು. ಆದರೆ ಸಮಸ್ಯೆ ಎಂದರೆ ಅವರು ಅವಳನ್ನು ಇನ್ನೂ ಗುರುತಿಸಿಲ್ಲ. ತಾಯಿಯು ಪ್ಲುಟೋನಿಯನ್ ಕಕ್ಷೆಯಿಂದ ಇಲ್ಲಿಗೆ ಒಬ್ಬರನ್ನು ಹೇಗೆ ಕರೆತರಬಹುದು ಮತ್ತು ಇಲ್ಲಿಂದ ದೇವಲೋಕಕ್ಕೆ ನಮ್ಮನ್ನು ಹೇಗೆ ಕರೆದುಕೊಂಡು ಹೋಗಬಹುದು ಎಂಬುದನ್ನು ಅವರ ಸಣ್ಣ ಮೆದುಳಿಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದರ ಮೇಲೆ ಎಲ್ಲಾ ಧಾರ್ಮಿಕ ಮುಖಂಡರು ಶೀಘ್ರ ಶ್ರೀಮಂತರಾಗಲು ಬಯಸುತ್ತಾರೆ. ಆದ್ದರಿಂದ ಅವರು ತಮ್ಮ ಭ್ರಮೆಯ ಜಾಲದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿಯೇ ಅನೇಕ ಜನರು ಧಾರ್ಮಿಕ ಸ್ಮಾರಕಗಳನ್ನು ನಿರ್ಮಿಸಲು ಲಕ್ಷಾಂತರ ದೇಣಿಗೆ ನೀಡಿದ್ದಾರೆ. ಆದರೆ ಅವರು ಪ್ರತಿಯಾಗಿ ಏನನ್ನೂ ಪಡೆಯುವುದಿಲ್ಲ, ಏಕೆಂದರೆ ಅಜ್ಞಾನವನ್ನು ಬೆಂಬಲಿಸುವುದು ಯಾವುದೇ ಉತ್ತಮ ಫಲವನ್ನು ನೀಡುವುದಿಲ್ಲ. ಅವರು ತಮ್ಮ ಮಣ್ಣನ್ನು ತನ್ನ ಮಣ್ಣಿನಲ್ಲಿ ಬಿತ್ತಿದ್ದರೆ ಈ ತಾಯಿಯು ಅವರಿಗೆ ಸುಂದರವಾದ ಹಣ್ಣುಗಳನ್ನು ನೀಡುತ್ತಾಳೆ. ಈ ತಾಯಿ ಮಾತ್ರ ಯಾರ ಶ್ರಮವನ್ನು ಕಬಳಿಸುವುದಿಲ್ಲ, ಆದರೆ ನೀವು ಬೀಜವನ್ನು ಬಿತ್ತಿದರೆ ಪ್ರತಿಯಾಗಿ ಫಲಭರಿತ ಮರಗಳನ್ನು ನೀಡುತ್ತಾಳೆ. ಆದರೆ ನಿನ್ನ ಮನಸ್ಸಿನಲ್ಲಿ ದುರಾಸೆಯಿಂದ ಅವಳ ಸೇವೆ ಮಾಡಬೇಡ. ಅವಳು ತಕ್ಷಣ ದುರಾಸೆಯ ವ್ಯಕ್ತಿ ಮತ್ತು ದುರಾಸೆಯನ್ನು ಗುರುತಿಸುತ್ತಾಳೆ. ಭವಿಷ್ಯದ ಹಾದಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ಅವರು ಫಲವತ್ತಾದ ಮರವನ್ನು ಪಡೆಯಬಹುದು, ಆದರೆ ಅದು ನಿಜವಾದ ದಿನಾಂಕದ ಮೊದಲು ಚಂಡಮಾರುತದಿಂದ ಸ್ವೈಪ್ ಆಗುತ್ತದೆ. ಅದಕ್ಕಾಗಿಯೇ ನೀವು ಸೇವೆ ಮಾಡಿದರೆ ನೀವು ತುಂಬಾ ವಿನಮ್ರರಾಗಿ ಮತ್ತು ತುಂಬಾ ಒಳ್ಳೆಯವರಾಗಿರಬೇಕು. ಯಾವುದೇ ತಪ್ಪನ್ನು ತಪ್ಪಾಗಿ ಮಾಡದಿರಲು ಯಾವಾಗಲೂ ಪ್ರಯತ್ನಿಸಿ. ನಾನು ತುಂಬಾ ಸರಳ ವ್ಯಕ್ತಿ. ನಿನಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ. ನಾವೆಲ್ಲರೂ ಒಂದೇ ಭೂಮಿಯ ಒಂದೇ ಮನಸ್ಥಿತಿಯ ಜನರು. ಭವಿಷ್ಯದಲ್ಲಿ ನಾವೆಲ್ಲರೂ ಇಲ್ಲಿಂದ ನಮ್ಮದೇ ಆದ ಪ್ರತ್ಯೇಕ ದಿಕ್ಕುಗಳಿಗೆ ಹೋಗುತ್ತೇವೆ. ಈ ತಾಯಿ ನನ್ನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾಳೋ ಅಥವಾ ಇಲ್ಲೇ ಬಿಡುತ್ತಾಳೋ ನನಗೇ ಗೊತ್ತಿಲ್ಲ. ಈ ತಾಯಿ ನನ್ನನ್ನು ರಾಜನನ್ನಾಗಿ ಮಾಡುತ್ತಾರೋ ಅಥವಾ ಭಿಕ್ಷುಕನನ್ನಾಗಿ ಮಾಡುತ್ತಾರೋ ಗೊತ್ತಿಲ್ಲ. ಅವಳು ನನಗೆ ನಿಯಾಂಡರ್ತಾಲ್ ಅಥವಾ ಸ್ವರ್ಗದಲ್ಲಿರುವ ದೈವಿಕ ದೇಹವನ್ನು ನೀಡಬಹುದು. ಆದರೆ ನಾನು ಸಾಕಷ್ಟು ಪ್ರಯತ್ನಿಸುತ್ತೇನೆ. ಹಗಲು ರಾತ್ರಿ ನಾನು ಉತ್ತಮ ವ್ಯಕ್ತಿಯಾಗಲು ಮತ್ತು ಯಾವುದೇ ತಪ್ಪು ಮಾಡದಿರಲು ತುಂಬಾ ಶ್ರಮಿಸುತ್ತೇನೆ. ಆಗಲೂ ತಪ್ಪುಗಳು ಸಂಭವಿಸಬಹುದು, ಏಕೆಂದರೆ ಯಾರೂ ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳುವುದಿಲ್ಲ. ಯಾವುದೇ ತಪ್ಪುಗಳನ್ನು ಮಾಡದಿರಲು ಪ್ರಯತ್ನಿಸುವುದರ ಹೊರತಾಗಿ ನಾನು ಪ್ರಾರ್ಥಿಸುತ್ತಲೇ ಇದ್ದೇನೆ, ಏಕೆಂದರೆ ಈ ತಾಯಿ ಮತ್ತು ತಂದೆಯು ಕ್ರೂರ ಮತ್ತು ನಿರ್ದಯರಂತೆ ಸಹಾನುಭೂತಿಯುಳ್ಳವರು ಎಂದು ನನಗೆ ತಿಳಿದಿದೆ. ಅಲ್ಲದೆ ಅವರು ಎಂದಿಗೂ ತಪ್ಪು ನ್ಯಾಯವನ್ನು ಮಾಡುವುದಿಲ್ಲ ಎಂದು ನನಗೆ ತಿಳಿದಿದೆ. ಅದಕ್ಕಾಗಿಯೇ ನಾನು ಯಾವಾಗಲೂ ಅವರಿಗೆ ಪ್ರಾರ್ಥಿಸುತ್ತೇನೆ. ನಾನು ಅವರನ್ನು ಪ್ರಾರ್ಥಿಸಿದಾಗ ನಾನು ತುಂಬಾ ಜ್ವರದಿಂದ ಬಳಲುತ್ತಿದ್ದೇನೆ ಮತ್ತು ಅವರ ಪಾದಗಳಲ್ಲಿ ನಮ್ರನಾಗುತ್ತೇನೆ, ಏಕೆಂದರೆ ಈಗ ಇದು ಚಂಡಮಾರುತದ ಮೊದಲು ಶಾಂತವಾಗಿದೆ ಮತ್ತು ಚಂಡಮಾರುತದ ನಂತರ ಮತ್ತೆ ದೈವಿಕತೆ ಇರುತ್ತದೆ. ಈ ತಾಯಿಯು ಅಮಾವಾಸ್ಯೆಗೆ ಜನ್ಮ ನೀಡಿದಾಗ ಅವಳ ಸಂಕಟವು ತಾಯಿಯ ಹೆರಿಗೆ ನೋವಿನಂತೆ ಇರುತ್ತದೆ. ಸ್ವಲ್ಪ ಹೊತ್ತು ನಡುಗುತ್ತಿರುತ್ತಾಳೆ. ಮಹಾ ಭೂಕಂಪದಿಂದಾಗಿ ಎಲ್ಲಾ ಜನರು ಸಹ ನಡುಗುತ್ತಾರೆ ಮತ್ತು ನಡುಗುತ್ತಾರೆ. ಅವರು ತಮ್ಮ ಮನೆಗಳಿಂದ ಹೊರಬಂದು ಗೊಂದಲಕ್ಕೊಳಗಾಗುತ್ತಾರೆ. ಆದರೆ ಮಗುವಿಗೆ ಜನ್ಮ ನೀಡಿದ ನಂತರ ತಾಯಿಯ ಜೀವನ ಬದಲಾಗುತ್ತದೆ. ಅವಳ ಜೊತೆಗಿರುವವರ ಜೀವನದೊಂದಿಗೆ ಅವಳ ಜೀವನವೂ ಬದಲಾಗುತ್ತದೆ. ನಾನು ತುಂಬಾ ವಿನಮ್ರನಾಗಿರಲು ಬಯಸುತ್ತೇನೆ ಮತ್ತು ಅದೇ ಸಮಯದಲ್ಲಿ ಜಗತ್ತಿನಲ್ಲಿ ಸುಮಾರು 10,000 ಆರಾಧನೆಗಳಿವೆ ಎಂದು ಸ್ಪಷ್ಟಪಡಿಸಲು ಬಯಸುತ್ತೇನೆ. ಅವರಲ್ಲಿ ಹೆಚ್ಚಿನವರು ತಮ್ಮ ಉತ್ತರಾಧಿಕಾರಿಗಳನ್ನು ಹೊಂದಿದ್ದಾರೆ. ಅದರ ಮೇಲೆ 100 ಶ್ರೀಮಂತ ಗುರುಗಳಿದ್ದಾರೆ. ಅನುಯಾಯಿಗಳ ಸಂಖ್ಯೆ. ಅವರೆಲ್ಲರ ನಡುವೆ ದೇವರು ಈ ಭವಿಷ್ಯದ ಘಟನೆಯ ಬಗ್ಗೆ ಬುದ್ಧಿವಂತಿಕೆಯಿಂದ ಆಶೀರ್ವದಿಸಿದ ಏಕೈಕ ಪುರೋಹಿತ ನಾನು. ದೇವರೊಂದಿಗೆ ಮಾತನಾಡಿದವನು, ದೇವರೊಂದಿಗೆ ಬದುಕಿದವನು, ದೇವರು ಮತ್ತು ತಾಯಿಯ ಬಗ್ಗೆ ತಿಳಿದಿರುವವನು. ಆದ್ದರಿಂದ ಕೇಳುವವರು ನನಗೆ ಅರ್ಥವಾಗುತ್ತದೆ. ತಾಯಿ ನನ್ನನ್ನು ಹಿಂಬಾಲಿಸುವವರು ಎಲ್ಲ ಒಳ್ಳೆಯದರಿಂದ ಆಶೀರ್ವದಿಸಲ್ಪಡುತ್ತಾರೆ. ಯಾವುದೇ ಧರ್ಮದ ಎಲ್ಲ ಬೋಧಕರನ್ನು ಅನುಸರಿಸುವವರು ಹಿಂದೆ ಉಳಿಯುತ್ತಾರೆ, ಏಕೆಂದರೆ ನನ್ನನ್ನು ಹೊರತುಪಡಿಸಿ ಯಾವುದೇ ಬೋಧಕರಿಗೆ ಈ ಭೂಮಿಯ ತಾಯಿ ನಮ್ಮನ್ನು ಇಲ್ಲಿಗೆ ಎಲ್ಲಿಗೆ ಕರೆತಂದಿದ್ದಾಳೆ ಮತ್ತು ಅವಳು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾಳೆ ಎಂದು ತಿಳಿದಿಲ್ಲ. ನನ್ನ ವಿನಮ್ರ ಮತ್ತು ಡೌನ್ ಟು ಅರ್ತ್ ಭಾವನೆಯೊಂದಿಗೆ ಎಲ್ಲವೂ ನಿಮಗೆ ಸುಲಭವಾಗುವಂತೆ ನಾನು ಅದನ್ನು ಸ್ಪಷ್ಟಪಡಿಸುತ್ತಿದ್ದೇನೆ. ಅದನ್ನು ಅರ್ಥಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡುವವರು ಧನ್ಯರು. ಮತ್ತೊಮ್ಮೆ ಒಳ್ಳೆಯ ಕೆಲಸ ಏನು ಎಂದು ನಾನು ವಿವರಿಸುತ್ತೇನೆ. ಅಂದರೆ ಭೂಮಿ ತಾಯಿಯ ಸೇವೆ, ಅಂದರೆ ತನ್ನ ಮಕ್ಕಳಿಗೆ ತನ್ನ ಭವಿಷ್ಯದ ಬಗ್ಗೆ ತಿಳಿಸುವ ಮೂಲಕ ಸೇವೆ ಮಾಡುವುದು. ಅವರ ಮನಸ್ಸನ್ನು ಎಲ್ಲಾ ಕಾಯಿಲೆಗಳಿಂದ ಮುಕ್ತಗೊಳಿಸಲು ಮತ್ತು ಅದು ಏನು ನಡೆಯುತ್ತಿದೆ, ಏಕೆ ನಡೆಯುತ್ತಿದೆ ಮತ್ತು ಎಷ್ಟು ಕಾಲ ಮುಂದುವರಿಯುತ್ತದೆ ಎಂಬುದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಿ. ನಮ್ಮ ಜಗತ್ತಿನಲ್ಲಿ ಕೇವಲ 10 ಮಂದಿ ಶಕ್ತಿಶಾಲಿಗಳು ಬಡತನವನ್ನು ಹೋಗಲಾಡಿಸಬಹುದು ಮತ್ತು ಅದೇ ರೀತಿಯಲ್ಲಿ 10 ಮಂದಿ ಸಮರ್ಥ ಗುರುಗಳು ಇಡೀ ಜಗತ್ತನ್ನು ಬೆಳಗಿಸಬಹುದು.
ಜಗತ್ತಿಗೆ ಕೇವಲ ಬುದ್ಧಿವಂತಿಕೆ ಮತ್ತು ಮೂಲಭೂತ ಅಗತ್ಯ ವಸ್ತುಗಳ ಅಗತ್ಯವಿದೆ. ಈ 20 ಜನರು ತಾಯಿ ಮತ್ತು ತಂದೆಗೆ ಒಳ್ಳೆಯದಾಗುತ್ತಾರೆ. ಮನುಷ್ಯ ಸೃಷ್ಟಿಸಿದ ದೈಹಿಕ ಮತ್ತು ಮಾನಸಿಕ ದುಃಖಗಳೆಲ್ಲವೂ ದೂರವಾಗುತ್ತವೆ. ಮಹಾಯುದ್ಧಗಳು ಸಹ ನಿಲ್ಲುತ್ತವೆ. ಇಲ್ಲಿ ಉಳಿದಿರುವ ದಿನಗಳಿಗೆ ಈ ಜಗತ್ತು ಸ್ವರ್ಗವಾಗಬಹುದು. ಭಾಗ 12 ಏನು ಮಾಡಬೇಕು? ಈ ತಾಯಿ ನಿನಗೆ ಜನ್ಮ ನೀಡಿರುವುದು ಒಳ್ಳೆಯ ಕೆಲಸಗಳನ್ನು ಮಾಡಲು ಮಾತ್ರ. ಒಳ್ಳೆಯ ಮನುಷ್ಯನಾಗಲು ನಿಮ್ಮ ಜೀನ್ಗಳ ಕೆಟ್ಟ ಭಾಗಗಳನ್ನು ತೆಗೆದುಹಾಕಿ ಮತ್ತು ಅವುಗಳನ್ನು ಸತ್ಯದಿಂದ ಬದಲಾಯಿಸುವ ಮೂಲಕ ನೀವು ಅವುಗಳನ್ನು ಸಂಪಾದಿಸಬೇಕು. ಏಕೆಂದರೆ ನಿಮ್ಮ ಡಿಎನ್ಎಯಲ್ಲಿ ಸತ್ಯದ ಮಾಹಿತಿಯನ್ನು ಸ್ಥಾಪಿಸದ ಹೊರತು ನೀವು ಉತ್ತಮ ಮನುಷ್ಯರಾಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಸುಳ್ಳು ಮಾಹಿತಿಯನ್ನು ತಕ್ಷಣವೇ ಅಳಿಸಿ ಮತ್ತು ಸತ್ಯದಿಂದ ತುಂಬಿರಿ ಎಂದು ಹೇಳುತ್ತೇನೆ. ನೀವು ಈ ತಾಯಿಯ ಸಾವಿರಾರು ಸಾಲಗಳನ್ನು ಹೊತ್ತಿದ್ದೀರಿ ಮತ್ತು ಮರುಪಾವತಿಸಲು ನಿಮಗೆ ಬಹಳ ಸೀಮಿತ ಸಮಯವಿದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಅವಳ ಸೇವೆ ಮಾಡಿ. ಈ ತಾಯಿಯ ಯೋಜನೆಯ ಬಗ್ಗೆ ಜನರಿಗೆ ತಿಳಿಸಿ. ನಿಮ್ಮ ಮನೆಯಿಂದ ಸುಳ್ಳಿನ ಕೊಳೆಯನ್ನು ತೆಗೆದುಹಾಕಿ ಮತ್ತು ಸಂಪೂರ್ಣ ಶುದ್ಧೀಕರಣವನ್ನು ಮಾಡಿ. ನಿಮ್ಮ ಮನೆಯ ಪರಿಸರವನ್ನು ಸತ್ಯದಿಂದ ತುಂಬಿರಿ. ನಿಮಗೆ ಅರ್ಥವಾಗಿದೆಯೇ? ಮಹೇಶ್ ಶಾಸ್ತ್ರಿ ಅವರನ್ನು ನಿಮ್ಮ ಗುರು ಎಂದು ಒಪ್ಪಿಕೊಳ್ಳಲು ಮತ್ತು ಘೋಷಿಸಲು ಹೆಮ್ಮೆ ಅನಿಸುತ್ತದೆ. ಈ ಪ್ರಸಿದ್ಧ ಗುರುಗಳ ಜಾಲದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ಗುಂಪನ್ನು ಬಿಡಿ. ಅಜ್ಞಾನ, ದ್ವೇಷ ಮತ್ತು ಹಿಂಸೆಯನ್ನು ಹರಡುವ ಅಜ್ಞಾನಿ ಗ್ರಂಥಗಳನ್ನು ಬಿಡಿ. ನೀವು ಸತ್ಯವನ್ನು ಒಪ್ಪಿಕೊಂಡ ಕ್ಷಣದಲ್ಲಿ ನಿಮ್ಮ ಆಲೋಚನಾ ಕ್ರಮವು ಬದಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಅಜ್ಞಾನವನ್ನು ನಾಶ ಮಾಡುವ ಸತ್ಯವಂತ, ದಯೆ, ಕರುಣಾಮಯಿ, ಪರೋಪಕಾರಿ, ನೀತಿವಂತ, ನಿಷ್ಠಾವಂತ ಜನರು ಈ ಭೂಮಿಗೆ ಬೇಕು. ತಾಯಿಗೆ ಒಳ್ಳೆಯವರಾಗಿರಿ ಮತ್ತು ತಂದೆಗೆ ಒಳ್ಳೆಯವರಾಗಿರಿ. ಇವೆರಡಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಅವರು ಜೀವಂತವಾಗಿದ್ದಾರೆ, ಅದಕ್ಕಾಗಿಯೇ ನೀವು ಜೀವಂತವಾಗಿದ್ದೀರಿ. ಅವರ ಕಾರಣದಿಂದಾಗಿ ನೀವು ಅಸ್ತಿತ್ವದಲ್ಲಿದ್ದೀರಿ. ನಿನ್ನ ಜೀವನದಲ್ಲಿ ಏನೇ ಒಳ್ಳೆಯ ಕೆಲಸಗಳಿದ್ದರೂ ಅದೆಲ್ಲವೂ ಈ ತಾಯಿಯಿಂದಲೇ. ಅವಳು ನಿಮಗಾಗಿ ಮಾಡಿದ 1 ಮಿಲಿಯನ್ ಒಳ್ಳೆಯ ಕೆಲಸಗಳ ಬಗ್ಗೆ ಯೋಚಿಸಿ ಮತ್ತು ಇಂದು ಅವಳು ನಿಮಗೆ ಇದಕ್ಕಿಂತ ಹೆಚ್ಚಿನದನ್ನು ನೀಡಲಿದ್ದಾಳೆ ಎಂದು ಹೇಳುತ್ತಿದ್ದಾಳೆ. ಆದ್ದರಿಂದ ಅವಳನ್ನು ನಂಬಿರಿ. ನೀವು ತಾಯಿಯನ್ನು ನಂಬಿದರೆ ನೀವು ಯಾವಾಗಲೂ ರಕ್ಷಿಸಲ್ಪಡುತ್ತೀರಿ. ತಾಯಿಯನ್ನು ಎಂದಿಗೂ ಬಿಡಬೇಡಿ. ಎಂದಿಗೂ ಅವಳಿಂದ ದೂರ ಹೋಗಬೇಡಿ. ತಾಯಿಗೆ ಎಂದಿಗೂ ಕೃತಜ್ಞರಾಗಿರಬಾರದು. ತಾಯಿಗೆ ಎಂದಿಗೂ ದೂರು ನೀಡಬೇಡಿ. ಎಲ್ಲವನ್ನೂ ಅಳಿಸಿ ಹಾಕಲಾಗುತ್ತದೆ ಮತ್ತು ಎಲ್ಲವನ್ನೂ ಮರುಬಳಕೆ ಮಾಡಲಾಗುತ್ತದೆ. ಮರುಬಳಕೆ ಮಾಡದೆ ದುಷ್ಟರನ್ನು ನಿರ್ನಾಮ ಮಾಡಲು ಸಾಧ್ಯವಿಲ್ಲ. ಅವಳು ಉತ್ತಮವಾಗಿ ಮಾಡುತ್ತಿದ್ದಾಳೆ ಎಂದು ಅವಳನ್ನು ನಂಬಿರಿ. ನೀವು ಬಾಗಿಲಿಗೆ ತುಂಬಾ ಹತ್ತಿರವಾಗಿದ್ದೀರಿ. ನೀವು ಸತ್ಯದ ಗೋಡೆಯನ್ನು ದಾಟಬೇಕು. ನಿಮ್ಮ ಜೀನ್ಗಳು ಗೋಡೆಯನ್ನು ದಾಟಲು ಉತ್ತಮ ಮಾಹಿತಿ ಮತ್ತು ಉತ್ತಮ ಜ್ಞಾನವನ್ನು ಹೊಂದಿರಬೇಕು. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಯಾವುದೇ ತಪ್ಪು ಮಾಡಬೇಡಿ. ನಾನು ಎಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸಿದಾಗ ನಾನು ಈ ಹಿಂದೆ ಗಮನಿಸಿದ್ದೇನೆ. ಆದ್ದರಿಂದ ಹೆಚ್ಚಿನ ಜನರಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ನೀವು ಏನು ಮಾಡಬೇಕೆಂದು ನಾನು ಇನ್ನಷ್ಟು ಸ್ಪಷ್ಟಪಡಿಸುತ್ತೇನೆ. ಜಗತ್ತಿನಲ್ಲಿ ಮತ್ತು ಯುಗದ ಅತ್ಯುತ್ತಮ ಕಾರಣಕ್ಕಾಗಿ ನೀವು ಆರ್ಥಿಕವಾಗಿ ಕೊಡುಗೆ ನೀಡಬೇಕು. ಪ್ರಶ್ನೆ: ಏನು ಮಾಡಬೇಕು? ಉತ್ತರ: ನಾನು ಮಾಡುವ ರೀತಿಯಲ್ಲಿಯೇ ಹಣಕಾಸಿನ ಕೊಡುಗೆ. ಪ್ರಶ್ನೆ: ಎಲ್ಲಿ ದಾನ ಮಾಡಬೇಕು? ಉತ್ತರ: ನಾನು ಶಿವಾಶ್ರಮಕ್ಕೆ ಮಾಡುವಂತೆಯೇ. ಹಾಗೆ ಮಾಡಲು ನೀವು ಮನಸ್ಸು ಮಾಡಿದಾಗ ನೀವು ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ ಅಥವಾ ನೀವು ನಮ್ಮನ್ನು ಕೇಳಬಹುದು. ಪ್ರಶ್ನೆ: ನಾನು ದಾನ ಮಾಡುವ ಸ್ಥಿತಿಯಲ್ಲಿಲ್ಲದಿದ್ದರೆ? ಉತ್ತರ: ಹಾಗಾದರೆ ನೀವು ಈ ರಹಸ್ಯವನ್ನು ಕಲಿಯಬೇಕು. ನೀವು ಕಲಿತ ಕ್ಷಣದಲ್ಲಿ ನೀವು ಉತ್ತಮ ಮತ್ತು ಶ್ರೀಮಂತ ವ್ಯಕ್ತಿಯಾಗುತ್ತೀರಿ. ಹೇಗಾದರೂ ನೀವು ಕೊಡುಗೆ ನೀಡಲು ನಾನು ಸಲಹೆ ನೀಡುತ್ತೇನೆ. ಆಗ ಮಾತ್ರ ನೀವು ತಾಯಿಗೆ ನಿಕಟತೆಯನ್ನು ಅನುಭವಿಸಬಹುದು. ನೀವು ಈ ಕಾರಣವನ್ನು ಹೆಚ್ಚು ಬೆಂಬಲಿಸುತ್ತೀರಿ. ನೀವು ಅವಳಿಗಾಗಿ ಹೆಚ್ಚು ಕೆಲಸ ಮಾಡುತ್ತೀರಿ. ನೀವು ಅವಳಿಗೆ ಹೆಚ್ಚು ಹತ್ತಿರವಾಗುತ್ತೀರಿ. ಈ ವಿಶ್ವದಲ್ಲಿ ಯಾವುದೂ ಉಚಿತವಲ್ಲ. ಪ್ರಶ್ನೆ: ಹಣವಿಲ್ಲದೆ ನಾನು ಶ್ರೀಮಂತನಾಗುವುದು ಹೇಗೆ? ಉತ್ತರ: ಒಮ್ಮೆ ನೀವು ಅದನ್ನು ಕಲಿತರೆ ನೀವು ಬುದ್ಧಿವಂತಿಕೆಯಿಂದ ಶ್ರೀಮಂತರಾಗುತ್ತೀರಿ. ಭವಿಷ್ಯದಲ್ಲಿ ಏನಾಗಲಿದೆ ಮತ್ತು ಅಂತಿಮ ಭೂಕಂಪದ ಮೊದಲು ಯಾವ ಮಾರ್ಗವನ್ನು ಹಿಡಿಯಬೇಕು ಎಂಬ ಗೊಂದಲದಲ್ಲಿರುವ ಇನ್ನೂ 10 ಜನರಿಗೆ ನೀವು ಈ ಸುದ್ದಿಯನ್ನು ಹೇಳುತ್ತೀರಿ. ನೀವು ಉತ್ತಮ ಕೆಲಸವನ್ನು ಮಾಡುತ್ತಿರುವಿರಿ, ಆದ್ದರಿಂದ ಅದನ್ನು ಕಲಿಯಿರಿ ಮತ್ತು ಶಿಕ್ಷಕರಾಗಿರಿ. ಮತ್ತು ನಿಮ್ಮ ತಾಯಿಗಾಗಿ ನೀವು ಇನ್ನೂ ಅನೇಕ ವಿಷಯಗಳನ್ನು ಮಾಡಬಹುದು. ಉದಾಹರಣೆಗೆ, ಒಂದು ನಿಮಗೆ ಕಾಲೇಜು ಅಥವಾ ಶಿಕ್ಷಣ ಇಲಾಖೆಯ ನಾಯಕರ ಪರಿಚಯವಿದ್ದರೆ, ವಿಜ್ಞಾನ ಪುಸ್ತಕಗಳಲ್ಲಿ ಕಲಿಸುವ ಸುಳ್ಳುಗಳನ್ನು ಸರಿಪಡಿಸಲು ಹೇಳಿ. ವಿಜ್ಞಾನಿಗಳಿಗೆ ಹೇಳಿ, ನೀವು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ, ಆದರೆ ನೀವು ಚಂದ್ರ, ಭೂಮಿ ಮತ್ತು ಬ್ರಹ್ಮಾಂಡದ ಮೂಲಗಳ ಬಗ್ಗೆ ಮಾತನಾಡುವಾಗ ನೀವು ಸಂಪೂರ್ಣವಾಗಿ ಮೂರ್ಖರು ಎಂದು ತೋರುತ್ತದೆ. ಈಗ ನಿಮಗೆ ಕಲಿಯಲು ಮತ್ತು ಸಾರ್ವಜನಿಕರಿಗೆ ತಿಳಿಸಲು ಇದು ಒಂದು ಅವಕಾಶ. 2 ನೀವು ಯಾವುದೇ ಧರ್ಮದ ಯಾವುದೇ ನಾಯಕನನ್ನು ತಿಳಿದಿದ್ದರೆ,
ಅವನ 90% ಸುಳ್ಳು ಗ್ರಂಥಗಳನ್ನು ಈ ನಿಜವಾದ ಸಂದೇಶದೊಂದಿಗೆ ಬದಲಿಸಲು ಮತ್ತು ನಿಮ್ಮ ಎಲ್ಲಾ ಅನುಯಾಯಿಗಳನ್ನು ಓದುವಂತೆ ಮಾಡಲು ನೀವು ಅವರಿಗೆ ಹೇಳಬಹುದು. 3S ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಂತಹ ವಿಜ್ಞಾನದ ನಾಯಕರು ನಿಮಗೆ ತಿಳಿದಿದ್ದರೆ, ಬಾಹ್ಯಾಕಾಶದಲ್ಲಿ ಮನೆಗಳನ್ನು ನಿರ್ಮಿಸಲು ಶತಕೋಟಿ ಡಾಲರ್ಗಳನ್ನು ಖರ್ಚು ಮಾಡುವ ಬದಲು ಅವರಿಗೆ ತಿಳಿಸಿ, ಭೂಮಿಯ ಮೇಲೆ ನಿರಾಶ್ರಿತರಿಗೆ ಮನೆಗಳನ್ನು ನಿರ್ಮಿಸಿ ಮತ್ತು ಬದಲಿಗೆ ಮಾನವೀಯತೆಯ ಸೇವೆ ಮಾಡಿ. 4 ನೀವು ವಿಶ್ವಸಂಸ್ಥೆಯ ಯಾವುದೇ ನಾಯಕನನ್ನು ತಿಳಿದಿದ್ದರೆ, ಈ ಶಿಕ್ಷಣವು ಜಗತ್ತಿನಲ್ಲಿ ಶಾಂತಿಯನ್ನು ತರಬಲ್ಲದು ಎಂದು ಹೇಳಿ. ಆದ್ದರಿಂದ ತಪ್ಪು ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಮತ್ತು ಗೊಂದಲವನ್ನು ಈ ನಿಜವಾದ ಜ್ಞಾನದ ಜೊತೆಗೆ ಯುದ್ಧಗಳಿಗೆ ಖರ್ಚು ಮಾಡುವ ಹಣದಿಂದ ತೊಡೆದುಹಾಕಿ. 5 ನಿಮಗೆ ಮುವೋಲಿ ಧರ್ಮದ ಯಾವುದೇ ನಾಯಕನ ಪರಿಚಯವಿದ್ದರೆ ಅವನಿಗೆ ಹೇಳಿ, ಕಾಯಾನ್ ತನ್ನ ಜನರನ್ನು ಬ್ರೈನ್ ವಾಶ್ ಮಾಡಿ ಅವರನ್ನು ನಾಶಪಡಿಸಿದ್ದಾನೆ, ಅವರನ್ನು ಪ್ರಾಣಿಗಳಂತೆ ಮಾಡಿದ್ದಾನೆ. ನಿಮ್ಮ ಮಹಿಳೆಯರಿಗೆ ಒಳ್ಳೆಯವರಾಗಿರಿ ಮತ್ತು ಅವರನ್ನು ಗುಲಾಮರಂತೆ ಮತ್ತು ಪ್ರಾಣಿಗಳಂತೆ ನಡೆಸಿಕೊಳ್ಳಬೇಡಿ. ಅವರು ನಿಮ್ಮಂತೆ ಮನುಷ್ಯರು. ನಿಮ್ಮ ಪುಸ್ತಕವು ನಿಮ್ಮನ್ನು ಮತ್ತು ನಿಮ್ಮ ಮಹಿಳೆಯರನ್ನು ಬಲಿಪಶು ಮಾಡಿದೆ. ಆ ಪುಸ್ತಕ ಬಿಟ್ಟು ಈ ಸುದ್ದಿ ಓದಿ. ಜೀವನದಲ್ಲಿ ನೀವು ಯಾರಿಂದಾದರೂ ಮೋಸಗೊಂಡಿದ್ದರೆ ಮೋಸಗಾರನನ್ನು ದೂಷಿಸಬೇಡಿ, ಆದರೆ ನೀವು ಆತ್ಮವಲ್ಲ ಎಂದು ಕಲಿಯಿರಿ ಮತ್ತು ನೀವು ಈ ಕಕ್ಷೆಯಲ್ಲಿ ಇರುವವರೆಗೂ ನೀವು ಅಂತಹ ಕಹಿ ಅನುಭವಗಳನ್ನು ಅನುಭವಿಸುತ್ತಲೇ ಇರುತ್ತೀರಿ. ಅದಕ್ಕಾಗಿಯೇ ನೀವು ಕಹಿ ಅನುಭವಗಳನ್ನು ಬಯಸದಿದ್ದರೆ ಭವಿಷ್ಯದ ಹಾದಿಯಲ್ಲಿ ಹೋಗಿ. ಈ ತಾಯಿಗೆ ಮತ್ತೆ ಮತ್ತೆ ನಮಸ್ಕರಿಸಿ. ವಿಶೇಷವಾಗಿ ನಿಮ್ಮ ಕೃತಜ್ಞತೆಯನ್ನು ತೋರಿಸಿ ಮತ್ತು ಆಹಾರವನ್ನು ತಿನ್ನುವಾಗ ಅವಳನ್ನು ಸ್ತುತಿಸಿ. ಪ್ರತಿ ಚಮಚ ಆಹಾರವನ್ನು ನಿಮ್ಮ ಬಾಯಿಗೆ ಹಾಕುವಾಗ ಅವಳು ನಿಮಗಾಗಿ ಎಷ್ಟು ಅದ್ಭುತವಾಗಿ ತಯಾರಿಸಿದ್ದಾಳೆಂದು ಯೋಚಿಸಿ. ಈ ರೀತಿಯಾಗಿ ಡ್ರೆಸ್ಸಿಂಗ್ ಮಾಡುವಾಗ, ನೀರು ಕುಡಿಯುವಾಗ, ಉಸಿರಾಡುವಾಗ, ನಿಮ್ಮ ನಿವಾಸವನ್ನು ನೋಡುವಾಗ, ಈ ದೇಹವನ್ನು ಒಳಗೊಂಡಂತೆ ಎಲ್ಲವನ್ನೂ ಈ ತಾಯಿ ನಿಮಗೆ ಒದಗಿಸುತ್ತಾರೆ. ತಡೆರಹಿತ ಪ್ರತಿಯೊಂದಕ್ಕೂ ಅವಳಿಗೆ ಧನ್ಯವಾದ ಹೇಳುತ್ತಾ ಇರಿ. 19 ಹೊಸ ಭೂಮಿಯ ಮುಂಬರುವ ಪೀಳಿಗೆಯು ನಿಮ್ಮ ಕ್ರಿಯೆಗಳಿಂದ ಸ್ಫೂರ್ತಿ ಪಡೆಯುವಷ್ಟು ಉತ್ತಮ ಜೀವನವನ್ನು ನಡೆಸಿ. ಇದು ಪ್ರಪಂಚದ ಅಂತ್ಯ ಎಂದು ಅನೇಕ ಜನರು ಭಾವಿಸುತ್ತಾರೆ. ಉತ್ತರ ಹೌದು ಮತ್ತು ಇಲ್ಲ. ಒಂದು ದಿನದ ಅಂತ್ಯವು ಬ್ರಹ್ಮಾಂಡದ ಅಂತ್ಯವಲ್ಲ, ಇದು ಯುಗದ ಬದಲಾವಣೆಯಷ್ಟೇ. ವಾಸ್ತವವಾಗಿ ಇದು ಒಳ್ಳೆಯ ಜನರಿಗೆ ಒಳ್ಳೆಯ ಸಮಯದ ಆರಂಭವಾಗಿದೆ. ಇದು ಹೊಸ ದಿನದ ಆರಂಭ. ಆದರೆ ಅದಕ್ಕೂ ಮುನ್ನ 36 ವರ್ಷಗಳ ಕಾಲ ನನ್ನ ಮಾತನ್ನು ಏಕೆ ಕೇಳಲಿಲ್ಲ ಎಂಬ ಪ್ರಶ್ನೆಗೆ ನೀವು ಇನ್ನೂ ಉತ್ತರಿಸಬೇಕಾಗಿದೆ. ನನ್ನ ತಪ್ಪೇನು ಮತ್ತು ಆ ಹೆಂಗಸಿನ ತಪ್ಪೇನು? ನೀವು ಉತ್ತರಿಸಬೇಕಾದ ಹಲವು ಪ್ರಶ್ನೆಗಳಿವೆ. ಈ ಧಾರ್ಮಿಕ ಗ್ರಂಥಗಳು ಮರಣದ ನಂತರ ತೀರ್ಪು ನಡೆಯುತ್ತದೆ ಎಂದು ಹೇಳುತ್ತದೆ, ಆದರೆ ನೀವು ಹೇಳುತ್ತಿದ್ದೀರಿ, ಸಾವಿನ ನಂತರ ಯಾರು ನೋಡಿದ್ದಾರೆ? ಆದ್ದರಿಂದ ನಾವೆಲ್ಲರೂ ಇಲ್ಲಿ ಜೀವಂತವಾಗಿರುವಾಗ ಎಲ್ಲವನ್ನೂ ಸಾಬೀತುಪಡಿಸಬೇಕು. ಅದೇ ಸಮಯದಲ್ಲಿ ಒಳ್ಳೆಯ ಜನರಿಗೆ ಸಹಾಯ ಮಾಡಲು ದೇವರು ಸ್ವರ್ಗದಿಂದ ಬರುತ್ತಾನೆ ಎಂದು ನಾನು ಸಾಬೀತುಪಡಿಸಬೇಕು ಮತ್ತು ದೇವರು ಇದ್ದನು, ದೇವರು ಇದ್ದಾನೆ ಮತ್ತು ದೇವರು ಇರುತ್ತಾನೆ ಎಂದು ನಾನು ಸಾಬೀತುಪಡಿಸಬೇಕು.